Will record the session. ಸೊ ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಹೊಸ ಕ್ರಿಮಿನಲ್ ಕಾನೂನು ಕಾರ್ಯಾಗಾರದ ಅಂಗವಾಗಿ ಇಂದು ಆ, ಪೊಲೀಸ್ ಇನ್ವೆಸ್ಟಿಗೇಷನ್ ವಿಚಾರದ ಒಂದು ಉಪನ್ಯಾಸವನ್ನು ಇಟ್ಕೊಂಡಿದ್ದು ಶ್ರೀಯುತ ಗುರುಪ್ರಸಾದ್ ಎನ್ ಸಾಹೇಬ್ರು ಬಂದಿದ್ದಾರೆ. ಇವರು SJ ಪಾರ್ಕ್ ಪೊಲೀಸ್ ಠಾಣೆಯ ಬೆಂಗಳೂರು ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಇವರು ದಕ್ಷ ಅಧಿಕಾರಿ ಆಗಿರ್ತಾರೆ. 2007ನೇ ಇಸ್ವಿಯಲ್ಲಿ ಇವರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿ ನೇಮಕಗೊಂಡು ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಇವರು ಕಾರ್ಯದಕ್ಷತೆಯನ್ನ ಮೆರೆದಿರ್ತಾರೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಜನಪರ ಜನಸ್ನೇಹಿ ಪೊಲೀಸ್ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಅಪರಾಧ ತಡೆ ನಿಟ್ಟಿನಲ್ಲೂ ಸಾಕಷ್ಟು ಜನರಿಗೆ ಆ ಏನು ಈ ಮಾಹಿತಿಯನ್ನ ಕೊಡುವಂತದ್ದು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡ್ ಬಂದಿರ್ತಾರೆ. ಈ ನಿಟ್ಟಿನಲ್ಲಿ ನಾವು ಅವ್ರನ್ನ ಕರೆದಾಗ ತುಂಬು ಹೃದಯದಿಂದ ಯಾವುದೇ ಒಂದು ಮಾತಾಡದಲ್ಲಿ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ನಮ್ಗೆಲ್ಲ ಗೊತ್ತಿದೆ, ಪೊಲೀಸ್ ಇಲಾಖೆ ಅಂದಿದ ತಕ್ಷಣ ಅದು ಒಂದು ತುಂಬಾ ಬ್ಯುಸಿಯಾಗಿರುವಂತ ಒಂದು ಇಲಾಖೆ. ಎಲ್ಲಾ ಕ್ಷೇತ್ರದಲ್ಲಿ ನಾನು ಹೇಳ್ತಿದ್ದಂಗೆ ಪೊಲೀಸ್ ಇಲಾಖೆಯವರು ಇದ್ ಕಡೆ ಕ್ರೈಮ್ ಪ್ರಿವೆನ್ಷನ್ ಅಲ್ಲಿ, ಇದ್ ಕಡೆ ಪ್ರೊಟೆಕ್ಷನ್ ನಿಟ್ಟಿನಲ್ಲಿ, ಇದ್ ಕಡೆ ಅವೇರ್ನೆಸ್ ನಿಟ್ಟಿನಲ್ಲಿ, ಇದ್ ಕಡೆ ಎಸ್ಕಾಟ್ ಮತ್ತೆ ಅಡ್ಮಿನಿಸ್ಟ್ರೇಷನ್ ಟುವರ್ಡ್ಸ್ ದಿ ಜಸ್ಟಿಸ್, ಕೋರ್ಟಿನ ಸಹಾಯಕ್ಕೆ ನಿಂತಿರುವಂತ ಒಂದು ಫಂಕ್ಷನ್ಸ್ ಅವ್ರಿಗೆ ಇರ್ತದೆ, ಕರ್ತವ್ಯ ಇರ್ತದೆ. ಇದರಲ್ಲಿ ಬಹಳ ಒಂದು ನಿಟ್ಟಿನಲ್ಲಿ ಬಹಳ ತುಂಬಾ ದೊಡ್ಡ ಮನಸ್ಸು ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರನ್ನ ಬರ್ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡೋಣ. ಸರ್, ಧನ್ಯವಾದಗಳು ಸರ್. ಸರ್ ನಮಸ್ಕಾರ ಸರ್. ನಮಸ್ತೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಾನು ಸಾರಿ ಕೇಳ್ತೀನಿ, ಯಾಕಂದ್ರೆ ಟೆಕ್ನಿಕಲ್ ಎರರ್ ಇಂದ ಸ್ವಲ್ಪ ಲೇಟ್ ಆಯ್ತು ಜಾಯಿನ್ ಆಗ್ಲಿಕ್ಕೆ. ಈ ದಿನ ಈ ಒಂದು ಆನ್ಲೈನ್ ಕಾರ್ಯಾಗಾರ 15 ದಿನಗಳ ಕಾನೂನು ಅರಿವು ಕಾರ್ಯಾಗಾರ ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು ವತಿಯಿಂದ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಶ್ರೀ ಪುರುಷೋತ್ತಮ ಅವರವ್ರಿಗೆ ಈ ಒಂದು ವೇದಿಕೆಗೆ ನನ್ನನ್ನು ಆಹ್ವಾನಿಸೋದಕ್ಕೆ ಧನ್ಯವಾದಗಳು ತಿಳಿಸ್ತೀನಿ. ಬರ್ತಾ ಇದೆ ಸರ್, ಬರ್ತಾ ಇದೆ. ಒಂದು ಸ್ವಲ್ಪ ಎಕೋ ಇದೆ ಸರ್. ಓಕೆ, ಇನ್ನೊಂದು ಕನೆಕ್ಟ್ ಮಾಡ್ಬಿಟ್ರೆ ಇನ್ನೊಂದು ಆಫ್ ಮಾಡ್ಬೇಕಾಗತ್ತೆ ಸರ್. ತಮ್ಮನ್ನ ಕೋವಷ್ಟು ಸಹ ಮಾಡಿದ್ದೀನಿ ಸರ್. ನನಗೆ ತಿಳಿದಿದೆ ಸಾಕಷ್ಟು ಆಡಿಯನ್ಸ್ಗೆ ಸಾಕಷ್ಟು ವಿಚಾರಗಳನ್ನ ಕೇಳ್ಬೇಕು, ಪೊಲೀಸ್ ಸಾಹೇಬ್ರನ್ನ ಅಧಿಕಾರಿಗಳನ್ನ ಕೇಳ್ಬೇಕು ಅನ್ನೋದು ಸಾಕಷ್ಟು ಜನಗಳಲ್ಲಿ ಇರುತ್ತೆ, ಪ್ರಶ್ನೆಗಳಿರ್ತದೆ. ಸೊ ಈ ನಿಟ್ಟಿನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಹೇಬ್ರು ಬಂದು ತಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾರೆ. ಸೊ ಈ ನಿಟ್ಟಿನಲ್ಲಿ ಚಾರ್ಜ್ ಶೀಟ್ ಇರುವಂತ ಸಂದರ್ಭ ಅಥವಾ ವಾರೆಂಟ್ ಕೇಸ್ಗಳಲ್ಲಿ ಹೆಂಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಮತ್ತು ಈ NCR ಕೇಸ್ಗಳಂತಂದ್ರೆ ಏನು, ಈ ಗಂಡ ಹೆಂಡತಿ ಜಗಳ ನಿಟ್ಟಿನಲ್ಲಿ ಈ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಗಂಡ ಹೆಂಡತಿ ಸಂಬಂಧ ಸರೋಗ್ತದ, ವೈವಾಹಿಕ ಬದುಕು ಸರೋಗುತ್ತಾ, ಸೊ ಈ ನಿಟ್ಟಿನಲ್ಲಿ ಪೊಲೀಸ್ ಒಂದು ಇಲಾಖೆ ಎಷ್ಟು ಯಶಸ್ವಿಯನ್ನ ಹೊಂದಿರ್ತದೆ. ಸೊ ಇದ್ರ ಎಲ್ಲ ಬಗ್ಗೆ ನಾವು ಪ್ರಶ್ನೆಯನ್ನ ಕೇಳೋಣ. ಯಾಕೆ ಚಾರ್ಜ್ ಶೀಟ್ ಡಿಲೇ ಆಗುತ್ತೆ, ಯಾವ ಸಂದರ್ಭದಲ್ಲಿ ಅದು ಡಿಲೇ ಆದಂತ ಸಂದರ್ಭದಲ್ಲಿ ಹೇಗೆ ಅದ್ರ ಬಗ್ಗೆ ಉಲ್ಲೇಖವನ್ನ ಕೊಡ್ತಾರೆ, ಅದ್ರ ಪ್ರೊಸೀಜರ್ ಏನು, ಪೊಲೀಸ್ ವ್ಯವಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ತರ ನೋಟಿಸ್ಗಳನ್ನ ಇಶ್ಯೂ ಮಾಡಲಾಗುತ್ತೆ, ಯಾವ ಸಂದರ್ಭದಲ್ಲಿ ನೋಟಿಸ್ಗಳನ್ನ ಇಶ್ಯೂ ಮಾಡೋದಿಲ್ಲ, ಕಳ್ಳತನದ ಕೇಸ್ಗಳಲ್ಲಿ ಹೇಗೆ, ಕ್ರೈಮ್ಗಳಲ್ಲಿ ಇದರಲ್ಲಿ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲ ಸಾಹೇಬ್ರು ಹೇಳ್ತಾರೆ. ಸೊ ಈ ನಿಟ್ಟಿನಲ್ಲಿ ನಾವು CRPC ಅಡಿಯಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ, ಪೊಲೀಸ್ ಅವ್ರ ಫಂಕ್ಷನ್ಸ್ಗೆ ಪವರ್ಸ್ಗೆ ಸಂಬಂಧಪಟ್ಟಂಗೆ ಸಹ ಪ್ರಾವಿಷನ್ಸ್ ಇದಾವೆ. ಮತ್ತು IPC ಅಲ್ಲಿ ನಾವ್ ಏನ್ ನೋಡ್ತೀವಿ, IPC ಈ ಮುಂಚೆ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಸೆಕ್ಷನ್ಸ್ ಗಳಿತ್ತು, ಎಲ್ಲಾ ಸೆಕ್ಷನ್ಸ್ಗಳು ಇಂಥ ಒಂದು ಅಪರಾಧವನ್ನ ಮಾಡಿದ್ರೆ ಇಂಥ ಒಂದು ಪನಿಷ್ಮೆಂಟ್ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಕೊಡ್ತಾ ಇತ್ತು. ಸೊ ಈ ನಿಟ್ಟಿನಲ್ಲಿ ಈಗ IPC ಬದಲಾಗಿ ಇರುವಂತಹ BNS ಭಾರತೀಯ ನ್ಯಾಯ ಸಂಹಿತ, ಆ ಭಾರತೀಯ ನ್ಯಾಯ ಸಂಹಿತದಲ್ಲೂ
ಸಹ ಅದೇ ಒಂದು ನಿಟ್ಟಿನಲ್ಲಿ ಈ IPC ನಿಟ್ಟಿನಲ್ಲಿನೇ ಸಹ ಆ, ಏನು ಆ, ಏನು ಯಾವ ಒಂದು ಅಪರಾಧವನ್ನ ಮಾಡಿದಾಗ ಯಾವ ಒಂದು ಶಿಕ್ಷೆ ಅಂತ ಹೇಳಿ ಅದ್ರಲ್ಲೂ ಸಹ ಉಲ್ಲೇಖ ಇದೆ. ಈಗ ಪ್ರಸ್ತುತ ಜುಲೈ 1 ತದನಂತರ ಯಾವುದೇ ಅಪರಾಧ ಆದಂತ ಸಂದರ್ಭದಲ್ಲಿ PNS ನಲ್ಲಿ ಇರುವಂತಹ ಪ್ರಾವಿಷನ್ ಅನ್ನ ಆಧರಿಸಿ FIR ಗಳನ್ನ ಮಾಡ್ತಾ ಇರೋ ಒಂದು ವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ವಿ. ಸೊ ಈ ನಿಟ್ಟಿನಲ್ಲಿ ಈಗ ಕನೆಕ್ಟ್ ಆದ್ರು ಸಾಹೇಬ್ರು. ಸರ್ ಕನೆಕ್ಟ್ ಆಗಿದೆ ಸರ್. ಸರ್ ಎಸ್ ಸರ್. ಕಾಣಿಸ್ತಾ ಇದೆಯಾ? ಎಸ್ ಸರ್. ಸರ್ ತಮ್ದು ಮತ್ತೊಮ್ಮೆ ವಿಡಿಯೋ ಆನ್ ಆಗಿಲ್ಲ, ವಿಡಿಯೋ ಆನ್ ಆಗಿಲ್ಲ. ಸರ್ ಈಗ ಕಾಣಿಸ್ತಾ ಇದೆ ಸರ್, ಈಗ ಕಾಣಿಸ್ತಾ ಇದೆ ಸರ್. ಎಸ್ ಸರ್, ಓಕೆ. ಕಾಣಿಸ್ತಾ ಇದೆ ಸರ್. ಎಸ್ ಸರ್. ಸರಿ ಸರ್, ಸಾರಿ ಲೇಟ್ ಇರ್ಲಿ ಆಯ್ತು. ಸರ್, ಇರ್ಲಿ ಸರ್, ತೊಂದರೆ ಓಕೆ. ಇಲ್ಲ. ಈ ಒಂದು 15 ದಿನಗಳ ಕಾನೂನು ಅರಿವು ಕಾರ್ಯಾಗಾರಕ್ಕೆ ನನ್ನನ್ನ ಇನ್ವೈಟ್ ಮಾಡಿರ್ತಕ್ಕಂಥ ಶ್ರೀ ಪುರುಷೋತ್ತಮ್ ಜಿ, ವಿಧಿ ಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ಬೆಂಗಳೂರು ಸಂಸ್ಥಾಪಕ ಕಾರ್ಯದರ್ಶಿಗಳು, ಇವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಅವಕಾಶಕ್ಕಾಗಿ. ಈಗಾಗಲೇ ತಾವು 15 ದಿನಗಳ ಕಾರ್ಯಾಗಾರದಲ್ಲಿ 12ನೇ ದಿನದಲ್ಲಿ ಇದ್ದೀರಿ. ನಿಮ್ಮ ಒಂದು ಶೆಡ್ಯೂಲ್ ನೋಡಿದಾಗ ಈ ಹಿಂದೆ ಎಲ್ಲ ಕಾನೂನುಗಳ ಬಗ್ಗೆ ಇತ್ತೀಚೆಗೆ ಬಂದಿರತಕ್ಕಂಥ BNS, BNSS, BSA ಈ ಹೊಸ ಕ್ರಿಮಿನಲ್ ಕಾನೂನುಗಳ ಬಗ್ಗೆ ಕೆಲವಾರು ಪ್ರವಚಕರು ಬಂದು ಮಾತಾಡಿರ್ತಕ್ಕಂಥದ್ದು, ಮತ್ತೆ ನಮ್ಮ ನಿವೃತ್ತ DG and IGP ಸಾಹೇಬರು ಸಹ ತಮ್ಮನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥದ್ದು ನಾನು ಇದರಲ್ಲಿ ತಿಳ್ಕೊಂಡಿದ್ದೀನಿ. ಈ ದಿನ ನನಗೆ ಪುರುಷೋತ್ತಮ್ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ಬಗ್ಗೆ ತಮ್ಮ ಹತ್ರ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಬಗ್ಗೆ ಅನಿಸಿಕೆಗಳನ್ನ ತಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳಿದಾಗ, ನಾನು ಈಗ ತಾವೆಲ್ಲರಿಗೂ ಗೊತ್ತಿರಬೇಕು, ನಾವೀಗ ಪ್ರೆಸೆಂಟ್ ವರ್ಕಿಂಗ್ ಮಾಡ್ತಾ ಇರೋದ್ರಿಂದ ವರ್ಕ್ ಮಧ್ಯದಲ್ಲಿ ಇದನ್ನು ಸಹ ಸೇರಿಸಿ ಪ್ರಾಕ್ಟಿಕಲ್ ಆಗಿ ತಮ್ಮ ಜೊತೆಗೆ ಹಂಚ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ವೇದಿಕೆಗೆ ಬಂದಿರ್ತೀನಿ. ಈಗಾಗಲೇ ಪುರುಷೋತ್ತಮ್ ಅವರು ಹೇಳಿದ ರೀತಿಯಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ತಮಗೆ BNSS ಅಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಸೆಕ್ಷನ್ 173 ಇಂದ 193 ವರೆಗೆ ಇರ್ತಕ್ಕಂಥದ್ದು ಪೊಲೀಸ್ ಇನ್ವೆಸ್ಟಿಗೇಷನ್. ಈಗಾಗಲೇ ತಾವೆಲ್ರಿಗೂ ಗೊತ್ತಿದೆ ಪೊಲೀಸ್ ಸ್ಟೇಷನ್ ಯಾಕಿದೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಏನೇನು ನಡೀತದೆ ಅನ್ನೋದ್ರ ಬಗ್ಗೆ ಈಗಾಗಲೇ ತಾವೆಲ್ಲರೂ ತಿಳ್ಕೊಂಡಿರ್ತೀರಿ. ಮತ್ತೊಮ್ಮೆ ಏನಂತ ಹೇಳ್ಬೇಕಂತಂದ್ರೆ, ಈಗ ಕರ್ನಾಟಕ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯದ ಒಳಗಡೆ ನಡೀತಕ್ಕಂಥ ಅಪರಾಧಗಳನ್ನ ತನಿಖೆ ನಡೆಸಿ ಮುಂದಿನ ಯಾರು ಅನ್ಯಾಯಕ್ಕೊಳಗಾಗಿರ್ತಾರೆ, ಯಾರು ವಿಕ್ಟಿಮ್ಸ್ ಇರ್ತಾರೆ, ಅವರಿಗೆ ಒಂದು ನ್ಯಾಯ ಕೊಡಿಸ್ಲಿಕ್ಕೋಸ್ಕರ ಒಂದು ನ್ಯಾಯದಾನ ವ್ಯವಸ್ಥೆಯಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಥಮವಾದ ಒಂದು ಹೆಜ್ಜೆ ಆಗಿರ್ತದೆ. ಯಾವುದೇ ಒಂದು ಪ್ರಕರಣ ಜರುಗಿದ ತಕ್ಷಣ ಆ ಮಾಹಿತಿ ಬಂದ ತಕ್ಷಣ ನಾವು FIR ಅನ್ನು ದಾಖಲಿಸ್ತೀವಿ. ಈಗ ತಮ್ಮೆಲ್ಲರಿಗೂ ಗೊತ್ತಿದೆ, FIR ಅಂತಕ್ಕಂಥದ್ದು ಎಲ್ಲರ ಬಾಯಿನಲ್ಲೂ ಇದೆ. FIR ಆಗ್ತೀವಿ ಅಂತ ಅಂದ್ಬಿಟ್ಟು ಹೇಳಿ. ಆ FIR ಅಂತಂದ್ರೆ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್. ಅದು ಈಗಾಗಲೇ ಪುರುಷೋತ್ತಮ್ ಅವರು ಹೇಳಿದ ರೀತಿಯಲ್ಲಿ NCR ಅಂದ್ರೆ ನಾನ್ ಕಾಗ್ನಿಸಬಲ್ ರಿಪೋರ್ಟು ಈ ತರ ಇರ್ತದೆ. ಕಾಗ್ನಿಸಬಲ್ ಅಂತಂದ್ರೆ ನಮ್ಗೆ ಮೇಲ್ನೋಟಕ್ಕೆ ಒಂದು ಘಟನೆ ನಡೆದಿರೋದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಇಂದ, ಅವರು ಕೊಟ್ಟಂತ ಇನ್ಫಾರ್ಮೇಶನ್ ಇಂದ ಮೇಲ್ನೋಟಕ್ಕೆ ಅಲ್ಲಿ ಘಟನೆ ನಡೆದಿರೋದ್ರ ಬಗ್ಗೆ ಕನ್ಫರ್ಮ್ ಆಗ್ತಕ್ಕಂಥ ಒಂದು ಇನ್ಫಾರ್ಮೇಶನ್ಗೆ ನಾವು ಕಾಗ್ನಿಸಬಲ್ ಅಫೆನ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ, ಕಾಗ್ನಿಸಬಲ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಕೆಲವೊಂದು ಘಟನೆಗಳ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ, ಆದ್ರೆ ಅದು ಘಟಿಸಿದೆಯೋ ಅಥವಾ ಇಲ್ಲವೋ, ಅಥವಾ ಘಟಿಸಿದ್ರು ಸಹ ಅಲ್ಲಿ ಮೇಲ್ನೋಟಕ್ಕೆ ಘಟಿಸಿರೋ ತರ ಕಾಣ್ತಾ ಇರಲ್ಲ, ಅದನ್ನ ನಾವು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಈಗ ಒಬ್ಬ ವ್ಯಕ್ತಿ ಸ್ಟೇಷನ್ಗೆ ದೂರ್ ಕೊಡ್ಲಿಕ್ಕೆ ಅಂತ ಬಂದ್ರೆ ಬೈ ಪರ್ಸನ್ ಬರ್ಬೋದು. ಈಗ ಸಾಮಾನ್ಯವಾಗಿ ಬೈ ಪರ್ಸನ್ ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ BNSS ಅಲ್ಲಿ ಇವನ್ ಆನ್ಲೈನ್ ಕಂಪ್ಲೇಂಟ್ ಹಾಕ್ಲಿಕ್ಕೂ ಸಹ ಅವಕಾಶ ಕೊಟ್ಟಿದ್ದಾರೆ. ಆನ್ಲೈನ್ ಕಂಪ್ಲೇಂಟ್ ಅಂತಂದ್ರೆ ಇಮೇಲ್ ಮುಖಾಂತರ ಮಾಡ್ಬೋದು, ಸೋಷಿಯಲ್ ಮೀಡಿಯಾ ಮುಖಾಂತರ ಮಾಡ್ಬೋದು, ಈ ಮೆಸೇಜ್ಗಳು ಕಳ್ಸೋದ್ರ ಮುಖಾಂತರ ಮಾಡ್ಬೋದು, KSP ಆಪ್ ಮುಖಾಂತರ ಸಹ ಕಂಪ್ಲೇಂಟ್ ಮಾಡ್ಬೋದು. ಅದಕ್ಕೆಲ್ಲದಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಈಗಾಗಲೇ ತಿಳಿಸಿದ ರೀತಿಯಲ್ಲಿ
ನೀವು ಏನಾದ್ರೂ ಇನ್ ಪರ್ಸನ್ ಬಂದ್ರೆ ನಾವು ಆ ಏನಾದ್ರೂ ಈಗ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ತಗೊಂಡ್ ಬಂದಿದ್ರೆ, ನೀವೇ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ತಗೊಂಡ್ ಬಂದಿದ್ರೆ, ಆ ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ತಂದಿರತಕ್ಕಂತ ಕಂಪ್ಲೇಂಟ್ ಅನ್ನ ಓದಿ ಅದು ಯಾವ ರೀತಿ ಇದೆ, ಅದು ಕಾಗ್ನಿಸಬಲ್ ಇದೆಯೋ ಅಥವಾ ನಾನ್ ಕಾಗ್ನಿಸಬಲ್ ಇದೆಯೋ, ಅಂದ್ರೆ ಈಗ ಅಲ್ಲಿ ನೀವು ಹೇಳ್ತಕ್ಕಂಥ ಮಾಹಿತಿ, ಆ ಕಂಪ್ಲೇಂಟ್ ಅಲ್ಲಿ ಇರ್ತಕ್ಕಂಥ ಮಾಹಿತಿ ಈಗ ಮೇಲ್ನೋಟಕ್ಕೆ ಘಟನೆ ಘಟಿಸಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಅದರೊಳಗಿದೆಯೋ ಅಥವಾ ನಾನ್ ಕಾಗ್ನಿಸಬಲ್ ಇನ್ಫಾರ್ಮೇಶನ್ ಇದೆಯೋ ಅನ್ನೋದ್ರ ಬಗ್ಗೆ ಪರಿಶೀಲಿಸಿ ಅದ್ರ ಪ್ರಕಾರ ನಾವು ಆಕ್ಷನ್ ತಗೊಳ್ತಕ್ಕಂಥದ್ದು ಆಗುತ್ತೆ ಸ್ಟೇಷನ್ಗಳಲ್ಲಿ. ಈಗಾಗಲೇ ನಾನ್ ಕಾಗ್ನಿಸಬಲ್ ಕೇಸಸ್ ಬಂದ್ರೆ ಏನ್ ಮಾಡ್ತೀವಪ್ಪ ಅಂತಂದ್ರೆ, ನಾನ್ ಕಾಗ್ನಿಸಬಲ್ ಕೇಸಸ್ ಬಂದಾಗ ಪೊಲೀಸ್ ಸ್ಟೇಷನ್ ಅಲ್ಲಿ SHD ಅಂತ ಅಂದ್ಬಿಟ್ಟು ಹೇಳಿ ಮೇಂಟೈನ್ ಮಾಡ್ತೀವಿ. ಅದರಲ್ಲಿ ನಾವು ಎಂಟ್ರಿ ಮಾಡಿ, ಅದು ನಾನ್ ಕಾಗ್ನಿಸಬಲ್ ಕೇಸ್ ಇದ್ರೆ ಅದನ್ನ ನಾವು ಆ ಒಂದು NCR ರಿಜಿಸ್ಟರ್ ನಲ್ಲಿ NCR ಒಂದು ನಂಬರ್ ಕೊಟ್ಟು ಆ ಒಂದು ಕಂಪ್ಲೇಂಟ್ ಪಾರ್ಟಿನ ನಾವು ಕೋರ್ಟಿಗೆ ಇದ್ರ ಬಗ್ಗೆ ನೀವು ಕೋರ್ಟ್ ಇಂದ ಅನುಮತಿ ಪಡ್ಕೊಂಡು ಬಂದ್ರೆ ನಾವು ತನಿಖೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಅವ್ರನ್ನ ಕೋರ್ಟಿಗೆ ಕಳಿಸ್ಕೊಡ್ತಕ್ಕಂಥದ್ದು ಇದೆ. ಇನ್ ಕೇಸ್ ಈ ಹೊಸದಾಗಿ ಬಂದಂತ ಜಡ್ಜ್ಮೆಂಟ್ ಪ್ರಕಾರ ಇದು ಒಂದು ಮೊದಲಿಂದ ನಾವು ಏನ್ ಮಾಡ್ತಾ ಇದ್ವಿ, ಯಾವ್ದಾದ್ರು NC ಕೇಸ್ಗಳು ಸ್ಟೇಷನ್ಗೆ ಬಂದ್ರೆ ನಾವು NC ರಿಜಿಸ್ಟರ್ ನಲ್ಲಿ ಎಂಟ್ರಿ ಮಾಡ್ಬಿಟ್ಟು ನಾವೇ ಅದನ್ನ ಕೋರ್ಟ್ಗೆ ಪರ್ಮಿಷನ್ ತಗೊಂಡ್ಲಿಕ್ಕೆ, ಅಂದ್ರೆ ಈ ಒಂದು NC ಪ್ರಕರಣದಲ್ಲಿ ತನಿಖೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರಿಂದ ಮಾನ್ಯ ಗಣ ನ್ಯಾಯಾಲಯವು ನಮಗೆ ತನಿಖೆ ಮಾಡ್ಲಿಕ್ಕೆ ಅನುಮತಿ ನೀಡಬೇಕಾಗಿ ಕೋರಿದೆ ಅಂತ ಅಂದ್ಬಿಟ್ಟು ಹೇಳಿ ಒಂದು ಮನವಿ ಪತ್ರದೊಂದಿಗೆ ಮಾನ್ಯ ಗಣ ನ್ಯಾಯಾಲಯಕ್ಕೆ ನಾವು ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ವಿ. ಆಗ ಮಾನ್ಯ ನ್ಯಾಯಾಧೀಶರು ಅದ್ರ ಮೇಲೆ ಪರ್ಮಿಟೆಡ್ ಅಂತ ಬರಿತಾ ಇದ್ರು. ಅದು ನಂತರದಲ್ಲಿ ಕೆಲವು ಜಡ್ಜ್ಮೆಂಟ್ಗಳ ಪ್ರಕಾರ ಅದು ಪರ್ಮಿಟೆಡ್ ಅಂತ ಬರೆದ್ರೆ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳಿ ಅದನ್ನ ಕ್ಲಿಯರ್ ಕಟ್ ಆಗಿ ಆದೇಶ ಕೊಡ್ತಾ ಇದ್ರು. ಈ ಒಂದು NC ಕೇಸನ್ನ ನೀವು ತನಿಖೆ ಮಾಡಿ ಫೈನಲ್ ರಿಪೋರ್ಟ್ ಅಥವಾ ತನಿಖೆ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಲಾಗಿದೆ ಅಂತ ಅಂದ್ಬಿಟ್ಟು ಬರೆದು ಕಳಿಸ್ತಾ ಇದ್ರು. ಅದ್ರ ಬೇಸಿಸ್ ಮೇಲೆ ನಾವು ಅದನ್ನ FIR ನ ದಾಖಲಿಸಿ FIR ನಂತರದಲ್ಲಿ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ಸ್ ನ ಸ್ಟಾರ್ಟ್ ಮಾಡ್ತಾ ಇದ್ವಿ. ತಮ್ಮೆಲ್ಲರಿಗೂ ತಿಳಿದಿರೋ ರೀತಿಯಲ್ಲಿ ಫಸ್ಟ್ ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗದೆ FIR ಇಂದ. FIR ನ ದಾಖಲಿಸಿದ ನಂತರದಲ್ಲಿ ನಮ್ಮ ಎಲ್ಲ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗ್ತವೆ. ಅದಕ್ಕಿಂತ ಮುಂಚಿತವಾಗಿ ಈಗೇನು ನಾವು ಹೇಳಿದೆ, NCR ಪ್ರಕರಣಗಳಲ್ಲಿ ಈಗ ಯಾರಾದ್ರೂ NCR ಪ್ರಕರಣ ಕೊಟ್ರೆ ನಾವು ಅದನ್ನ ಕೋರ್ಟಿಗೆ ಕಂಪ್ಲೇಂಟ್ ಪಾರ್ಟಿನೇ ಕೋರ್ಟಿಗೆ ಕಳಿಸ್ಕೊಟ್ಬಿಟ್ಟು ನೀವು ಪರ್ಮಿಷನ್ ತಗೊಂಡ್ ಬರ್ಲಿಕ್ಕೆ ಅಂತ ಹೇಳ್ತಾ ಇದ್ವಿ. ಇತ್ತೀಚಿನ ಒಂದು ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಮೆಂಟ್ ಶ್ರೀ ವಿಜಯೇಶ್ ಪಿಳೈ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ June 16, 2023 ಈ ಒಂದು ಪ್ರಕರಣದಲ್ಲಿ ಈ ಒಂದು ಡೈಲಮಾ ಏನಿತ್ತು, ನಾವು ಪರ್ಮಿಷನ್ ತರಬೇಕು ಅಥವಾ ಕಂಪ್ಲೇಂಟ್ ಪಾರ್ಟಿಗಳು ಹೋಗ್ಬೇಕು, ಆ ತರ ಒಂದು ಡಿಫರೆನ್ಸ್ ಇದ್ದಿದ್ರಿಂದ ಈ ಒಂದು ಜಡ್ಜ್ಮೆಂಟ್ ಅಲ್ಲಿ ಯಾರು ಅಂದ್ರೆ ಕಂಪ್ಲೇಂಟ್ ಪಾರ್ಟಿ ಆದ್ರೂ ಹೋಗಿ ಅಪ್ರೋಚ್ ಮಾಡಿ ಅವರು ಪರ್ಮಿಷನ್ ತರಬಹುದು, ಅಥವಾ ತನಿಖಾಧಿಕಾರಿಗೆ ಅದು ಆ ಒಂದು ಕಂಟೆಂಟ್ ಅನ್ನು ನೋಡಿ ಇದು ತನಿಖೆ ಮಾಡ್ಬೇಕು ಅಂತ ಅನ್ಸಿದ್ರೆ ಆ ತನಿಖಾಧಿಕಾರಿನೇ ಸಹ ಕೋರ್ಟ್ಗೆ ಅಪ್ರೋಚ್ ಮಾಡಿ ಆ ಪರ್ಮಿಷನ್ ತಗೊಂಡು FIR ದಾಖಲಿಸಿ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಬಹುದು ಅಂತ ಅಂದ್ಬಿಟ್ಟು ಇದೆ. ಇದ್ರದ್ದು ಜೊತೆಗೆ ಈ ತರ NCR ಪ್ರಕರಣಗಳು ಠಾಣೆಗೆ ಬಂದಾಗ ನಾವು ಸಾಮಾನ್ಯವಾಗಿ ಕಂಪ್ಲೇಂಟ್ ಪಾರ್ಟಿನ ಕಳಿಸ್ಕೊಡ್ತಕ್ಕಂಥದ್ದು ಬಾಡಿ ಇದೆ. ಇನ್ ಕೇಸ್ ಕೆಲವರೆಲ್ಲ ಏನ್ ಮಾಡ್ತಾರೆ, ಸರ್ ನಮಗೆ ಕೇಸ್ ಏನ್ ಬೇಡ, FIR ದಾಖಲಿಸೋದೇನ್ ಬೇಡ, ನೀವು ಕರೆದ್ಬಿಟ್ಟು ಅವ್ರನ್ನ ಎನ್ಕ್ವೈರಿ ಮಾಡ್ಬಿಟ್ಟು ನಮ್ಮ ತಂಟೆ ತಕರಾರಿಗೆ ಬರದಂಗೆ ಒಂದು ಮುಚ್ಚಳಿಕೆ ಮಾಡಿಸ್ಕೊಡಿ, ಅಥವಾ ಈ ಪ್ರಕರಣನ ಅವ್ರಿಗೆ ಒಂದು ತಿಳುವಳಿಕೆ ನೀಡೋದ್ರ ಮುಖಾಂತರ ಪ್ರಕರಣ ಮುಕ್ತಾಯ ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಕೇಳಿದಾಗ ನಾವು ಅದನ್ನ NCR ರಿಜಿಸ್ಟರ್ ಎಂಟ್ರಿ ಮಾಡಿರ್ತೀವಿ. ಅದನ್ನ ಅವ್ರನ್ನ ಅಪೋಸಿಷನ್ ಅವ್ರನ್ನ ಕರೆಸಿ ಅವರಿಗೆ ಒಂದು ತಿಳುವಳಿಕೆ ಕೊಡ್ತಕ್ಕಂಥದ್ದು ಅಥವಾ ಕ್ಲೋಸ್ ಮಾಡ್ತಕ್ಕಂಥದ್ದು, ಅಥವಾ ಅವರವರ ಮಧ್ಯದಲ್ಲಿ ಒಂದು ರಾಜಿ ಸಂಧಾನದ ತರ ಮಾಡ್ಬಿಟ್ಟು ಅದನ್ನ ಕ್ಲೋಸ್ ಮಾಡ್ತಕ್ಕಂಥದ್ದು ಇದೆ. ಇನ್ ಕೇಸ್ ಅಂತ ಪ್ರಕರಣಗಳು ದಾಖಲಾದ FIR ದಾಖಲೆ ಆಗದಂತಹ ಪ್ರಕರಣಗಳಿದ್ದಾಗ ಅವುಗಳನ್ನು ಸಹ ನಾವು ಪ್ರತಿ 15 ದಿನಗಳಿಗೊಮ್ಮೆ ಇತ್ತೀಚಿನ BNSS ಪ್ರಕಾರ ಮಾನ್ಯ ನ್ಯಾಯಾಧೀಶರಿಗೆ ರಿಜಿಸ್ಟರ್ ಸಮೇತ ನಾವು ಕಳಿಸ್ಕೊಟ್ಟು ಅವರ ಪರಿಶೀಲನೆ ನಂತರದಲ್ಲಿ ನಾವು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದಿದೆ. ಅದರ ಪರಿಶೀಲನೆ ಅಂತಂದ್ರೆ ಆಗ್ಲೂ ಸಹ ಮಾನ್ಯ ನ್ಯಾಯಾಧೀಶರುಗಳು ಆ ಒಂದು ರಿಜಿಸ್ಟರ್ ಇರ್ತಕ್ಕಂಥ ಕಂಟೆಂಟ್ ಅನ್ನು ನೋಡಿ ಇದನ್ನ ಅವರಿಗೆ ಏನಾದ್ರು ಇನ್ವೆಸ್ಟಿಗೇಷನ್ ಮಾಡಿಸ್ಬೇಕು ಅಂತ ಅನ್ಸಿದ್ರೆ ಆಗ್ಲೇ ಸಹ ಆ ಒಂದು NCR ಮೇಲೆ ಅವರು ಸಹ ಆದೇಶ ಮಾಡಿ ಕಳಿಸ್ತಕ್ಕಂಥದ್ದು ವ್ಯವಸ್ಥೆ ಇದೆ. ಕೆಲವರಿಗೆ ಅದು ಅವಶ್ಯಕತೆ ಇಲ್ಲ ಅಂತಂದ್ರೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡಲ್ಲ, ಅದನ್ನ ಅಲ್ಲೇ ವಾರ್ನ್ ಮಾಡಿ ಅಥವಾ ಅವ್ರನ್ನ ತಿಳುವಳಿಕೆ ಕೊಟ್ಟು ಕ್ಲೋಸ್ ಮಾಡ್ತಕ್ಕಂಥದ್ದು ಸಹ ಇದೆ. ಇದು NCR ಪ್ರಕರಣಗಳಲ್ಲಿ ಆಗುತ್ತೆ.
ಇನ್ ಕೇಸ್ NCR ಪ್ರಕರಣ ಏನಾದ್ರು ನಾವು FIR ದಾಖಲಿಸ್ಬೇಕಂದ್ರೆ ಈಗಾಗಲೇ ಹೇಳಿದ ಪ್ರಕಾರ ಪರ್ಮಿಷನ್ ಆಗುತ್ತೆ, ಪರ್ಮಿಷನ್ ಆದ್ಮೇಲೆ FIR ಆಗುತ್ತೆ. ಅದೇ ರೀತಿ ಕಾಗ್ನಿಸಬಲ್ ಕೇಸ್ ಬಂತು, ಈಗಾಗಲೇ ಘಟನೆ ನಡೆದಿರೋ ಬಗ್ಗೆ ಕನ್ಫರ್ಮ್ ಆಗಿ ಎಲ್ಲ ವಿಚಾರಗಳು ಗೊತ್ತಾಯ್ತು, ಕಾಗ್ನಿಸಬಲ್ ಕೇಸ್ ಬಂತು. ಆ ಕಾಗ್ನಿಸಬಲ್ ಕೇಸು ಡೈರೆಕ್ಟ್ ಆಗಿ 7 years ಇಂಪ್ರಿಸನ್ಮೆಂಟ್ ಇದ್ದಾಗ ಡೈರೆಕ್ಟ್ ಆಗಿ ನಾವು FIR ಹಾಕಿ ಸ್ಟೇಷನ್ ಅಲ್ಲಿ FIR ಹಾಕಿ ಅದನ್ನ ನ್ಯಾಯಾಲಯಕ್ಕೆ FIR ಕಾಪಿನ ಮತ್ತೆ ನಮ್ಮ ಮೇಲಾಧಿಕಾರಿಗಳಿಗೆ FIR ಕಾಪಿನ ಕಳಿಸ್ಕೊಡ್ತೀವಿ. ಆ ನಂತರದಲ್ಲಿ ತನಿಖಾ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗ್ತವೆ. ಅದೇ ರೀತಿ ಕೆಲವೊಂದು ಪ್ರಕರಣಗಳು ಇತ್ತೀಚಿನ ಒಂದು BNSS ಪ್ರಕಾರ ಕೆಲವೊಂದು ಪ್ರಕರಣಗಳು ಈ 7 ವರ್ಷಕ್ಕಿಂತ ಕಡಿಮೆ 3 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಇರ್ತಕ್ಕಂಥ ಪ್ರಕರಣಗಳು. ಕೆಲವು ಪ್ರಕರಣಗಳನ್ನ ಈ ಅಫೆನ್ಸ್ಗಳನ್ನ ಇಷ್ಟು ವರ್ಷ ಪನಿಷ್ಮೆಂಟ್ ಅಂತ ಅಂದ್ಬಿಟ್ಟು ಹೇಳಿ ಕ್ಲಾಸಿಫೈ ಮಾಡಿರ್ತಾರೆ. ಅದರ ಪ್ರಕಾರ 3 ವರ್ಷಕ್ಕಿಂತ ಹೆಚ್ಚಿರ್ತಕ್ಕಂಥ ಸಜೆ ಇರ್ತಕ್ಕಂಥ ಅಥವಾ ಶಿಕ್ಷೆ ಇರ್ತಕ್ಕಂಥ ಪ್ರಕರಣಗಳು 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರ್ತಕ್ಕಂಥ ಪ್ರಕರಣಗಳಲ್ಲಿ ಕೆಲವರು ಕಂಪ್ಲೇಂಟ್ ತರ್ತಾರೆ. ಆ ಕಂಪ್ಲೇಂಟ್ ತಂದಾಗ ಅವರ ಕಂಪ್ಲೇಂಟ್ ಅಲ್ಲಿ ಕಾಗ್ನಿಸಬಲ್ ಕಂಟೆಂಟ್ ಹಾಕಿರ್ತಾರೆ. ಆದ್ರೆ ನಾವು ವಿಚಾರಣೆ ಮಾಡಿದಾಗ ಅಥವಾ ಕಂಪ್ಲೇಂಟ್ ನಾವು ಓದಿದಾಗ ಅದರಲ್ಲಿ ಅವ್ರು ಹೇಳ್ತಕ್ಕಂಥ ಮಾಹಿತಿಗೂ ಮತ್ತೆ ಅದರಲ್ಲಿ ಬರೆದಿರ್ತಕ್ಕಂಥ ಮಾಹಿತಿಗೂ ಸ್ವಲ್ಪ ವ್ಯತ್ಯಾಸ ಅನ್ಸುತ್ತೆ. ಅದನ್ನ ನಾವು ಪ್ರೈಮಾ ಫೇಸಿ ಅಂತ ಕರಿತೀವಿ. ಆ ಪ್ರೈಮಾ ಫೇಸಿನ ಆಕ್ಚುಲಿ ಪ್ರೈಮಾ ಫೇಸಿ ನಮಗೆ ಕಂಡು ಬರ್ಲಿಲ್ಲ, ಈ ಒಂದು ಘಟನೆ ಇವ್ರು ಹೇಳ್ತಕ್ಕಂಥ ಘಟನೆಗೂ ಅಥವಾ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ಗೂ ಸಾಮ್ಯತೆ ಕಂಡು ಬರ್ತಾ ಇಲ್ಲ, ಅವ್ರು ಹೇಳ್ತಕ್ಕಂಥದ್ರಲ್ಲಿ ಎಲ್ಲೋ ಸ್ವಲ್ಪ ವ್ಯತ್ಯಾಸ ಕಾಣ್ತಾ ಇದೆ, ಪ್ರೈಮಾ ಫೇಸಿ ಕಾಣ್ತಾ ಇಲ್ಲ ಅಂತ ಅಂದಾಗ ನಾವೇನ್ ಮಾಡ್ತೀವಿ, ಈಗ ಅದನ್ನ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ. ಅದು 173 ಕ್ಲಾಸ್ 3 ಪ್ರಕಾರ ನಾವು ನಮ್ಮ ಮೇಲಾಧಿಕಾರಿಗಳಾದ ACP ಇಲ್ಲಿ ಬೆಂಗಳೂರು ಕಮಿಷನರೇಟ್ಗಳಲ್ಲಿ ACP ಸಾಹೇಬರಿಗೆ, ಡಿಸ್ಟಿಕ್ಗಳಲ್ಲಿ DSP ಅವರುಗಳಿಗೆ ಅದನ್ನ ನಾವು ಬಂದಂತ ಕಂಪ್ಲೇಂಟ್ ನ ಒಂದು ರಿಕ್ವಿಷನ್ ಸಮೇತ ಅಟ್ಯಾಚ್ ಮಾಡ್ಬಿಟ್ಟು ಕಳಿಸ್ಕೊಟ್ಟು ಅವ್ರ ಹತ್ರ ನಾವು ಈ ತರ ಒಂದು ಕಂಪ್ಲೇಂಟ್ ಬಂದಿದೆ, ಇದನ್ನ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡ್ಲಿಕ್ಕೆ ಅನುಮತಿ ನೀಡಿ ಅಂತ ಅಂದ್ಬಿಟ್ಟು ಹೇಳಿ ಮನವಿ ಪತ್ರ ಕಳಿಸ್ಕೊಡ್ತೀವಿ. ಆ ಮನವಿ ಪತ್ರದ ಮೇಲೆಗೆ ಅವರು ಅದನ್ನ ಕಂಪ್ಲೇಂಟ್ ನ ಮತ್ತೆ ನಾವು ಕಳಿಸಿದಂತ ಮನವಿ ಪತ್ರನ ಎರಡೂನು ಸಹ ಓದಿ ಅವರು ನಮಗೆ ಅನುಮತಿ ಕೊಡ್ತಾರೆ. ಕೆಲವೊಂದ್ರಲ್ಲಿ ಅನುಮತಿ ಕೊಡದಲ್ಲೂ ವಾಪಸ್ ಕಳಿಸ್ಬೋದು. ಅನುಮತಿ ಕೊಟ್ಟಂತ ಪ್ರಕರಣಗಳಲ್ಲಿ ನಾವೇನ್ ಮಾಡ್ತೀವಿ, ಅದನ್ನ ಎನ್ಕ್ವೈರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆ ಎನ್ಕ್ವೈರಿ ಮಾಡ್ಲಿಕ್ಕೆ ಅಂದ್ರೆ ಏನು ನಮ್ಗೆ ಆ ಘಟನೆ ನಡೆದಿದೆ ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಕುರುಹುಗಳು, ಏನಾದ್ರು ಎವಿಡೆನ್ಸಸ್ಗಳು, ಮೇಲ್ನೋಟಕ್ಕೆ ಕಾಣಂತ ಎವಿಡೆನ್ಸಸ್ಗಳು ಆ 14 ಡೇಸ್ ಒಳಗಡೆ ಎಷ್ಟು ಮಾಡಕ್ಕಾಗುತ್ತೆ ಅಷ್ಟು ಮಾಡ್ಬಿಟ್ಟು ನಮಗೆ ಈ ಒಂದು ಘಟನೆ ಇವ್ರೇನ್ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಆ ಒಂದು ಘಟನೆ ಕನ್ಫರ್ಮ್ ಆಗಿದೆ ಅಂತ ಅನ್ಬಿಟ್ಟು ಅನ್ಸಿದಾಗ ನಾವು ಡೈರೆಕ್ಟ್ ಆಗಿ ಅದನ್ನ FIR ಆಗಿ ಕನ್ವರ್ಟ್ ಮಾಡಬಹುದು. ಇನ್ ಕೇಸ್ ಅವ್ರು ಕೊಟ್ಟಿರ್ತಕ್ಕಂಥ ದೂರು ನಾವು ಎನ್ಕ್ವೈರಿ ಮಾಡಿದಾಗ ದೂರು ಕಂಡು ಬರ್ಲಿಲ್ಲ, ಆ ಪ್ರೈಮಾ ಫೇಸಿ ಪ್ರೂವ್ ಆಗ್ಲಿಲ್ಲ ಅಂತಂದಾಗ ನಾವು ಅದನ್ನ ಆ ಪ್ರಕರಣವನ್ನ ಮುಕ್ತಾಯ ಮಾಡ್ತಕ್ಕಂಥ ಒಂದು ಅವಕಾಶ ಸಹ ಈ ಒಂದು BNSS ಅಲ್ಲಿ ಇದೆ. ಮೊದಲು ಅದಕ್ಕೆ ಅವಕಾಶ ಇರಲಿಲ್ಲ, ಯಾರೇ ಕಂಪ್ಲೇಂಟ್ ತಂದು ಕೊಟ್ಟರು ಸಹ ಏನು ಎನ್ಕ್ವೈರಿ ಕಂಡಕ್ಟ್ ಮಾಡ್ದಲ್ಲೇ ಡೈರೆಕ್ಟ್ FIR ಮಾಡ್ಬೇಕು ಅಂತ ಅನ್ಬಿಟ್ಟು ಇತ್ತು. ಅದನ್ನ ಈಗ ನಮ್ಮ ಹೊಸ ಕ್ರಿಮಿನಲ್ ಲಾ ನಲ್ಲಿ ಇದನ್ನ ಹೊಸದಾಗಿ ಆಡ್ ಮಾಡಿರ್ತಕ್ಕಂಥದ್ದು. ಏನು ಫಾಲ್ಸ್ ಕಂಪ್ಲೇಂಟ್ ಕೊಡ್ತಕ್ಕಂಥವ್ರನ್ನ ಅವಾಯ್ಡ್ ಮಾಡ್ತಕ್ಕಂಥದ್ದು ಮತ್ತೆ FIR ನ ದಾಖಲಿಸಿ ಸುಳ್ಳು FIR ನ ದಾಖಲಿಸ್ತಕ್ಕಂಥವ್ರಿಗೆ ಇದು ಒಂದು ಬ್ಯಾರಿಕೇಡ್ ಆಗಿ ಅಥವಾ ಒಂದು ಬ್ಯಾರಿಯರ್ ಆಗಿ ಇದು ಆಕ್ಟ್ ಮಾಡ್ತದೆ. ಮತ್ತೆ ಕರೆಕ್ಟ್ ಆಗಿ ಅದು ಡಿಸಿಷನ್ ತಗೊಳ್ಲಿಕ್ಕೂ ಸಹ ಇದು ಒಂದು ಒಳ್ಳೆ ಆಪ್ಷನ್ ಅಂತ ಅನ್ಬಿಟ್ಟು ಅನ್ಸುತ್ತೆ. ಇದಾದ ನಂತರದಲ್ಲಿ ನೋ ಪ್ರೈಮಾ ಫೇಸಿ ಇದ್ರೆ ನಾವು DSP ಸಾಹೇಬರಿಗೆ ಇದು 14 ದಿನಗಳ ಎನ್ಕ್ವೈರಿ ಕಂಡಕ್ಟ್ ಮಾಡಿದ ನಂತರದಲ್ಲಿ ಈ ತರ ಒಂದು ಎನ್ಕ್ವೈರಿನಲ್ಲಿ ಯಾವುದೇ ರೀತಿಯ ಸತ್ಯಾಂಶಗಳು ಕಂಡು ಬಂದಿರೋದಿಲ್ಲ, ಈ ಘಟನೆ ನಡೆದಿರೋದ್ರ ಬಗ್ಗೆ ಯಾವುದೇ ಸತ್ಯಾಂಶಗಳು ಕಂಡು ಬಂದಿರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳಿ ರಿಪೋರ್ಟ್ ಕಳಿಸ್ಕೊಟ್ಟು ಅದನ್ನ ಕ್ಲೋಸ್ ಮಾಡ್ತಕ್ಕಂಥದ್ದು ಇದೆ. ಇದಿಷ್ಟಾಯ್ತು ಕಂಪ್ಲೇಂಟ್ ಬಂದಾಗ FIR ದಾಖಲಿಸ್ತಕ್ಕಂಥದ್ದು. FIR ದಾಖಲಿಸಿದ ನಂತರದಲ್ಲಿ ನಾವೇನ್ ಮಾಡ್ತೀವಿ, FIR ದಾಖಲಿಸಿದ ತಕ್ಷಣನೇ ಪ್ಲೇಸ್ ಆಫ್ ಅಕರೆನ್ಸ್ ಎಲ್ಲಿ ಘಟನೆ ಜರುಗಿರೋದೋ ಅದನ್ನ ನಾವು ಕೂಡಲೇ ಎಷ್ಟು ಬೇಗ ಆಗುತ್ತೋ ಎಷ್ಟು ಬೇಗ ಸಾಧ್ಯ ಆಗುತ್ತೋ ಅಷ್ಟು ಬೇಗ ಆ ಜಾಗವನ್ನ ನಾವು ಸೆಕ್ಯೂರ್ ಮಾಡ್ತಕ್ಕಂಥದ್ದು. ಅದನ್ನ ಸೆಕ್ಯೂರ್ ಮಾಡಿ ನಾವು ಅದು ಟೇಪ್ ನ ಹಾಕಿ ಅದನ್ನ ಸೆಕ್ಯೂರ್ ಮಾಡಿ ಅಲ್ಲಿರ್ತಕ್ಕಂಥ ಕುರುಹುಗಳು, ಅಲ್ಲಿರ್ತಕ್ಕಂಥ ಎವಿಡೆನ್ಸಸ್, ಈಗ ನಾವು ಏನು FIR ಮಾಡಿದ್ವಿ, ಈಗ ತನಿಖೆ ಸ್ಟಾರ್ಟ್ ಮಾಡ್ಬೇಕಾಗಿ ಬಂದಾಗ ಒಂದೊಂದು ಪ್ರಕರಣಗಳಿಗೂ ಒಂದೊಂದು ರೀತಿಯಲ್ಲಿ ಪ್ರೊಸೀಜರ್ಸ್ ಗಳು ಇರ್ತವೆ. ಎಲ್ಲಾ ಪ್ರಕರಣಗಳನ್ನು ನಾವು ಒಂದೇ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಕೆಲವು ಚೀಟಿಂಗ್ ಕೇಸ್ಗಳು ಇರ್ತವೆ, ಅದರಲ್ಲಿ ಯಾವುದೇ ರೀತಿಯ ವ್ಯಕ್ತಿಗಳ ಮಧ್ಯೆ
ಗಲಾಟೆಗಳಾಗಿರ್ತಕ್ಕಂಥದ್ದಾಗ್ಲಿ ಹೊಡೆದಾಟಗಳಾಗಿರ್ತಕ್ಕಂಥದ್ದಾಗ್ಲಿ ಆಗಿರಲ್ಲ. ಅಲ್ಲಿ ಏನಾಗಿರ್ತದೆ, ಆಸ್ತಿಗೆ ಸಂಬಂಧಪಟ್ಟಂಗೆ ಅಥವಾ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಅಥವಾ ಹಣಕ್ಕೆ ಸಂಬಂಧಪಟ್ಟಂಗೆ ಆ ಒಂದು ಮೋಸ ಆಗಿರ್ತಕ್ಕಂಥದ್ದು ಇರುತ್ತೆ. ಅದಕ್ಕೆ ನಾವು ದಾಖಲೆಗಳನ್ನ ಸಂಗ್ರಹಿಸಬೇಕಾಗುತ್ತೆ. ಇದೇ ಅಸಾಲ್ಟ್ ಕೇಸ್ಗಳಲ್ಲಿ ನಾವು ಬೇರೆ ರೀತಿಯ ಒಂದು ಸಾಕ್ಷ್ಯಗಳನ್ನ ಅಥವಾ ಎವಿಡೆನ್ಸಸ್ ನ ಕಲೆಕ್ಟ್ ಮಾಡ್ಬೇಕಾಗುತ್ತೆ, ಮೆಟೀರಿಯಲ್ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಅದೇ ರೀತಿ ದಾಳಿ ಪ್ರಕರಣಗಳಲ್ಲಿ ಬೇರೆ ರೀತಿಯಲ್ಲ ಒಂದು ದಾಳಿ ಪ್ರಕರಣಗಳಲ್ಲಿ ಬೇರೆ ರೀತಿಯ ಒಂದು ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿ ನಾವು ತನಿಖೆ ಮಾಡ್ಬೇಕಾಗುತ್ತೆ. ಅದೇ ರೀತಿ ಬೇರೆ ಮಿಸ್ಸಿಂಗ್ ಕೇಸ್ ಆಗಿರ್ಲಿ, ಅದರಲ್ಲಿ ಓರಲ್ ಎವಿಡೆನ್ಸಸ್ ಜೊತೆಗೆ ಏನು 506 ಅಥವಾ ಕೊಲೆ ಬೆದರಿಕೆ ಹಾಕಿರ್ತಕ್ಕಂಥದ್ದು ಅಥವಾ ಬೈದಿರ್ತಕ್ಕಂಥದ್ದು ಇಂಥವ್ರು ಬಂದಾಗ ನಾವು ಓರಲ್ ಎವಿಡೆನ್ಸಸ್ ಸಹ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಆ ಒಂದು ಕ್ಲಾಸಿಫಿಕೇಶನ್ ಪ್ರಕಾರ ನಾವು ತನಿಖೆಯನ್ನ ಪ್ರಾರಂಭಿಸಿ ಈಗ FIR ಹಾಕಿದ ತಕ್ಷಣನೇ FIR ನ ಕೋರ್ಟಿಗೆ ಕಳಿಸ್ಕೊಟ್ಟು ಜೊತೆಗೆ ನಮ್ಮ ಮೇಲಾಧಿಕಾರಿಗಳಿಗೆ ಕಳಿಸ್ಕೊಟ್ಟು FIR ತಕ್ಷಣ ನಾವು ತನಿಖೆನ ಪ್ರಾರಂಭಿಸ್ತೀವಿ. ತನಿಖೆ ಪ್ರಾರಂಭಿಸಿದ ತಕ್ಷಣ ನಾನು ಹೇಳ್ದಂಗೆ ಒಂದು ಸೀನ್ ಆಫ್ ಕ್ರೈಮ್ ನ ಪ್ರಿಸರ್ವ್ ಮಾಡ್ತಕ್ಕಂಥದ್ದು ಈಗಾಗ್ಲೇ ಎಲ್ಲಾ ಡಿಸ್ಟಿಕ್ಗಳಲ್ಲಿ ಎಲ್ಲಾ ಕಮಿಷನರೇಟ್ಗಳಲ್ಲಿ ಈಗಾಗ್ಲೇ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಅಂದ್ಬಿಟ್ಟು ಹೇಳಿ ನೇಮಕಾತಿ ಮಾಡ್ಕೊಂಡು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರಿಗೂ ಸಹ ನಾವು ಈಗ ಹೊಸ ಕಾನೂನಿನಲ್ಲಿ ಈಗ ಯಾವಾಗ ನಮ್ಮ BNSS ಇಂಪ್ಲಿಮೆಂಟ್ ಆಯ್ತು ಜುಲೈ 1, 2024 ಅವತ್ತಿನಿಂದ 7 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಇರ್ತಕ್ಕಂಥ ಪ್ರಕರಣಗಳು ಅಂದ್ರೆ ಘೋರ ಪ್ರಕರಣಗಳಲ್ಲಿ ಕಂಪಲ್ಸರಿಯಾಗಿ ಏನು FSL ಟೀಮ್ನವರು ಮತ್ತೆ ಸೋಕೋ ಟೀಮ್ನವರು ವಿಸಿಟ್ ಮಾಡಿ ಅವರೇ ಆ ಒಂದು ಪ್ರಕರಣವಂತ ಅಲ್ಲಿ ಇರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿ ಆ ಒಂದು ಮಹಜರು ಕ್ರಮವನ್ನು ಸಹ ಜರುಗಿಸ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಹೊಸದಾಗಿದೆ. ಅದಕ್ಕೆ ಒಂದು 5 ವರ್ಷಗಳ ಕಾಲಾವಕಾಶ ಕೊಟ್ಟಿದ್ದಾರೆ. 5 ವರ್ಷದೊಳಗಡೆ ಎಷ್ಟು ಜನಗಳ ಅವಶ್ಯಕತೆ ಇದೆ, ಎಷ್ಟು ಅಧಿಕಾರಿ ಸಿಬ್ಬಂದಿಗಳ ಅವಶ್ಯಕತೆ ಇದೆ, ಅದನ್ನ ಸರ್ಕಾರ ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡಿ ಆ ತನಿಖೆ ಮಾಡಿಸ್ಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡ್ಕೊಡ್ಬೇಕು ಅಂತ ಅಂದ್ಬಿಟ್ಟಿದೆ. ಈಗ ಸದ್ಯದಲ್ಲಿ ಕೆಲವೊಂದು ಘೋರ ಪ್ರಕರಣಗಳು ಅಂದ್ರೆ 10 ವರ್ಷ ಮತ್ತೆ ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ಇರ್ತಕ್ಕಂಥ ಪ್ರಕರಣಗಳಿಗೆ ಮಾತ್ರ ನಾವೀಗ ಬಳಕೆ ಮಾಡ್ಕೊಳ್ತಾ ಇದೀವಿ. ಇನ್ನು ಮುಂದಿನ ದಿನಗಳಲ್ಲಿ 7 ವರ್ಷ ಮತ್ತೆ ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ಇರ್ತಕ್ಕಂಥ ಎಲ್ಲಾ ಪ್ರಕರಣಗಳಿಗೆ ಕಂಪಲ್ಸರಿ ಆಗಿ FSL ಅಧಿಕಾರಿಗಳೇ ಖುದ್ದಾಗಿ ಮಹಜರು ಕ್ರಮ ಜರುಗಿಸಿ ಅವರೇ ಕೆಲವು ಸಾಕ್ಷ್ಯಾಧಾರಗಳನ್ನ ನಮಗೆ ಸಂಗ್ರಹ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಈಗ ಇನ್ನೊಂದು BNSS ಅಲ್ಲಿ ಹೊಸ ಸೇರ್ಪಡೆ ಏನಪ್ಪಾ ಅಂತಂದ್ರೆ ಡಿಜಿಟಲ್ ಒಂದು ಎವಿಡೆನ್ಸ್ ನ ಇನ್ಕ್ಲೂಡ್ ಮಾಡ್ಬೇಕಂತ ಅಂದ್ಬಿಟ್ಟು ಹೇಳಿ. ಡಿಜಿಟಲ್ ಎವಿಡೆನ್ಸ್ ನ ಯಾವ ರೀತಿ ಇನ್ಕ್ಲೂಡ್ ಮಾಡೋದು ಅಂತಂದ್ರೆ ಈಗ ಮೊದಲು ನಾವು ಫೋಟೋನ ಮಾಜರ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಫೋಟೋ ತೆಗೆದು ಕಳಿಸ್ತಾ ಇರ್ತಿದ್ವಿ. ಅದನ್ನ ಮತ್ತೆ 63 BNSS ಪ್ರಕಾರ ಸರ್ಟಿಫಿಕೇಟ್ ಸಹ ಕೊಡ್ತಾ ಇದ್ವಿ. ಈಗ ಪ್ರತಿಯೊಂದು ಪ್ರಕರಣಗಳಲ್ಲೂ ಸಹ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಮತ್ತೆ ಫೋಟೋಗಳನ್ನ ತೆಗೆದು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅದನ್ನ ಒಂದು ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡೋದ್ರ ಮುಖಾಂತರ ಅದೇ ದಿನ ಆ ಸಾಕ್ಷ್ಯಗಳನ್ನ ಸಂಗ್ರಹಿಸಿದ್ರ ಬಗ್ಗೆ, ಮಹಜರು ಕಾರ್ಯಗಳನ್ನ ನಡೆಸಿದ್ರ ಬಗ್ಗೆ ಎಲ್ಲಾ ದಾಖಲೆಗಳನ್ನ ಒಂದು 48 ಗಂಟೆಗಳ ಒಳಗಾಗಿ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸ್ಬೇಕಾಗ್ತದೆ. ಸಲ್ಲಿಸಿ ಅದನ್ನ ನಾವು ಅಕ್ಲೈನ್ಮೆಂಟ್ ತಗೊಳ್ಬೇಕಾಗ್ತದೆ. ಆ ಒಂದು ವ್ಯವಸ್ಥೆ ಈ ಒಂದು ಹೊಸ ಕಾನೂನುಗಳಲ್ಲಿ ಸೇರ್ಪಡೆಯಾಗಿದೆ. ಇದ್ರ ಜೊತೆಗೆ ನಾವುಗಳು ಈಗ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಓರಲ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ಬೇಕಾಗುತ್ತೆ. ಆಗ ನಾವು ಸಂಬಂಧಪಟ್ಟ ಸಾಕ್ಷ್ಯಧಾರಿಗಳು ಅಂದ್ರೆ ಆ ಘಟನೆ ನೋಡಿರ್ತಕ್ಕಂಥವ್ರಿಗೆ, ಆ ಘಟನೆ ಬಗ್ಗೆ ಕೇಳಿರ್ತಕ್ಕಂಥವ್ರಿಗೆ, ಆ ಘಟನೆ ಗೊತ್ತಿರ್ತಕ್ಕಂಥವ್ರಿಗೆ ನಾವು ನೋಟಿಸ್ ನ ಕೊಟ್ಟು ಅವ್ರನ್ನ ಕರೆಸ್ತಕ್ಕಂಥದ್ದು ವ್ಯವಸ್ಥೆ ಸಹ ಇದೆ. ಅವ್ರನ್ನ ಕರೆಸ್ಲಿಕ್ಕೆ ನಾವು BNSS ಪ್ರಕಾರ ನಾವು 179 BNSS ಪ್ರಕಾರ ನಾವು ಅವ್ರಿಗೆ ನೋಟಿಸ್ ಸರ್ವ್ ಮಾಡಿ ಕರೆಸ್ತಕ್ಕಂಥದ್ದಿದೆ. ಆದ್ರೆ ಅಂತ ಸಾಕ್ಷಿದಾರರಲ್ಲಿ ಯಾರಾದ್ರೂ 15 ವರ್ಷಕ್ಕಿಂತ ಚಿಕ್ಕವರಾಗಿದ್ರೆ ಅಥವಾ 60 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ರೆ ಅಥವಾ ಮಹಿಳೆ ಆಗಿದ್ರೆ ಅಥವಾ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಅಸ್ವಸ್ಥರಿದ್ರೆ ಅಂತ ಅವ್ರನ್ನ ಪೊಲೀಸ್ ಠಾಣೆಗೆ ಬಂದು ನೀವು ಸಾಕ್ಷಿ ಕೊಡಿ ಅಂತ ಅಂದ್ಬಿಟ್ಟು ಹೇಳುವಂತ ಅವಕಾಶ ಇಲ್ಲ. ಅಂತವ್ರುಗಳು ನಾವು ನೋಟಿಸ್ ಮಾಡಿ ಅವ್ರನ್ನ ಠಾಣೆಗೆ ಕರೆಸಿ
ಅವರ ಹೇಳಿಕೆಗಳನ್ನು ದಾಖಲಿಸ್ತಕ್ಕಂತ ಒಂದು ವ್ಯವಸ್ಥೆ ಇಲ್ಲ. ಅವರುಗಳಿಗೆ ವಿನಾಯಿತಿ ಇದೆ, ನೋಟಿಸ್ ಕೊಡ್ತಕ್ಕಂಥದ್ದು ಸಿಸ್ಟಮ್ ಇಲ್ಲ. ಅವರುಗಳು ಇಷ್ಟಪಟ್ಟು ನಾವೇ ಸ್ವತಃ ನಾವೇ ಇಷ್ಟಪಟ್ಟು ಬಂದು ಈ ಎವಿಡೆನ್ಸ್ ಕೊಡ್ತೀವಿ ಅಥವಾ ಒಂದು ಸಾಕ್ಷ್ಯಗಳನ್ನ ಕೊಡ್ತೀವಿ ಅಂತ ಅಂದ್ಬಿಟ್ಟಂದ್ರೆ ಆಗ ತಗೊಂಡ್ಲಿಕ್ಕೆ ಅವರ ಒಂದು ಸಮ್ಮತಿ ಮೇರೆಗೆ ತಗೊಂಡ್ಲಿಕ್ಕೆ ಅವಕಾಶ ಇದೆ. ಅವರುಗಳು ಇಂಥ ಸಾಕ್ಷಿಗಳು ನಮ್ಗೇನಾದ್ರು ಆ ಪ್ರಕರಣದಲ್ಲಿ ಇದ್ರೆ ಅವರುಗಳ ಸಾಕ್ಷಿಗಳನ್ನ ನಾವು ಅವರು ಎಲ್ಲಿ ಇರ್ತಾರೋ ಅಲ್ಲಿಗೆ ಹೋಗಿ ದಾಖಲಿಸ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಇದೆ. ಜೊತೆಗೆ ಅದನ್ನ ವಿಡಿಯೋಗ್ರಫಿ ಸಹ ಮಾಡ್ತಕ್ಕಂಥದ್ದಿದೆ. ಯಾಕೆ ಅಂತಂದ್ರೆ ಕೆಲವು ಪ್ರಕರಣಗಳಲ್ಲಿ ನಾವು ಈ ಸಾಕ್ಷಿಗೆ ಬಂದಂತ ಸಂದರ್ಭದಲ್ಲಿ, ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಆ ಸಾಕ್ಷಿದಾರರುಗಳು ಹಾಸ್ಟೆಲ್ ಆಗ್ತಕ್ಕಂಥದ್ದು, ಅವರುಗಳು ನಾವು ಅವತ್ತೊಂದು ದಿನ ಪೊಲೀಸರ ಮುಂದೆ ಯಾವುದೇ ಹೇಳಿಕೆನೆ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥದ್ದೆಲ್ಲ ಇತ್ತು. ಆ ಒಂದು ಕಾರಣಗಳಿಂದ ಆ ಸಾಕ್ಷಿದಾರರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಸಾಕ್ಷಿ ನುಡಿತಾರೆ ಅನ್ನೋದ್ರ ಬಗ್ಗೆ ಸಹ ನಾವು ವಿಡಿಯೋಗ್ರಫಿ ಮಾಡಿ ಅದನ್ನ ಕೋರ್ಟಿಗೆ ಕೊಡ್ತಕ್ಕಂಥ ಒಂದು ಹೊಸ ಒಂದು ಆಪ್ಷನ್ ಈ ಒಂದು BNSS ಅಲ್ಲಿ ಸೇರಿಸಲಾಗಿದೆ. ಆ ಒಂದು ಅವಕಾಶ ಸಹ ಇದೆ. ಅದೇ ರೀತಿ ಕೆಲವು ಇಲಾಖೆಗಳಿಗೆ ಅಥವಾ ಕೆಲವು ವ್ಯಕ್ತಿಗಳಿಗೆ, ಕೆಲವು ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡಿ 91 CRPC ಹಾಗೂ ಇತ್ತೀಚಿನ 91 CRPC ಪ್ರಕಾರ ಈ ಒಂದು ಯಾವ್ದಾದ್ರು ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ನಾವು ಇಂಥ ದಾಖಲೆಗಳು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಬೇಕಂತಂದ್ರೆ ಆ ನೋಟಿಸ್ ಜಾರಿ ಮಾಡಿದ್ರೆ ಅವರು ತಂದು ಹಾಜರುಪಡಿಸ್ತಕ್ಕಂಥ ಒಂದು ಜವಾಬ್ದಾರಿ ಅವರಿಗೆ ಇರ್ತದೆ. ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆ. ನಾವು ಸಮನ್ ಮಾಡಿ ಕರೆಸಿ ಅವ್ರ ಕಡೆಯಿಂದ ನಾವು ಸಾಕ್ಷಿಗಳನ್ನ ಸಂಗ್ರಹ ಮಾಡ್ತಕ್ಕಂಥ ಒಂದು ಅವಕಾಶ ಸಹ ಇದರಲ್ಲಿದೆ. ಆ ಒಂದು ಈ ಎಲ್ಲ ಕಾನೂನಿನ ಒಂದು ವಿಧಿಗಳ ಮೇರೆಗೆ ಅಥವಾ ಸೆಕ್ಷನ್ಗಳ ಮೇರೆಗೆ ನಾವು ಕರೆಸಿ ತನಿಖೆ ಮಾಡಿ ಅವುಗಳನ್ನ ದಾಖಲೆಗಳನ್ನಾಗಿ ಮಾಡಿ ಆ ಮಹಜರ್ ಮುಖಾಂತರ ನಾವು ಸೀಸ್ ಮಾಡಿ ಅದನ್ನ ಅದೇ ದಿನ PF ನಲ್ಲಿ ದಾಖಲಿಸಿ ಅದನ್ನ ಕೋರ್ಟಿಗೆ ಕೊಡ್ತಕ್ಕಂಥದ್ದು, ಅಲಾಂಗ್ ವಿತ್ ಮಹಜರ್ ಕೋರ್ಟಿಗೆ ಕೊಡ್ತಕ್ಕಂಥದ್ದು. ಅದು ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಪ್ರತಿದಿನ ನಡೀತಾ ಇರ್ತದೆ. ಮತ್ತೆ ನಾವುಗಳು ತನಿಖೆ ನಡೆಸಿದಂತ ಪ್ರತಿಯೊಂದು ತನಿಖಾ ಕಾರ್ಯಗಳು ಅಂದ್ರೆ ಮಹಜರ್ ಮಾಡ್ತಕ್ಕಂಥದ್ದಾಗಿರ್ಲಿ, ಪ್ರತಿಯೊಂದು ಅಲ್ಲಿ ಆ ಕೃತ್ಯಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನ ಸೀಸ್ ಮಾಡ್ತಕ್ಕಂಥದ್ದಾಗಿರ್ಲಿ, ಅಥವಾ ಕೃತ್ಯಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಸೀಸ್ ಮಾಡ್ತಕ್ಕಂಥದ್ದಾಗಿರ್ಲಿ, ಆ ಕೃತ್ಯಕ್ಕೆ ಪಟ್ಟಂತ ವಸ್ತುಗಳನ್ನ ಸೀಸ್ ಮಾಡ್ತಕ್ಕಂಥದ್ದಾಗ್ಲಿ ಮಾಡಿದಾಗ ಅದನ್ನ ನಾವು PF ಮುದ್ದೆಮಾಲುಗಳಲ್ಲಿ ಅಳವಡಿಸಿ ಆ ಒಂದು ಮುದ್ದೆಮಾಲುಗಳನ್ನೆಲ್ಲ ಅಳವಡಿಸಿ ಅದನ್ನ ಕೋರ್ಟಿಗೆ ಕೊಟ್ಟು ಅದನ್ನ ನಾವು ಪ್ರತಿದಿನ ಆಯಾ ತನಿಖೆಯ ಪ್ರಗತಿಯನ್ನ ನಾವು CD ಅಂತ ಅಂದ್ಬಿಟ್ಟು ಹೇಳ್ತೀವಿ, ಕೇಸ್ ಡೈರೀಸ್ ಅಂತ ಅಂದ್ಬಿಟ್ಟು ಹೇಳಿ ಅದರಲ್ಲಿ ನಮೂದಿಸ್ತಾ ಹೋಗ್ತಾ ಇರ್ತೀವಿ. ಅದಾದ ನಂತರದಲ್ಲಿ ದಸ್ತಗಿರಿ ವಿಚಾರ ಬರ್ತದೆ. ಈಗ ದಸ್ತಗಿರಿ ವಿಚಾರ ಬಂದಾಗ ಈಗ ಪ್ರಕರಣದಲ್ಲಿ ನಾವು ಒಂದು FIR ದಾಖಲಾಯ್ತು. FIR ದಾಖಲಾಯ್ದ್ರ ಬಗ್ಗೆ ಸ್ಪಾಟಿಗೆ ವಿಸಿಟ್ ಮಾಡಿ ಸ್ಪಾಟ್ ಅಲ್ಲಿ ಏನೇನ್ ಸಿಕ್ತು ಏನೇನಿಲ್ಲ ಅಂತ ಅಂದ್ಬಿಟ್ಟು ಹೇಳಿ ಅದನ್ನು ವೆರಿಫೈ ಮಾಡಿ ಅಲ್ಲಿ ಮಹಜರ್ ಮುಖಾಂತರ ಕೆಲವು ವಸ್ತುಗಳನ್ನೆಲ್ಲ ಸೀಸ್ ಮಾಡ್ಕೊಂಡ್ವಿ. ಕೆಲವು ವ್ಯಕ್ತಿಗಳಿಗೆ ನೋಟಿಸ್ ಜಾರಿ ಮಾಡಿ ಅವ್ರನ್ನ ಕರೆಸಿ ಅವ್ರದ ಒಂದು ಹೇಳಿಕೆಗಳನ್ನ ಸಹ ದಾಖಲಿಸ್ಕೊಂಡ್ವಿ. ಈಗ ನಾವು ಆ ಪ್ರಕರಣದಲ್ಲಿ ಇಂಥ ಆರೋಪಿ ಇದರಲ್ಲಿ ಭಾಗಿಯಾಗಿದ್ದಾನೆ ಅಂತ ಗೊತ್ತಾಯ್ತು. ಆಗ ನಮ್ಗೆ ಅರೆಸ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅರೆಸ್ಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಬಂದಾಗ ನಾವು ಈ 7 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಪ್ರಕರಣಗಳಲ್ಲಿ ನೋಟಿಸ್ ಜಾರಿ ಮಾಡ್ತಕ್ಕಂಥದ್ದು ಒಂದು ಇದೆ. ಅಂದ್ರೆ ಈ ಅರ್ನೀಶ್ ಕುಮಾರ್ ಜಡ್ಜ್ಮೆಂಟ್ ಪ್ರಕಾರ 7 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಪ್ರಕರಣಗಳಲ್ಲಿ ಒಂದೇ ಬಾರಿಗೆ ಯಾವುದೇ ವ್ಯಕ್ತಿಯನ್ನ ಅರೆಸ್ಟ್ ಮಾಡಬಾರ್ದು. ಆ ವ್ಯಕ್ತಿ ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾನೆ, ಆತನ ಮೇಲೆ ಪ್ರಕರಣ ದಾಖಲಾಗಿದೆ, ಆ ಪ್ರಕರಣ ಏನು ಅನ್ನೋದ್ರ ಬಗ್ಗೆ ಒಂದು ಜಿಸ್ಟಿನ ಇರ್ತಕ್ಕಂಥ ಒಂದು ನೋಟಿಸ್ನ ನಾವು ಸರ್ವ್ ಮಾಡಿ ಆ ನೋಟಿಸ್ಗೆ ಅವನು ನಮ್ಮ ಮುಂದೆ ಹಾಜರಾದ್ರೆ, ನಮ್ಮ ಮುಂದೆ ತನಿಖೆಗೆ ನಾವು ಹೇಳಿದ ದಿನದಂದು ಅಥವಾ ನಾವು ಹೇಳಿದ ತಾರೀಕು ಅಥವಾ ಹೇಳಿದ ಟೈಮಿಂಗ್ ಅಲ್ಲಿ ಕರೆಕ್ಟ್ ಆಗಿ ಬಂದು ಹಾಜರಾದ್ರೆ ಆತನ ಒಂದು ಎಕ್ಸ್ಪ್ಲನೇಷನ್, ಆತನ ಒಂದು ಹೇಳಿಕೆ, ಆತನ ಒಂದು ಈ ಪ್ರಕರಣದ ಬಗ್ಗೆ ಆತನ ಒಂದು ಕನೆಕ್ಷನ್ ಬಗ್ಗೆ ನಾವು ಎನ್ಕ್ವೈರಿ ಮಾಡಿದಾಗ ಆತನ ಒಂದು ಇನ್ವಾಲ್ವ್ಮೆಂಟ್ ಕಂಡು ಬಂದು ಆ ವ್ಯಕ್ತಿ ಮುಂದಿನ ದಿನಗಳಲ್ಲೂ ಸಹ ನಮಗೆ ಹಾಜರಾಗ್ತಾನೆ ಅಂತಂದ್ರೆ ನಾವು ತನಿಖೆ ಮುಗಿಯೋವರೆಗೂ ಸಹ ಅದನ್ನ ಅರೆಸ್ಟ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಬರಲ್ಲ. ಅವನಿಗೆ ನೋಟಿಸ್ ಜಾರಿ ಮಾಡಿ ಮತ್ತೆ ಪುನಃ ಕರೆದು ಎನ್ಕ್ವೈರಿ ಮಾಡಿ ನಮ್ಮ ಎಲ್ಲ ಎನ್ಕ್ವೈರಿ ಮುಗ್ದಿದ್ದಾದ್ಮೇಲೆ ಆತ ಏನಾದ್ರು ಸಾಕ್ಷ್ಯಗಳನ್ನ ನಾಶಪಡಿಸ್ತಾನೆ, ನಾವು ಹೇಳ್ದಂತ ಈ ವಿಚಾರ ಗೊತ್ತಾಯ್ತು, ಪ್ರಕರಣ ದಾಖಲಾಗಿರೋ ವಿಚಾರ ಗೊತ್ತಾಯ್ತು, ಅವ್ನು ಹೋಗ್ಬಿಟ್ಟು ಹೊರಗಡೆ ಹೋಗಿ ಆ ಸಾಕ್ಷಿಗಳನ್ನ ಬೆದರಿಸ್ತಾನೆ,
ಅಥವಾ ಅಲ್ಲಿರ್ತಕ್ಕಂಥ ಎವಿಡೆನ್ಸಸ್ ನ ನಾಶ ಪಡಿಸ್ತಾನೆ ಅಂತ ಅನ್ಬಿಟ್ಟು ನಮ್ಗೇನಾದ್ರು ಅನ್ಸಿದ್ರೆ, ತನಿಖೆ ನಡೆಸುವ ಸಂದರ್ಭದಲ್ಲಿ ಅನ್ಸಿದ್ರೆ, ನಾವು ಅವ್ರನ್ನ ದಸ್ತಗಿರಿ ಮಾಡಿ ಆ ಪ್ರಕರಣ, ಆ ಒಂದು ಅರೆಸ್ಟ್ ಮಾಡಿ, ಆ ಒಂದು ಏನು ಕಾರಣಗಳನ್ನ ರೆಕಾರ್ಡ್ ಮಾಡ್ಬಿಟ್ಟು ನಾವು ರಿಮಾಂಡ್ ಅರ್ಜಿಗೆ ಜೊತೆಗೆ ಮೊನ್ನೆ ಗಣ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರೆ, ಗಣ ನ್ಯಾಯಾಲಯದಲ್ಲಿ ಈಗ ಎಷ್ಟೋ ಜನ ಇದರಲ್ಲಿ ವಕೀಲರುಗಳು ಇದ್ರಿ, ಬೇಲ್ಗೆ ಅಂತ ಅಂದ್ಬಿಟ್ಟು ಅಪ್ಲಿಕೇಶನ್ ಹಾಕ್ತಾರಿ. ಆ ಬೇಲ್ ಅಪ್ಲಿಕೇಶನ್ ಹಾಕಿದಾಗ ಆ ಗ್ರೌಂಡ್ಸ್ ಮೇಲೆ ಇವ್ರಿಗೆ ಈ ಕೊಟ್ಟಿರ್ತಕ್ಕಂಥ ಕಾರಣಗಳ ಹಿನ್ನೆಲೆಯಲ್ಲಿ ಇತನಿಗೆ ಬೇಲ್ ಕೊಡ್ಬೇಕು ಬೇಡ ಅಂತ ಅಂದ್ಬಿಟ್ಟು ಹೇಳಿ ಜಡ್ಜ್ ಅವರು ಡಿಸೈಡ್ ಮಾಡಿ ಬೇಲ್ ಕೊಡ್ತಕ್ಕಂಥದ್ದಾಗುತ್ತೆ, ಅಥವಾ ಅವ್ರನ್ನ ರಿಮ್ಯಾಂಡ್ ಮಾಡ್ತಕ್ಕಂಥದ್ದು ಸಹ ಆಗುತ್ತೆ. ಈ ಕೆಲವು ಪ್ರಕರಣಗಳಲ್ಲಿ ನಮ್ಗೇನು, ಈಗ ನಮ್ಗೆ ಒಂದು ಕೋಪರೇಟ್ ಮಾಡ್ತಾ ಇರ್ತಾರೆ, ಅಸಿಸ್ಟ್ ಮಾಡ್ತಾ ಇರ್ತಾರೆ, ಅಂತ ಪ್ರಕರಣಗಳಲ್ಲಿ ನಾವು ಯಾವುದೇ ರೀತಿಯ ದಸ್ತಗಿರಿ ಅವಶ್ಯಕತೆ ಇಲ್ಲ ಅಂತಂದ್ರೆ ಸಹ ಬಿಡ್ಬೋದು. ಈಗೆಲ್ಲ ಕಾಮನ್ ಆಗಿ ನಾವೇನ್ ನೋಡ್ತೀವಿ, ಈಗ FIR ಆಗಿದ ತಕ್ಷಣ ಅರೆಸ್ಟ್ ಮಾಡ್ಬಿಡ್ತಾರ, ಅರೆಸ್ಟ್ ಆಗ್ಬಿಡ್ತೀವಿ ಅನ್ನೋ ಒಂದು ಭಯನು ಸಾರ್ವಜನಿಕರಲ್ಲಿ ಇರ್ತತೆ. ಜೊತೆಗೆ ಆ ಕಂಪ್ಲೇಂಟ್ಗಳಿಗೂ ಸಹ ಕೆಲವರಿಗೆ ಏನಾದ್ರೂ ಒಂದು ಕಂಪ್ಲೇಂಟ್ ಆದ ತಕ್ಷಣ ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಆದ್ರೆ ಕಾನೂನಲ್ಲಿ ಕೆಲವೊಂದು ಸುಪ್ರೀಂ ಕೋರ್ಟ್, ಹೈಕೋರ್ಟಿನಂತ ಜಡ್ಜ್ಮೆಂಟ್ಗಳು ಹಾಗೂ ಕಾನೂನಲ್ಲಿ ಇರ್ತಕ್ಕಂಥ ಕೆಲವು ನಿಬಂಧನೆಗಳ ಪ್ರಕಾರ ನಾವು ತನಿಖೆ ಮಾಡಿಸ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಕಾನೂನು ಪ್ರಕಾರವಾಗಿ ದಸ್ತಗಿರಿ ಕ್ರಮಗಳನ್ನ ಜರುಗಿಸಬೇಕಾದ ಸಂದರ್ಭ ಬರುತ್ತೆ. ಅದನ್ನ ನಾವು ಕೆಲವರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿ ಅದನ್ನ ಕನ್ವಿನ್ಸ್ ಮಾಡಿ ಮಾಡ್ತಕ್ಕಂಥದ್ದಿದೆ. ಕೆಲವರಿಗೆ ಏನಾಗಿರುತ್ತೆ, ನಾವು ಕೊಟ್ಟಿದ್ದವ್ರನ್ನ ಅರೆಸ್ಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಸಹ ಕೆಲವರು ಆರೋಪ ಮಾಡ್ತಕ್ಕಂಥದ್ದು ಇದೆ. ಈಗ ಅರೆಸ್ಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವ ರೀತಿಯ ಒಂದು ಕ್ರಮ ಕೈಗೊಳ್ತೀವಿ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಿಲೋ 7 years ಇದ್ದಾಗ, ಈಗಾಗಲೇ ಹೇಳಿದೆ, ಅದರಲ್ಲೂ ಸಹ ಬಿಲೋ 3 years ಇದ್ದು ಇನ್ ಕೇಸ್ ನಾವು ಅರೆಸ್ಟ್ ಮಾಡ್ಬೇಕು ಅಂದ್ರೆ, ಈ ಎಲ್ಲ ಕಾರಣಗಳಿದೆ, ಅವನು ಎಸ್ಕೇಪ್ ಆಗ್ತಕ್ಕಂಥ ಕಾರಣ ಇದೆ, ಅವನು ನಮ್ಮ ಈ ತನಿಖೆಗೆ ಹಾಜರಾಗ್ತಕ್ಕಂಥದ್ದಿಲ್ಲ, ಜೊತೆಗೆ ಅವನು ಕೆಲವು ಒಂದು ಎವಿಡೆನ್ಸಸ್ ನಾಶಪಡಿಸ್ತಕ್ಕಂಥದ್ದಿದೆ, ಕೆಲವು ಸಾಕ್ಷಿದಾರಗಳನ್ನ ಬೆದರಿಸಿ ಅವನು ಪ್ರಕರಣದಲ್ಲಿ ಹೇಳಕ್ಕೆ ಬಿಡ್ತಕ್ಕಂಥ ಸಂದರ್ಭಗಳು ಇದೆ ಅಂತಂದಾಗ, ನಾವು ಆ ಪ್ರಕರಣ ಬಿಲೋ 3 years ಇದ್ದಾಗ ನಾವು ದಸ್ತಗಿರಿ ಮಾಡ್ಬೇಕಾಗಿ ಬಂದಾಗ, ಅದರಲ್ಲೂ ಸಹ 60 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳು, 15 ವರ್ಷಕ್ಕಿಂತ ಕೆಳಗಿನ ವ್ಯಕ್ತಿಗಳು, ಮತ್ತೆ ಆ ವ್ಯಕ್ತಿಗಳು ಏನಾದ್ರೂ ಮೆಂಟಲಿ ಅನ್ಸೌಂಡ್ ಇದ್ರೆ, ಅಥವಾ ಅವ್ರಿಗೆ ದೈಹಿಕವಾಗಿ ಮಾನಸಿಕವಾಗಿ ಏನಾದ್ರು ಸರಿ ಇಲ್ಲ ಅಂತ ವ್ಯಕ್ತಿಗಳನ್ನ ನಾವು ದಸ್ತಗಿರಿ ಮಾಡ್ಲೇಬೇಕಾದ ಪರಿಸ್ಥಿತಿ ಇದ್ದಾಗ, ನಾವು DYSP ದರ್ಜೆ ಅಧಿಕಾರಿಗಳಿಂದ, ಅಂದ್ರೆ ನಮ್ಮ ಮೇಲಾಧಿಕಾರಿಗಳಿಂದ ಅನುಮತಿ ಪಡೆದ ನಂತರವಷ್ಟೇ ದಸ್ತಗಿರಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕಾನೂನಲ್ಲಿ ಇದೆ. ಈಗ ಇತ್ತೀಚೆಗೆ ಬಂದಿರತಕ್ಕಂಥ ಕಾನೂನಲ್ಲಿ ಇನ್ನು ಉಳಿದಂತೆ 7 ವರ್ಷದ ಪ್ರಕರಣಗಳು, ಅಥವಾ ಈ ಫಿಸಿಕಲಿ ಸದೃಢವಾಗಿರ್ತಕ್ಕಂಥ ವ್ಯಕ್ತಿಗಳನ್ನೇನಾದ್ರು ಅರೆಸ್ಟ್ ಮಾಡ್ಬೇಕಾಗಿ ಬಂದಾಗ, ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ನೋಟಿಸ್ ಇಶ್ಯೂ ಮಾಡ್ತಕ್ಕಂಥದ್ದು. ಆ ನೋಟಿಸಿಗೆ ಕಂಪ್ಲೇಂಟ್ ಮಾಡಿದ್ರೆ ಅರೆಸ್ಟ್ ಮಾಡಲ್ಲ, ನೋಟಿಸಿಗೆ ಕಂಪ್ಲೇಂಟ್ ಮಾಡದೇ ಇದ್ರು ಸಹ ನಾವು ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇದೆ. ಇನ್ ಕೇಸ್ ಆ ನೋಟಿಸಿಗೆ ಕಂಪ್ಲೇಂಟ್ ಮಾಡಿದ್ರು ಆದ್ರೂ ಸಹ ನಮಗೆ ತನಿಖೆ ಕಾಲದಲ್ಲಿ ಈತನಿಂದ ಮುಂದೆ ಈ ಎಲ್ಲಾ ಕಾರಣಗಳಿಂದ ಈತ ನಮ್ಮ ತನಿಖೆ ಕೋಪರೇಟ್ ಮಾಡ್ತಾ ಇಲ್ಲ, ಅಥವಾ ತನಿಖೆನಲ್ಲಿ ಏನಾದ್ರು ವ್ಯತ್ಯಾಸ ಅಂದ್ರೆ ತನಿಖೆನ ಅಡ್ಡದಾರಿಗೆ ಎಳಿತಕ್ಕಂತ ಪ್ರಯತ್ನ ಮಾಡ್ತಾನೆ ಅಂತ ಅನ್ಸಿದ್ರೆ ನಾವು ದಸ್ತಗಿರಿ ಮಾಡ್ಬೋದು. ಇನ್ ಕೇಸ್ ಅಬೋವ್ 7 years ಇರ್ತಕ್ಕಂಥ ಪ್ರಕರಣಗಳಲ್ಲಿ FIR ಅಲ್ಲಿ ನಾವು ವ್ಯಕ್ತಿನ ಅರೆಸ್ಟ್ ಮಾಡ್ಬೇಕು ಅಂತಂದ್ರೆ ಅದೇ ರೀಸನ್ ಕೋಟ್ ಮಾಡಿ ಅರೆಸ್ಟ್ ಮಾಡ್ಬೋದು, ಅಥವಾ ಅರೆಸ್ಟ್ ಮಾಡದೇ ಇದ್ರು ಸಹ ನಾವು ಇದೇ ಸೇಮ್ ಪ್ರೊಸೀಜರ್, ಅಂದ್ರೆ ಇನ್ ಕೇಸ್ ನಾವು ನೋಟಿಸ್ ಜಾರಿ ಮಾಡಿ ನೋಟಿಸ್ ಕಂಪ್ಲೇಂಟ್ ಮಾಡ್ದ ಅಂತಂದ್ರೆ ಬಿಟ್ಟು ಸಹ ಬಿಡ್ತಕ್ಕಂಥದ್ದು ಸಹ ಇದೆ. ಯಾವುದೇ ಅರೆಸ್ಟ್ ಮಾಡದ ರೀತಿಯಲ್ಲಿ ನೋಟಿಸ್ ಜಾರಿ ಮಾಡಿ ಅಥವಾ ಸ್ಟೇಷನ್ ಬೇಲ್ ಮಾಡಿ ಕಳಿಸ್ತಕ್ಕಂಥದ್ದು ಸಹ ಆಗುತ್ತೆ. ಇಷ್ಟಿದೆ. ಮತ್ತೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ DK ಬಸು ಪ್ರಕರಣದಲ್ಲಿ ದಸ್ತಗಿರಿ ಮಾಡುವ ವೇಳೆಯಲ್ಲಿ ಒಬ್ಬ ವ್ಯಕ್ತಿಗೆ ಆತನ ಒಂದು ಏನೇನೆಲ್ಲ ರೈಟ್ಸ್ ಇದೆ ಅನ್ನೋದ್ರ ಬಗ್ಗೆ ನಾವು ತಿಳಿಸ್ಕೊಟ್ಟು, ಎಲ್ಲಾ ಠಾಣೆಗಳಲ್ಲೂ 14 ಅಂಶಗಳನ್ನ ನಾವು ಅಳವಡಿಸಿರ್ತೀವಿ. ತಾವೆಲ್ಲರೂ ಸ್ಟೇಷನ್ ವಿಸಿಟ್ ಮಾಡಿದಾಗ ನೋಡ್ಬೋದು 14 ಅಂಶಗಳನ್ನ. ಅಂದ್ರೆ ನಾವು ಯಾರು ಅರೆಸ್ಟ್ ಮಾಡ್ತೀವಿ, ಅರೆಸ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ ಅವರ ಹೆಸರು ಮತ್ತೆ ಅವರ ಹುದ್ದೆ ಅದನ್ನ ತಿಳಿಸ್ಬೇಕಾಗುತ್ತೆ, ಯಾವ ಪ್ರಕರಣದಲ್ಲಿ ಅರೆಸ್ಟ್ ಮಾಡ್ತಾ ಇದ್ವಿ ಅಂತ ಹೇಳ್ಬೇಕಾಗುತ್ತೆ, ಮತ್ತೆ ಯಾವ ಸೆಕ್ಷನ್ಗಳನ್ನ ನಿಮ್ಮ ಮೇಲೆ ದಾಖಲಿಸಲಾಗಿದೆ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಜೊತೆಗೆ ನಿಮ್ಮ ಸಂಬಂಧಿಕರುಗಳಿಗೆ ಅಥವಾ ನಿಮ್ಮ ಸ್ನೇಹಿತರುಗಳಿಗೆ ನಿಮ್ಮ ದಸ್ತಗಿರಿ ಮಾಡಿದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು, ಅವರುಗಳಿಗೆ ಮಾಹಿತಿ ತಿಳಿಸ್ತಕ್ಕಂಥದ್ದು. ಯಾಕಂದ್ರೆ ಅವರುಗಳು ಅವರ ಸಂಬಂಧಿಕರುಗಳು ಅಥವಾ ಅವರ ಸ್ನೇಹಿತರುಗಳು ಈ ಒಂದು ಪ್ರಕರಣ ವಿರುದ್ಧ ಅವರ ಒಂದು ವಕೀಲರನ್ನ ಸಂಪರ್ಕಿಸಿ
ಆ ಜಾಮೀನು ಮಾಡಿಸಿಕೊಳ್ತಕ್ಕಂಥದ್ದಾಗ್ಲಿ ಅಥವಾ ಮುಂದಿನ ಕಾನೂನು ಪ್ರಕ್ರಿಯೆಗಳನ್ನ ಕೈಗೊಳ್ತಕ್ಕಂಥದ ಒಂದು ಅವಕಾಶನ ಅವ್ರಿಗೆ ಕೊಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವ್ರುಗಳಿಗೆ ನಾವು ಮಾಹಿತಿನ ಕೊಡ್ಬೇಕಾಗುತ್ತೆ ದಸ್ತಗಿರಿ ಮಾಡಿದ ಸಂದರ್ಭದಲ್ಲಿ. ಅದೇ ರೀತಿ ಆ ವ್ಯಕ್ತಿ ಯಾರನ್ನ ದಸ್ತಗಿರಿ ಮಾಡಿರ್ತೀವಿ ಅವ್ರನ್ನ ನಾವು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ಬೇಕಾಗುತ್ತೆ. ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸಿ ಮೆಡಿಕಲಿ ಫಿಟ್ ಇದ್ದ ಅಂತಂದ್ರೆ ಆಗ ನಾವು ನ್ಯಾಯಾಲಯದ ಮುಂದೆ ನ್ಯಾಯಾಧೀಶರ ಮುಂದೆ ರಿಮಾಂಡ್ ಅರ್ಜಿಯೊಂದಿಗೆ ಹಾಜರುಪಡಿಸ್ಲಿಕ್ಕೆ ಹೋಗ್ತೀವಿ. ಇನ್ ಕೇಸ್ ಏನಾದ್ರೂ ಅವ್ರಿಗೆ ಎಮರ್ಜೆನ್ಸಿ ಮೆಡಿಕಲ್ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತಂದ್ರೆ ಅದನ್ನು ಸಹ ನಾವು ಮೆನ್ಷನ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸಿದ ನಂತರದಲ್ಲಿ ಅಥವಾ ಟ್ರೀಟ್ಮೆಂಟ್ ಕೊಡಿಸ್ತಕ್ಕಂಥದ್ದು ಸಹ ಇದೆ. ಟ್ರೀಟ್ಮೆಂಟ್ ಕೊಡಿಸಿ ನಾವು ಮುಂದಿನ ಕ್ರಮಗಳನ್ನ ಕೈಗೊಳ್ಳತಕ್ಕಂಥದ್ದು ಬರ್ತದೆ. ಇದು ದಸ್ತಗಿರಿ ಸಂದರ್ಭದಲ್ಲಿ. ದಸ್ತಗಿರಿ ನಂತರದಲ್ಲಿ ನಮಗೆ ಉಳಿತಕ್ಕಂಥದ್ದು ಈಗ ಕೆಲವೊಂದು ಸಾಕ್ಷ್ಯಗಳನ್ನ ನಾವು ಆಡಿಯೋ ವಿಡಿಯೋ ಮಾಡ್ಕೊಂಡು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡಿರ್ತೀವಿ. ಕೆಲವೊಂದು ಸಾಕ್ಷ್ಯಗಳನ್ನ ಮಹಜರ್ ಮುಖಾಂತರ ಅಂದ್ರೆ ಮೆಟೀರಿಯಲ್ ಎವಿಡೆನ್ಸಸ್ ನ ಮಚ್ಚಾಗಿರ್ಲಿ, ದೊಣ್ಣೆ ಆಗಿರ್ಲಿ, ಕಲ್ಲಾಗಿರ್ಲಿ, ಹೊಡೆದಿರ್ತಕ್ಕಂಥ ಪ್ರಕರಣಗಳಲ್ಲಿ ಅದೇ ಚೀಟಿಂಗ್ ಕೇಸ್ಗಳಲ್ಲಿ ದಾಖಲೆಗಳನ್ನಾಗ್ಲಿ ಇದನ್ನೆಲ್ಲ ಸೀಸ್ ಮಾಡ್ಕೊಂಡು ಅದನ್ನ PF ಹಾಕಿ ಇಟ್ಕೊಂಡಿರ್ತೀವಿ. ಜೊತೆಗೆ ಕೆಲವೊಂದು ಪ್ರಕರಣಗಳನ್ನ ನಾವು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತಕ್ಕಂಥ ಅವಶ್ಯಕತೆ ಬರ್ತದೆ. ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡೋದಂತಂದ್ರೆ ಈಗ ಒಂದು ಒಂದು ದೊಣ್ಣೆನೋ ಅಥವಾ ಮಚ್ಚೋ ಅದು ಇದರಲ್ಲಿ ಕೊಚ್ಚಿ ಕೊಲೆ ಮಾಡಿದಾನೆ ಅಂತ ಅಂದ್ಬಿಟ್ಟು ಹೇಳಿರ್ತಾರೆ. ಅದು ನಮಗೆ ಆ ಸೀನ್ ಆಫ್ ಕ್ರೈಮ್ ಅಲ್ಲಿ ಸಿಕ್ಕಿರ್ತತೆ ಅಥವಾ ಆರೋಪಿ ತಗೊಂಡೋಗಿ ಬಚ್ಚಿಟ್ಟಿರ್ತಾನೆ. ದಸ್ತಗಿರಿ ಮಾಡಿ ಅವನನ್ನ ಎನ್ಕ್ವೈರಿ ಮಾಡಿ ಅವನನ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿದಾಗ ಅವನು ನಮ್ಗೆ ಹೇಳ್ತಾನೆ ಇದನ್ನ ನಾನು ಇಂಥ ಕಡೆ ಇಟ್ಟಿರ್ತೀನಿ ಅಂತ ಅಂದ್ಬಿಟ್ಟು ಹೇಳಿ. ಅದು ನಾವು 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಆ ಒಂದು ಆ ಮಚ್ಚನ್ನ ರಿಕವರಿ ಮಾಡಿ ಆ ರಿಕವರಿ ಮಾಡಿರ್ತಕ್ಕಂಥ ಮಚ್ಚಿನ ಮೇಲೆ ರಕ್ತದ ಕಲೆಗಳು ಏನಾದ್ರು ಇದೆಯಾ, ಆ ರಕ್ತದ ಕಲೆಗಳು ಯಾವ ರಕ್ತದ ಕಲೆಗಳೇನಾದ್ರು ಇದ್ರೆ ಆ ಒಂದು ರಕ್ತದ ಕಲೆಗಳು ಯಾರಿಗೆ ಸೇರಿದ್ದು ಅಂತ ಅಂದ್ಬಿಟ್ಟು ಹೇಳಿ ಪರಿಶೀಲನೆ ಮಾಡ್ತಕ್ಕಂಥದ್ದು. ಆ ಒಂದು ರಕ್ತದ ಕಲೆಗಳು ನೆಲದ ಮೇಲೆ ಏನಾದ್ರು ಬಿದ್ದಿದ್ರೆ ಅಥವಾ ಆ ಒಂದು ಕೃತ್ಯ ನಡೆದ ಸ್ಥಳದಲ್ಲಿ ಏನಾದ್ರು ಬಿದ್ದಿದ್ರೆ ಅಲ್ಲಿನ ಮಣ್ಣನ್ನ ಸಹ ಸಂಗ್ರಹಿಸಿ ಆ ಮಣ್ಣನ್ನ ನಾವು ಕಳಿಸ್ಕೊಟ್ಟು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಟ್ಟು ಅಲ್ಲಿ ಆ ಮಣ್ಣಿನಲ್ಲಿರ್ತಕ್ಕಂಥ ಬ್ಲಡ್ ಮಾನವನ ರಕ್ತವೇ ಅಥವಾ ಆ ರಕ್ತ ಮನುಷ್ಯನ ರಕ್ತನೇ ಆಗಿದ್ರೆ ಅದು ಅದರಲ್ಲಿರ್ತಕ್ಕಂಥ ಬ್ಲಡ್ ಗ್ರೂಪ್ ಯಾವುದು, ಅದು ಈಗ ವಿಕ್ಟಿಮ್ಗೆ ಗಾಯ ಆಗಿರ್ತತೆ, ಅವನ ಗಾಯದಿಂದ ರಕ್ತ ಸೋರಿರ್ತತೆ, ಆ ಸೋರಿರ್ತಕ್ಕಂಥ ರಕ್ತ ಅದೇ ಜಾಗದಲ್ಲಿ ಬಿದ್ದಿರೋದ್ರಿಂದ ಆ ರಕ್ತ ಮತ್ತೆ ಆ ವಿಕ್ಟಿಮ್ ರಕ್ತ ಎರಡೂ ಮ್ಯಾಚ್ ಆಗುತ್ತಾ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತಕ್ಕಂಥದ್ದು. ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಪ್ರಕರಣಗಳಲ್ಲಿ ಕೆಲವೊಂದು ಟಿಶ್ಯೂಗಳು ಅಂದ್ರೆ ಇದು ಮಾಂಸದ ಕೆಲವು ತುಂಡುಗಳು ಸಹ ಆ ಕೃತ್ಯ ನಡೆದ ಸ್ಥಳದಲ್ಲಿ ಸಿಗ್ತವೆ. ಅಂತ ಸಂದರ್ಭದಲ್ಲಿ ಅವುಗಳನ್ನ ಸಹ ನಾವು ಸಂಗ್ರಹಿಸಿ ಅವುಗಳನ್ನ ವಿಧಿ ವಿಜ್ಞಾನ ಪರಿಶೀಲನೆ ಕಳಿಸ್ಕೊಟ್ಟು DNA ಟೆಸ್ಟಿಂಗ್ ಮಾಡಿಸಿ DNA ಮ್ಯಾಚಿಂಗ್ ಸಹ ಮಾಡಿಸ್ತಕ್ಕಂಥದ್ದು ಇದೆ. ನಾವು ಕಳಿಸ್ಕೊಟ್ಟಂತ ಸಾಕ್ಷ್ಯಗಳನ್ನ ಆ ವಿಧಿ ವಿಜ್ಞಾನ ಶಾಲೆಯಲ್ಲಿ ಪರಿಶೀಲನೆ ಮಾಡಿ ಅದನ್ನ ಪ್ರಯೋಗ ಮಾಡಿ ಅದನ್ನ ಅವರು ನಮಗೆ ರಿಸಲ್ಟ್ ಸಮೇತ ಆ ಮೆಟೀರಿಯಲ್ಸ್ ನ ವಾಪಸ್ ಕಳಿಸ್ಕೊಡ್ತಾರೆ. ಆ ರಿಸಲ್ಟ್ ನಾವು ನೋಡ್ಬಿಟ್ಟು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವರು ಅಸಾಲ್ಟ್ ಮಾಡಿರ್ತಕ್ಕಂಥದ್ದಾಗ್ಲಿ ಅಥವಾ ತನಿಖೆನಲ್ಲಿ ಏನು ಕಂಪ್ಲೇಂಟ್ ಕೊಟ್ಟಿದ್ರು ಅದಕ್ಕೆ ಕರಾಬರೇಟಿವ್ ಆಗ್ತಕ್ಕಂಥ ಅಂದ್ರೆ ತಾಳೆ ಆಗ್ತಕ್ಕಂಥ ಸಾಕ್ಷ್ಯಾಧಾರಗಳು ಸಿಕ್ಕಿ ಬಂದಲ್ಲಿ ಈ ಎಲ್ಲಾ ತನಿಖೆ ಸಂಪೂರ್ಣವಾಗಿದೆ ಅಂತ ಅಂದ್ಬಿಟ್ಟು ಹೇಳಿ ಫೈನಲ್ ಆಗಿ 193 BNSS ಪ್ರಕಾರ ಅಂತಿಮವಾಗಿ ದೋಷಾರೋಪಣಾ ಪಟ್ಟಿ ಅಂದ್ರೆ ಈ ಪ್ರಕರಣದಲ್ಲಿ ಒಂದು 10 ಜನ ಇರ್ಬೋದು, ಅಕ್ಯೂಸ್ಡ್ಗಳನ್ನಾಗಿ ಕೊಟ್ಟಿರ್ಬೋದು. ನಾವು ತನಿಖೆ ನಡೆಸಿದಂತ ಸಂದರ್ಭದಲ್ಲಿ ಕೆಲವು ಸಾಕ್ಷ್ಯಧಾರಗಳು ಕೆಲವು ಸಾಕ್ಷಿಗಳು ಇಲ್ಲ ಇವನು ಇರ್ಲಿಲ್ಲ ಇವನಿದ್ದ ಅವನು ಅಲ್ಲಿ ಇರ್ಲೇ ಇಲ್ಲ ಅಂತ ಅಂದ್ಬಿಟ್ಟು ಯಾರಾದ್ರು ಹೇಳಿದ್ರೆ ಅವನು ಇದ್ದ ಇಲ್ಲ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ಲಿಕ್ಕೆ ಅವನ ಸೆಲ್ದು ಇತ್ತೀಚೆಗೆ ಎಲ್ಲರೂ ಮೊಬೈಲ್ನ ಉಪಯೋಗಿಸ್ತಾರೆ. ಅವರು ಮೊಬೈಲ್ ಉಪಯೋಗಿಸ್ತಕ್ಕಂಥ ಮೊಬೈಲ್ಗಳದು ಆ ಟೈಮು ಆ ಡೇಟ್ ಅಲ್ಲಿ ಅವನ ಅಲ್ಲಿ ಇದ್ನ ಅನ್ನೋದ್ರ ಬಗ್ಗೆ CDR ಅಲ್ಲಿ ಅಥವಾ ಆ ಲೊಕೇಶನ್ ಅಲ್ಲಿ ಪರಿಶೀಲನೆ ಮಾಡಿ ಅದನ್ನು ಸಹ ನಾವು ಪ್ರಕರಣಕ್ಕೆ ಅಳವಡಿಸ್ಕೊಂಡು ಆ ಸಂದರ್ಭದಲ್ಲಿ ಅವನು ಇದ್ದ ಅಂತಂದ್ರೆ ಅಥವಾ ಸಾಕ್ಷಿಗಳು ಸಹ ಅವನು ನೋಡಿದ್ರ ಬಗ್ಗೆ ಸಾಕ್ಷಿ ನುಡಿತಾ ಇದಾರೆ ಅಂತಂದ್ರೆ ಅವನಲ್ಲಿ ಇದ್ದಂಗೆ ಆಗುತ್ತೆ. ಕೆಲವು ಪ್ರಕರಣಗಳಲ್ಲಿ ಇರಲ್ಲ, ಆದ್ರೂ ಸಹ ಅವನು ಊರಲ್ಲೇ ಇರಲ್ಲ, ಹೊರಗಡೆ ಇರ್ತಾರೆ, ಆದ್ರೂ ಸಹ ಅವನ ಹೆಸರನ್ನ ಸೇರಿಸಿ ಕೊಟ್ಟಿರ್ತಾರೆ. ಅಂತವ್ರುಗಳನ್ನ ಒಂದು ಚಾರ್ಜ್ ಶೀಟ್ ಇಂದ ಕೈ ಬಿಟ್ಟು ಯಾರ್ಯಾರೆಲ್ಲ ಯಾವ ರೀತಿನಲ್ಲಿ ಅಫೆನ್ಸ್ ಮಾಡಿದ್ರು, ಈ ಒಂದು ವ್ಯಕ್ತಿಗೆ ಯಾರ್ಯಾರು ಯಾವ ಒಂದು ಆಯುಧದಿಂದ ಅಥವಾ ಯಾವ ಆಯುಧದಿಂದ ಯಾವ ದಿನ ಯಾವ ರೀತಿಯಲ್ಲಿ ಅಫೆನ್ಸ್ ಮಾಡಿದ್ರು ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅಥವಾ ಅವ್ರ ಮೇಲೆ ಇದು ಕೃತ್ಯ ಎಸಗಿದ್ರು ಅಂತ ಅಂದ್ಬಿಟ್ಟು ಸಂಪೂರ್ಣವಾದ ಒಂದು ಚಾರ್ಜ್ ಶೀಟ್ ಅಲ್ಲಿ ಚಾರ್ಜ್ ಕಾಲಮ್ ಅಂತ ಹೇಳ್ತೀವಿ. 17 ಕಾಲಮ್ ನಂಬರ್ 17 ಬರ್ತದೆ. ಆ 17 ಅಲ್ಲಿ ನಾವು ಸಂಪೂರ್ಣವಾಗಿ
ಬರ್ದಿರ್ತೀವಿ. ಬರೆದು ಬಿಟ್ಟು ಅದನ್ನ ದೋಷಾರೋಪಣ ಪಟ್ಟಿನ ಸಲ್ಲಿಸಿರ್ತೀವಿ. ಆ ದೋಷಾರೋಪಣ ಪಟ್ಟಿನಲ್ಲಿ ಒಂದು ಚಾರ್ಜ್ ಶೀಟ್ ನಿಂದ ಕೈ ಬಿಡಲಾದ ವ್ಯಕ್ತಿಗಳ ಹೆಸರು ಇರ್ತದೆ, ಚಾರ್ಜ್ ಶೀಟ್ ಮಾಡಲಾದ ವ್ಯಕ್ತಿಗಳ ಹೆಸರು ಇರ್ತದೆ, ಮತ್ತೆ ನಾವು ಏನೇನೆಲ್ಲ ಸೀಸ್ ಮಾಡಿರ್ತೀವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇರ್ತದೆ. ಜೊತೆಗೆ ಯಾರ್ಯಾರನ್ನೆಲ್ಲ ಸಾಕ್ಷಿಯನ್ನಾಗಿ ಪರಿಗಣಿಸಿದೀವಿ ಅಂತ ಇರ್ತದೆ. ಆ ಸಾಕ್ಷಿಯನ್ನಾಗಿ ಪ್ರಥಮವಾಗಿ ಪ್ರಕರಣವನ್ನ ದೂರು ಕೊಟ್ಟದಂತ ಕೆಲವು ಸಾಕ್ಷಿದಾರರು ಅಂದ್ರೆ ಕಂಪ್ಲೇಂಟ್ಗಳು, ದೂರುದಾರರು, ಅವ್ರನ್ನ ಫಸ್ಟ್ ನಾವು ಸಾಕ್ಷಿಯನ್ನಾಗಿ ಕನ್ಸಿಡರ್ ಮಾಡಿರ್ತೀವಿ. ಅದ ನಂತರದಲ್ಲಿ ಕೆಲವು ಐಟಮ್ಗಳನ್ನ ಸೀಸ್ ಮಾಡಿ ಕೇಳಬೇಕಾದ್ರೆ ಬಂದಂತಹ ಪಂಚರುಗಳು, ಪಂಚನಾಮೆಗೆ ಸಹಕರಿಸಿದಂತಹ ಪಂಚರುಗಳನ್ನ ನಾವು ಸಾಕ್ಷಿಯಾಗಿ ಪರಿಗಣಿಸ್ತೀವಿ. ನಂತರದಲ್ಲಿ ಕೆಲವು ಪ್ರತ್ಯಕ್ಷ ಸಾಕ್ಷಿಗಳು, ಪರೋಕ್ಷ ಸಾಕ್ಷಿಗಳು, ಅಂದ್ರೆ ಕೆಲವರು ಏನೋ ಒಂದು ಗಲಾಟೆ ನಡೆದಿರ್ತತೆ, ಅದು ಯಾರಿಗೋ ಹೊಡೆದಿರ್ತಾನೆ, ಸಾಯಿಸಿರ್ತಾನೆ, ಅದನ್ನ ಬಂದ್ಬಿಟ್ಟು ಇನ್ನೊಬ್ರ ಹತ್ರ ಹೇಳ್ತಾನೆ, ನಾನು ಇಂಥವನ್ನ ಇಂಥ ಕಡೆ ಇಂಥ ವಿಚಾರಕ್ಕೆ ಹೊಡೆದ್ಬಿಟ್ಟೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದು ಇಂಡೈರೆಕ್ಟ್ ಆಗಿ ಅವನಿಗೆ ನೋಡಿರಲ್ಲ, ಅದು ಕೇಳಿರ್ತಾನೆ ಅಷ್ಟೇ, ಇಯರ್ಸ್ ಎ ವಿಟ್ನೆಸ್ ಅಂತ ಹೇಳ್ತೀವಿ. ಆ ಒಂದು ರೀತಿಯಲ್ಲಿ ನಾವು ಅವ್ರನ್ನೂ ಸಹ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅವ್ರದ್ದು ಸಹ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ಕೊಂಡು ಅವ್ರನ್ನು ಸಹ ಸಾಕ್ಷಿಯಾಗಿ ಚಾರ್ಜ್ ಶೀಟ್ ಅಲ್ಲಿ ಸೇರಿಸ್ತೀವಿ. ಜೊತೆಗೆ ದಸ್ತಗಿರಿ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಿಂದ ದಸ್ತಗಿರಿ ಮಾಡಿದ್ವಿ, ಹೇಗೆ ದಸ್ತಗಿರಿ ಮಾಡಿದ್ವಿ ಅಂತ ಅಂದ್ಬಿಟ್ಟು ಹೇಳಿ ಪೊಲೀಸ್ ಅಧಿಕಾರಿಗಳು, ಜೊತೆಗೆ ಸೀಸ್ ಮಾಡಿದಂತ ವಸ್ತುಗಳನ್ನ ನಾವು ವಿಧಿವಿಜ್ಞಾನ ಪರೀಕ್ಷೆಯಲ್ಲಿ ಕಳಿಸ್ಬಿಟ್ಟಿರ್ತೀವಿ. ಆ ಒಂದು ವಿಧಿವಿಜ್ಞಾನ ಪರೀಕ್ಷೆಯಲ್ಲಿ ಪರಿಶೀಲನೆ ಮಾಡ್ತಕ್ಕಂತ ಅಧಿಕಾರಿಗಳು, ಅವ್ರುಗಳು ಸಹ ಸೇರಿಸ್ತೀವಿ. ಇತ್ತೀಚೆಗೆ ಸೋಕೋ ಅಧಿಕಾರಿಗಳು ಸಹ ಅವರು ನಮಗೆ ಕೆಲವು ಸಾಕ್ಷ್ಯಗಳನ್ನ ಸಂಗ್ರಹಿಸಿಕೊಟ್ಟಿರ್ತಾರೆ. ಅಂತವ್ರುಗಳನ್ನ ನಾವು ಸಾಕ್ಷಿದಾರರನ್ನಾಗಿ ಪರಿಗಣಿಸ್ತೀವಿ. ಜೊತೆಗೆ ಈ ಡಾಕ್ಟರ್ಗಳು ಟ್ರೀಟ್ಮೆಂಟ್ ಮಾಡಿರ್ತಕ್ಕಂಥ ವಿಕ್ಟಿಮ್ಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಡಾಕ್ಟರ್ಗಳು, ಅವರುಗಳು ವೂಂಡ್ ಸರ್ಟಿಫಿಕೇಟ್ಗಳು, ಗಾಯದ ದೃಢೀಕರಣ ಪತ್ರಗಳು, ಆ ದಾಖಲೆಗಳನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು, ಬ್ಯಾಂಕ್ಗಳಾದ್ರೆ ಬ್ಯಾಂಕ್ಗಳವರು ಅಥವಾ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಕೆಲವು ದಾಖಲೆಗಳನ್ನು ಸಂಗ್ರಹಿಸಿರ್ತೀವಿ ಚೀಟಿಂಗ್ ಕೇಸ್ಗಳಲ್ಲಿ. ಅಂತ ವ್ಯಕ್ತಿಗಳನ್ನು ನಾವು ಸಬ್ ರಿಜಿಸ್ಟರ್ಗಳು, ಇಂಥ ವ್ಯಕ್ತಿಗಳನ್ನು ನಾವು ಸಾಕ್ಷಿದಾರರನ್ನಾಗಿ ಪರಿಗಣಿಸಿ ಅವರುಗಳನ್ನ ನಾವು ಸಾಕ್ಷಿ ಅಭಿಯೋಜನೆಗೆ ಒಳಪಡಿಸ್ತಕ್ಕಂಥ ಪ್ರಕರಣಗಳನ್ನ ಒಂದು ಪ್ರಕ್ರಿಯೆ ನಡೀತದೆ. ಇದು ಕಂಪ್ಲೀಟ್ ಚಾರ್ಜ್ ಶೀಟ್ ಆಗುತ್ತೆ. ಆ ಚಾರ್ಜ್ ಶೀಟ್ ನಾವು ಆಕ್ಚುಲಿ ಈ ಒಂದು ಪ್ರಕರಣಗಳಲ್ಲಿ ಈಗಾಗಲೇ ನಾನು ಹೇಳಿದೆ, ಕಾಗ್ನಿಸಬಲ್ ಕೇಸಸ್, ಸಮನ್ಸ್ ಕೇಸಸ್, ವಾರೆಂಟ್ ಕೇಸಸ್ ಅಂತ ನಮ್ಮ ಪುರುಷೋತ್ತಮ್ ಅವರು ಮಾತಾಡ್ತಾ ಇದ್ರು. ಈಗ ವಾರೆಂಟ್ ಕೇಸಸ್ಗಳಲ್ಲಿ ನಾವು ಆಕ್ಚುಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಈನಸ್ ಕೇಸಸ್ ಅಂತ ಹೇಳ್ತೀವಿ. 10 ವರ್ಷ ಜೀವಾವಧಿ ಅಥವಾ ಮರಣದಂಡನೆ ಇಂಥ ಶಿಕ್ಷೆಗೆ ಗುರಿ ಆಗ್ತಕ್ಕಂಥ ಪ್ರಕರಣಗಳಲ್ಲಿ 90 ದಿನಗಳ ಕಾಲಾವಕಾಶ ಇರ್ತದೆ. ಚಾರ್ಜ್ ಶೀಟ್ ನ ಫೈಲ್ ಮಾಡ್ಲಿಕ್ಕೆ, FIR ದಾಖಲಿಸಿದ ದಿನದಿಂದ ಚಾರ್ಜ್ ಶೀಟ್ ಫೈಲ್ ಮಾಡ್ಲಿಕ್ಕೆ 90 ದಿನಗಳ ಅವಕಾಶ ಇರ್ತದೆ. ಆ ಒಂದು ಅವಕಾಶದಲ್ಲಿ ಆ ಒಂದು ಟೈಮ್, ಸ್ಟಿಪ್ಯುಲೇಟೆಡ್ ಟೈಮ್ ಒಳಗಡೆ ನಾವು ದೋಷಾರೋಪಣಾ ಪಟ್ಟಿ ಸಲ್ಲಿಸಬೇಕಾಗುತ್ತೆ. ಇನ್ ಕೇಸ್ ಆ ಒಂದು 90 ಡೇಸ್ ಒಳಗಡೆ ನಾವು ದೋಷಾರೋಪಣಾ ಪಟ್ಟಿ ಸಲ್ಲಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಂದ್ರೆ ನಾವು ಘನ ನ್ಯಾಯಾಲಯಕ್ಕೆ ಒಂದು ಮನವಿಯನ್ನ ಸಲ್ಲಿಸಿ, ಇಂಥ ಕಾರಣಗಳಿಂದ ನಾವು ದೋಷಾರೋಪಣೆ ಪಟ್ಟಿ ಸಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನ ಎಕ್ಸ್ಟೆನ್ಷನ್ ಮಾಡ್ಲಿಕ್ಕೆ ಅವಕಾಶ ಕೊಡಿ, ಎಕ್ಸ್ಟೆನ್ಷನ್ ಕೊಡಿ ಅಂತ ಅಂದ್ಬಿಟ್ಟು ಹೇಳಿ ಒಂದು ಆದೇಶ ಮಾಡಿಸ್ಕೊಂಡು ನಾವು ಎಕ್ಸ್ಟೆನ್ಷನ್ ಮಾಡಿಸ್ತಕ್ಕಂಥ ಅವಕಾಶ ಸಹ ಇದೆ. ಅದು ಸಹ ಈ ಒಂದು BNSS ಅಲ್ಲಿ ಅವಕಾಶ ಇದೆ. ಜೊತೆಗೆ ಈ ನಾನ್-ಈನಸ್ ಕೇಸಸ್ಗಳು ಅಂದ್ರೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರ್ತಕ್ಕಂಥ ಪ್ರಕರಣಗಳಲ್ಲಿ 60 ದಿನಗಳಲ್ಲಿ ನಾವು ದೋಷಾರೋಪಣಾ ಪಟ್ಟಿನ ಸಲ್ಲಿಸಬೇಕಾಗುತ್ತೆ. ಇದು ಟೈಮ್ ಬೌಂಡ್. ಈಗ ಕೆಲವು ಪ್ರಕರಣಗಳಲ್ಲಿ ಈಗ ಪೊಲೀಸ್ ಕಸ್ಟಡಿ ಅಂತ ಬರ್ತದೆ. ನಾವು ಈಗಾಗಲೇ ದಸ್ತಗಿರಿ ಸಂದರ್ಭದಲ್ಲಿ ಹೇಳಿದೆ, ದಸ್ತಗಿರಿ ಮಾಡಿ ಮೆಡಿಕಲ್ ಚೆಕಪ್ ಮಾಡಿಸಿ ನಾವು ಘನ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ಬೇಕು. ಅಂತ ಸಂದರ್ಭದಲ್ಲಿ ನಾವು ದಸ್ತಗಿರಿ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ತನಿಖೆಗೆ ಅವಶ್ಯಕತೆ ಬೀಳ್ತಕ್ಕಂಥ ಪ್ರಕ್ರಿಯೆಗಳು ನಡೆಸಲಿಕ್ಕೆ ಸಾಧ್ಯವಾದ್ರೆ ಆ 24 ಗಂಟೆ ಒಳಗಡೆ ನಡೆಸಲಿಕ್ಕೆ ಸಾಧ್ಯವಾದ್ರೆ 24 ಗಂಟೆ ಒಳಗಡೆ ಎಲ್ಲಾ ಕೆಲಸಗಳನ್ನು ಮುಗಿಸಿ, ಎಲ್ಲಾ ಪ್ರಕ್ರಿಯೆಗಳನ್ನು ಮುಗಿಸಿ ನಾವು ಘನ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೀವಿ. ಇನ್ ಕೇಸ್ ಈ ಅಫೆನ್ಸ್ ಮಾಡಿರ್ತಕ್ಕಂಥದ್ದು ಅಥವಾ ಆ ಒಂದು ವ್ಯಕ್ತಿ ಕೆಲವೊಂದು ವಸ್ತುಗಳನ್ನ ಡಿಸ್ಪೋಸಲ್ ಮಾಡಿರ್ತಕ್ಕಂಥದ್ದು ಅಥವಾ ಕೆಲವೊಂದು ಸಾಕ್ಷ್ಯಾಧಾರಗಳನ್ನ ಬೇರೆ ಬೇರೆ ಕಡೆಗೆ ಬಿಟ್ಟು ಬಂದಿರತಕ್ಕಂಥದ್ದನ್ನ ನಮಗೆ ತೋರಿಸ್ಕೊಡ್ತಕ್ಕಂಥ ಒಂದು ಹೇಳಿಕೆ ಕೊಟ್ಟಾಗ ಅಲ್ಲಿಗೆಲ್ಲ ನಾವು ಹೋಗಿ ಹಾಜರು ಮಾಡಿ ಅಲ್ಲಿಗೆಲ್ಲ ಹೋಗಿ ಆ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡ್ಕೊಂಡು ಬರ್ತಕ್ಕಂಥ ಒಂದು ಕಾಲಾವಕಾಶ ತುಂಬಾ ಬೇಕಾಗಿರೋದ್ರಿಂದ 24 ಗಂಟೆ ಸಾಕಾಗದೇ ಇರೋದ್ರಿಂದ ನಾವು ಘನ ನ್ಯಾಯಾಲಯಕ್ಕೆ ಈತನನ್ನ ಪೊಲೀಸ್ ಕಸ್ಟಡಿಗೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳಿ ಕೇಳತಕ್ಕಂಥ ಒಂದು ಅವಕಾಶ ಇದೆ. ಆ ಪೊಲೀಸ್ ಕಸ್ಟಡಿಗೆ ಮೊದಲು
15 days ಕಂಟಿನ್ಯೂಸ್ 15 days ನಾವೀಗ ಯಾವಾಗ ದಸ್ತಗಿರಿ ಮಾಡಿ ಅರೆಸ್ಟ್ ಮಾಡ್ತೀವಿ ಆಗ್ಲೇ ನಾವು ಇಮಿಡಿಯೇಟ್ ಆಗಿ ಕಸ್ಟಡಿ ತಗೊಳ್ತಕ್ಕಂಥದ್ದು ಅವಕಾಶ ಇತ್ತು. 21 days ಅವ್ರೇನು ನಮ್ಗೆ ಕಸ್ಟಡಿ ಕೊಡ್ತಾರೆ, ನಾವೀಗ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ ತಕ್ಷಣ ಕಸ್ಟಡಿ ಕೊಡ್ತಾರೆ. ಕಸ್ಟಡಿ ಎಷ್ಟು ದಿನಗಳ ಕಟ್ಲಿಕ್ಕೆ ಕೊಡ್ತಾರೆ ಅಂತಂದ್ರೆ ನಮಗೆ 14 days ಕಸ್ಟಡಿ ಕೊಡ್ತಾರೆ. 15 days ಇದೆ ಕೊಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಹೇಳಿ ಅವಕಾಶ, ಆದ್ರೆ 14 days ಮಾತ್ರ ಕಸ್ಟಡಿ ಕೊಡ್ತಾರೆ. ಆ 14 days ಒಳಗಡೆ ನಾವು ಈ ಒಂದು ಪೊಲೀಸ್ ಕಸ್ಟಡಿಗೆ ಕೇಳ್ತಕ್ಕಂಥದ್ದು ಇದೆ. ಆ 14 days ಒಳಗಡೆ ಕೇಳ್ತಕ್ಕಂಥದ್ದು ಇದೆ. ಆದ್ರೆ ಈಗ ನಾವು 40 days ನಾನ್-ಎಸ್ ಕೇಸ್ಗಳಲ್ಲಿ 40 days ಒಳಗಡೆ, ಈನಸ್ ಕೇಸ್ಗಳಲ್ಲಿ 60 days ಒಳಗಡೆ ನಾವು ಅಟ್ ಎ ಟೈಮ್ ಅಂದ್ರೆ ಒಂದೇ ಬಾರಿಗೆ 14 ದಿನಗಳ ಕಾಲ ಅಥವಾ 7 ದಿನಗಳ ಕಾಲ ನಮ್ಗೆ ಎಷ್ಟು ದಿನಗಳ ಅವಶ್ಯಕತೆ ಇದೆ ಅಷ್ಟು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ವಿ. ಅದನ್ನ ಆ ಒಂದು 40 days ಒಳಗಡೆ ಅಂದ್ರೆ ನಾನ್-ಎಸ್ ಕೇಸ್ಗಳಲ್ಲಿ 40 days ಒಳಗಡೆ ಪಾರ್ಟ್ ಆಗಿ ಮಾಡಿ, ನಾನೀಗ ಒಂದು 3 days ಇನ್ವೆಸ್ಟಿಗೇಷನ್ ಮಾಡ್ತೀನಿ, ನಂತರದಲ್ಲಿ ಮತ್ತೆ ವಾಪಸ್ಸು ಜುಡಿಷಿಯಲ್ ಕಸ್ಟಡಿ ಕೊಡ್ತೀನಿ, ನಂತರದಲ್ಲಿ ನನಗೆ ಕೆಲವೊಂದು ಮಾಹಿತಿ ಸಂಗ್ರಹಿಸಿ ಕೆಲವೊಂದು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿದಾಗ ಇನ್ನೂ ಒಂದಷ್ಟು ಎನ್ಕ್ವೈರಿ ಮಾಡಿ ಮತ್ತೊಂದಷ್ಟು ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಬೇಕು ಅಂತ ಅನ್ಸಿದ್ರೆ ಆಗ ನಾವು ಮತ್ತೆ ಪುನಃ ಕಸ್ಟಡಿ ತಗೊಳ್ತಕ್ಕಂಥ ಅವಕಾಶಗಳು ಇದೆ. ಟೋಟಲ್ 14 ದಿನಗಳ ಪೊಲೀಸ್ ಕಸ್ಟಡಿಯನ್ನ 40 ದಿನಗಳ ಒಳಗಡೆ ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಬೇಕಾದ್ರೂ ತಗೊಳ್ತಕ್ಕಂಥ ಒಂದು ಅವಕಾಶ ಈಗ ಇದೆ. ಅದು ಈಗ ಅದೊಂದು ಕೆಲವು ಪ್ರಕರಣಗಳಲ್ಲಿ ಇನ್ ಡೀಟೇಲ್ ಆಗಿ ತನಿಖೆ ಮಾಡ್ಲಿಕ್ಕೆ ಅಥವಾ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳನ್ನ ಕರಾರುವಕ್ಕಾಗಿ ಸಂಗ್ರಹ ಮಾಡ್ಲಿಕ್ಕೆ ಒಂದು ಒಳ್ಳೆ ಕ್ರಮ, ಒಂದು ಒಳ್ಳೆ ಒಂದು ಸ್ಟೆಪ್ ಅಂತ ಅಂದ್ಬಿಟ್ಟು ನನ್ನ ಅನಿಸಿಕೆ. ಜೊತೆಗೆ ಈ ಪೊಲೀಸ್ ಕಸ್ಟಡಿ ತಗೊಳ್ತಕ್ಕಂಥದ್ದಾಯ್ತು. ಈಗ ಕೆಲವೊಂದು ಸುಧಾರಣೆಗಳಂತಂದ್ರೆ ಮೊದಲು ಪ್ರಕರಣದಲ್ಲಿ ದಸ್ತಗಿರಿ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸ್ಬೇಕಾದ್ರೆ ಅಥವಾ ಅವ್ರನ್ನ ನಾವು ಜುಡಿಷಿಯಲ್ ಕಸ್ಟಡಿಗೆ ಕರ್ಕೊಂಡೋಗಿ ಬಿಡ್ಬೇಕಾದ್ರೆ ನೀರ್ ಕುಡಿ ಕರ್ಕೊಂಡೋಗಿ ಬಿಡ್ಬೇಕಾದ್ರೆ ಹ್ಯಾಂಡ್ ಕಪ್ ಆಗ್ತಕ್ಕಂಥದ್ದು ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿ ಕೆಲವೊಂದು ಜಡ್ಜ್ಮೆಂಟ್ಗಳಲ್ಲಿ ಬಂದಿತ್ತು. ಈ ಒಂದು BNSS ಅಂದ್ರೆ ಇಂದಿನ CRPC ನಲ್ಲಿ ಎಲ್ಲೂ ಸಹ ಹ್ಯಾಂಡ್ ಕಪ್ ಯೂಸ್ ಮಾಡೋದ್ರ ಬಗ್ಗೆ ಒಂದು ನಮೂದು ಇರ್ಲಿಲ್ಲ. ಆದ್ರೂ ಕೆಲವೊಂದು ವ್ಯಕ್ತಿಗಳು ಅಥವಾ ಕೆಲವೊಂದು ಆರೋಪಿಗಳು ಎಸ್ಕೇಪ್ ಆಗ್ತಕ್ಕಂಥ ಸಂದರ್ಭ ಇರ್ತತೆ, ಮತ್ತೆ ಅವರು ಅನ್ಯೂಶುವಲ್ ಬಿಹೇವಿಯರ್ ತೋರಿಸ್ತಕ್ಕಂಥದ್ದು ಅಥವಾ ಅಟ್ಯಾಕ್ ಮಾಡ್ತಕ್ಕಂಥದ್ದು ಅಥವಾ ಅವರೇ ಸೂಸೈಡ್ ಮಾಡ್ತಕ್ಕಂಥದ್ದು, ಇಂಥ ಒಂದು ಸಂದರ್ಭಗಳಲ್ಲಿ ಹ್ಯಾಂಡ್ ಕಪ್ ಆಗ್ತಕ್ಕಂಥದ್ದು ಕೈಕೊಳ ತೋರಿಸ್ತಕ್ಕಂಥದ್ದು ತುಂಬಾ ಪ್ರಸ್ತುತ ಅಂತ ಅಂದ್ಬಿಟ್ಟು ಕಂಡು ಬಂದ್ರೆ ಅಂತವುಗಳನ್ನ ಡೈರಿ ಎಂಟ್ರಿ ಮಾಡಿ SHD ಎಂಟ್ರಿ ಮಾಡಿ ಅವುಗಳನ್ನ ಕರ್ಕೊಂಡೋಗಿ ಕೈಕೊಳ ಹಾಕಿ ಕರ್ಕೊಂಡೋಗಿ ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇತ್ತು. ಆದ್ರೆ ಈಗ BNSS ಅಲ್ಲಿ ಕೆಲವೊಂದು ಇಂಥ ಪ್ರಕರಣಗಳಿಗೆ ಕಂಪಲ್ಸರಿ ಹಾಕ್ಬಹುದು, ಕಂಪಲ್ಸರಿ ಹ್ಯಾಂಡ್ ಕಪ್ ನ ಯೂಸ್ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳಿ BNSS ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವುಗಳ ಬಗ್ಗೆ ಹೇಳ್ಬೇಕಂತಂದ್ರೆ ಕೈಕೊಳ ಹಾಕೋದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಎಬ್ಯೂಚುವಲ್ ಅಫೆಂಡರ್ಸ್ ಅಂತಂದ್ರೆ ಪದೇ ಪದೇ ಕಳ್ತನ ಮಾಡ್ತಕ್ಕಂಥವ್ರು, ಪದೇ ಪದೇ ಗಲಾಟೆ ವಗೈರೆಗಳಲ್ಲಿ ಭಾಗಿಯಾಗಿ ಅವ್ರನ್ನ ರೌಡಿ ಶೀಟರ್ಸ್ ಅಂತ ಎಲ್ಲೂ ಹೇಳ್ಬಹುದು. ಅಂಥವ್ರು ಕೊಲೆ ದೌರ್ಜನ್ಯಕ್ಕೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು, ಪದೇ ಪದೇ ಅಪರಾಧಗಳನ್ನ ಎಸಗ್ತಕ್ಕಂಥ ವ್ಯಕ್ತಿಗಳಿಗೆ ನಾವು ಕೈಕೊಳಗಳನ್ನ ಹಾಕ್ಬೋದಾಗಿರ್ತದೆ. ಅದೇ ರೀತಿ ಈ ಒಂದು ಪೊಲೀಸ್ ಕಸ್ಟಡಿಯಿಂದ ಆಗ್ಲಿ ಅಥವಾ ಜುಡಿಷಿಯಲ್ ಕಸ್ಟಡಿಯಿಂದ ಎಸ್ಕೇಪ್ ಆಗ್ತಕ್ಕಂಥವ್ರು, ಮತ್ತೆ ಈ ಆರ್ಗನೈಸ್ಡ್ ಕ್ರೈಮ್ ಅಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು. ಆರ್ಗನೈಸ್ಡ್ ಕ್ರೈಮ್ ಅಂತಂದ್ರೆ ಕೆಲವು ಪ್ರಕರಣಗಳು ಈಗ ಓಸಿ, ಮಟ್ಕಾ ಜೂಜಾಟ ಅಥವಾ ಕಳ್ಬಟ್ಟಿ ಸಾರಾಯಿ ಮಾಡ್ತಕ್ಕಂಥದ್ದು ಅಥವಾ ಕೆಲವು ಗಾಂಜಾ, ಡ್ರಗ್ಸ್ ಇಂಥವುಗಳನ್ನ ಮಾಡಿ ಅದರಿಂದಲೇ ಹಣ ಸಂಪಾದನೆ ಮಾಡ್ತಕ್ಕಂಥ ಒಂದು ಈ ಜಾಲ ಇಟ್ಕೊಂಡಿರ್ತಕ್ಕಂಥ ಆರೋಪಿಗಳಿಗೆ ನಾವು ಕಂಪಲ್ಸರಿ ಹ್ಯಾಂಡ್ ಕಪ್ ನ ಯೂಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳಿ ಇದೆ. ಮತ್ತೆ ಕೆಲವು ಭಯೋತ್ಪಾದಕ ಟೆರರಿಸಂ ಅಂತ ಪ್ರಕರಣಗಳಲ್ಲಿ, ಕೆಲವು ಡ್ರಗ್ಸ್ಗೆ ಸಂಬಂಧಪಟ್ಟಂತ ಪ್ರಕರಣಗಳಲ್ಲಿ, ಕೆಲವು ಲೈಂಗಿಕ ಅಪರಾಧಗಳು, ಈ ಪೋಕ್ಸೋಗಳು, ಈ 376 ಏನ್ ಮೊದ್ಲಿತ್ತಲ್ಲ
ಇದು BNS ಪ್ರಕಾರ 63, 67, 68, 69, 70 BNSS ಪ್ರಕಾರ ಕೊಲೆ ಮತ್ತೆ ಆಸಿಡ್ ದಾಳಿ ಅಂತ ಪ್ರಕರಣಗಳಲ್ಲಿ, ಮತ್ತೆ ಈ ಹ್ಯೂಮನ್ ಟ್ರಾಫಿಕಿಂಗ್ ಅಂತಂದ್ರೆ ಈ ಚಿಕ್ಕ ಮಕ್ಕಳನ್ನ ಅಥವಾ ಮಹಿಳೆಯರನ್ನ ಈ ಪ್ರಾಸ್ಟಿಟ್ಯೂಷನ್ಗೋಸ್ಕರ ಅಥವಾ ಬೇರೆ ಯಾವುದೇ ರೀತಿಯ ಕಳ್ಳ ಸಾಗಾಣಿಕೆ ಮಾಡ್ತಕ್ಕಂಥದ್ದು, ಅವ್ರನ್ನ ಬಳಸ್ಕೊಳ್ಳೋಕೋಸ್ಕರ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಕ್ಕಂಥದ್ದು, ಬಾಂಬೆಗಳಿಗೆ ಅಥವಾ ಔಟ್ ಆಫ್ ಸ್ಟೇಟ್ಗಳಿಗೆ, ಔಟ್ ಆಫ್ ಕಂಟ್ರಿಗಳಿಗೆ ರವಾನೆ ಮಾಡ್ತಕ್ಕಂಥ ಪ್ರಕರಣಗಳಲ್ಲಿ ಆರೋಪಿಗಳಾಗಿದ್ರೆ ಅವ್ರಿಗೆ ನಾವು ಕೈಕೊಳಗಳನ್ನ ಹಾಕ್ಬಹುದು ಅಂತ ಅಂದ್ಬಿಟ್ಟು ಇದೆ. ಅದೇ ರೀತಿ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನ ಹೊಂದಿರತಕ್ಕಂಥವ್ರು, ಅಂದ್ರೆ ಇಲ್ಲಿಗಲ್ ಆರ್ಮ್ಸ್ ಇಟ್ಕೊಂಡಿರ್ತಕ್ಕಂಥವ್ರಿಗೆ, ಮತ್ತೆ ನಾವು ಅಂದ್ರೆ ತನಿಖಾಧಿಕಾರಿಗಳು ಅಥವಾ ಒಂದು ಪ್ರಕರಣ ತನಿಖೆ ಮಾಡ್ತಕ್ಕಂಥವ್ರು ಈ ವ್ಯಕ್ತಿ ಕೈಕೊಳ ಆಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ಅನ್ಸಿದಾಗ ಅಂತವ್ರುಗಳಿಗೆ ನಾವು ಕೈಕೊಳ ಬಳಸ್ತಕ್ಕಂಥದ್ದು ಇದೆ. ಇದು ಒಂದು ಈ ಪ್ರಕರಣದಲ್ಲಿ ಹೊಸದಾಗಿ ಆರ್ಡರ್ ಸೇರಿರ್ತಕ್ಕಂಥದ್ದು. ಇದು ಬಿಟ್ರೆ ಎವಿಡೆನ್ಸಸ್ ಈಗ ಡಿಜಿಟಲೈಸೇಷನ್ ಆಗಿರ್ತಕ್ಕಂಥದ್ದು. ಈ ಕೆಲವು ಸಾಕ್ಷ್ಯಗಳನ್ನ ನಾವು VC ಮುಖಾಂತರ ಹಾಜರುಪಡಿಸ್ತಕ್ಕಂಥದ್ದು, ಅಥವಾ ನಾವುಗಳು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನೋಡಿದ ರೀತಿಯಲ್ಲಿ ಪ್ರತಿಯೊಬ್ರು ಮೊಬೈಲ್ ಉಪಯೋಗಿಸ್ತಾರೆ. ಮೊಬೈಲ್ಗಳಲ್ಲಿ ಅಫೆನ್ಸ್ಗಳಾಗ್ತಾ ಇರ್ತದೆ. ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನ ಮಾಡ್ತಕ್ಕಂಥದ್ದು, ಅದರಲ್ಲಿ ಆಗಿರ್ತಕ್ಕಂಥ ಎವಿಡೆನ್ಸಸ್ ನ ಕಲೆಕ್ಟ್ ಮಾಡ್ತಕ್ಕಂಥದ್ದು. ನಾವು ಡಿಜಿಟಲ್ ಎವಿಡೆನ್ಸಸ್ ನ ಕಲೆಕ್ಟ್ ಮಾಡಿ ಅದನ್ನು ಸಹ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಈ ಡಿಜಿಟಲ್ ಈಗಾಗಲೇ ನಾನು ಹೇಳಿದೆ, ಮೆಟೀರಿಯಲ್ ಎವಿಡೆನ್ಸಸ್, ಓರಲ್ ಎವಿಡೆನ್ಸಸ್, ಡಾಕ್ಯುಮೆಂಟರಿ ಎವಿಡೆನ್ಸಸ್, ಅದ್ರ ಜೊತೆಗೆ ಇದು ಡಿಜಿಟಲ್ ಎವಿಡೆನ್ಸಸ್, ಇದು ಸಹ ಕಲೆಕ್ಟ್ ಮಾಡಿ ನಾವು ಕೊಡ್ತಕ್ಕಂಥದ್ದು ಒಂದು ಪ್ರಕರಣಗಳು ಇದೆ. ಇದರಲ್ಲಿ BNSS ಅಲ್ಲಿ ಇದೆ. ಜೊತೆಗೆ ಈ BNSS ನಮಗೆ ಒಂದು ಎಲ್ಲಾ ಈ ಕೆಲಸ ಕಾರ್ಯಗಳಿಗೆ, ಅಂದ್ರೆ ಈಗ ನಾವು FIR ಹಾಕಿ ಮಹಾಜರು ಕ್ರಮ ಜರುಗಿಸಿ ಅದನ್ನ ಮ್ಯಾಜಿಸ್ಟ್ರೇಟ್ರಿಗೆ ಕೊಡ್ತಕ್ಕಂಥ 48 ಗಂಟೆಗಳ ಕಾಲಾವಕಾಶ ಇರಲಿ, ಅಥವಾ NCR ದಾಖಲಿಸಿ ಅದನ್ನ ಮ್ಯಾಜಿಸ್ಟ್ರೇಟರ್ ಗಮನಕ್ಕೆ ತರಲಿಕ್ಕೆ 15 ಡೇಸ್, ಪ್ರತಿ 15 ದಿವಸಗಳಿಗೊಮ್ಮೆ ಮ್ಯಾಜಿಸ್ಟ್ರೇಟರ್ ಅಥವಾ ನ್ಯಾಯಾಧೀಶರುಗಳ ಒಂದು ಗಮನಕ್ಕೆ ತಂದು ಅವರ ಒಂದು ಸಹಿ ಪಡಿತಕ್ಕಂಥದ್ದಾಗಿರ್ಲಿ, ಅಥವಾ ಈ ಒಂದು ತನಿಖೆಯನ್ನ 60 ದಿನಗಳಲ್ಲಿ ನಾನ್ ಕಾಗ್ನಿಸಬಲ್ ಇದ್ದಾಗ, ಅಥವಾ ನಾನಿನಸ್ ಇದ್ದಾಗ, ಅದೇ ಈನಸ್ ಇದ್ದಾಗ 90 ದಿನಗಳ ಒಳಗಾಗಿ ದೋಷಾರೋಪಣಾ ಪಟ್ಟಿನ ಕಡ್ಡಾಯವಾಗಿ ನ್ಯಾಯಾಲಯಕ್ಕೆ ಸಲ್ಲಿಸ್ಬೇಕು ಅಂತಕ್ಕಂಥದ್ದಾಗಿರ್ಲಿ. ಈ ಎಲ್ಲ ಅಂಶಗಳು ಕಾಲಮಿತಿಯನ್ನ ಈ ಒಂದು BNSS ಏರಿದೆ. ಮೊದಲು ಸ್ಪೆಸಿಫಿಕ್ ಆಗಿ ಇರ್ಲಿಲ್ಲ, ಕೆಲವೊಂದು ಡಿಲೇಗಳು ಆಗ್ತಾ ಇದ್ವು. ಇದರಿಂದ ಕೆಲವು ಸಾಕ್ಷ್ಯದಾರರು ಕಾನೂನು ವಿಚಾರಣೆ ಸಂದರ್ಭದಲ್ಲಿ ಹಾಜರಾಗ್ತಕ್ಕಂಥದ್ದು, ಅಥವಾ ಎವಿಡೆನ್ಸಸ್ ಡೆಸ್ಟ್ರಾಯ್ ಆಗ್ತಕ್ಕಂಥದ್ದು, ಅಥವಾ ಸಾಕ್ಷಿಗಳಿಗೆ ಸಾಕ್ಷ್ಯ ಮರ್ತೋಗಿರ್ತಕ್ಕಂಥದ್ದು, ಇದೆಲ್ಲ ಆಗಿ ಆ ಪ್ರಕರಣಗಳು ಖುಲಾಸೆ ಆಗ್ತಕ್ಕಂಥದ್ದು ಆಗ್ತಾ ಇತ್ತು. ಅವೆಲ್ಲವುಗಳನ್ನ ಅವಾಯ್ಡ್ ಮಾಡ್ಲಿಕ್ಕೆ ಮತ್ತೆ ಸರಿಯಾದ ಸಮಯಕ್ಕೆ ನೊಂದ ವ್ಯಕ್ತಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ವ್ಯವಸ್ಥೆಯನ್ನ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಈ ಒಂದು ಕಾಲಮಿತಿಯನ್ನ, ಎಲ್ಲದಕ್ಕೂ ಸಹ ಕಾಲಮಿತಿಯನ್ನ ನೇಮಕ ಮಾಡಿರ್ತಕ್ಕಂಥದ್ದು, ಕಾಲಮಿತಿಯನ್ನ ಇಟ್ಟಿರ್ತಕ್ಕಂಥದ್ದು ಈ ಒಂದು BNSS ನ ವಿಶೇಷ ಅಂತ ಅಂದ್ಬಿಟ್ಟು ಹೇಳ್ಬಹುದು. ಜೊತೆಗೆ ಇನ್ನೊಂದು ಇದರಲ್ಲಿ ವಿಶೇಷವಾಗಿ ಪೊಲೀಸ್ ಎನ್ಕ್ವೈರಿ ಮಾಡಿ ಪ್ರಕರಣ ದಾಖಲಿಸ್ತಕ್ಕಂಥ ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಇದು ಜೊತೆಗೆ ಕಂಪಲ್ಸರಿಯಾಗಿ ಈಗ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಕೆಲವು ಸಾಕ್ಷ್ಯಗಳನ್ನ ಸಂಗ್ರಹಿಸ್ತಕ್ಕಂಥದ್ದು ಅಷ್ಟೊಂದು ಸೈಂಟಿಫಿಕ್ ಆಗಿ ಇರ್ತಿರ್ಲಿಲ್ಲ. ಅಂದ್ರೆ ಪೊಲೀಸ್ ಅಧಿಕಾರಿಗಳು ಎಕ್ಸ್ಪರ್ಟ್ಸ್ ಅಲ್ಲ, ವಿ ಆರ್ ನಾಟ್ ಎಕ್ಸ್ಪರ್ಟ್ಸ್. ಆದ್ರಿಂದ ನಾವು ಎಕ್ಸ್ಪರ್ಟ್ಸ್ ಮೇಲೆ ಡಿಪೆಂಡ್ ಆಗ್ಬೇಕಾಗಿತ್ತು. ಆ ಎಕ್ಸ್ಪರ್ಟ್ಸ್ಗಳ ಒಂದು ಕಲೆಕ್ಟ್ ಮಾಡದ ಕೊಟ್ಟಂತ ಸಾಕ್ಷ್ಯಾಧಾರಗಳು ಹೆಚ್ಚು ಪ್ರಸ್ತುತ ಆಗ್ತವೆ, ಹೆಚ್ಚು ಒಂದು ಕಾರಾರೂಪಕ್ಕಾಗಿರ್ತವೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಕ್ಸ್ಪರ್ಟ್ಸ್ ಅಂದ್ರೆ ಟೀಮ್ ಆಫ್ FSL ಎಕ್ಸ್ಪರ್ಟ್ಸ್ ಮತ್ತೆ ಸೋಕೋ ಟೀಮ್ ಇಂದ ಕಲೆಕ್ಟ್ ಮಾಡ್ತಕ್ಕಂಥದ್ದು, ಅಥವಾ ಸೋಕೋ ಟೀಮ್ ವಿಸಿಟ್ ಮಾಡಿ ಅವ್ರ ಕಡೆಯಿಂದ ನಾವು ಮಹಾಜರ್ ಮಾಡಿಸ್ತಕ್ಕಂಥದ್ದು, ಈ ಎಲ್ಲಾ ಪ್ರಕ್ರಿಯೆಗಳು BNSS ನಲ್ಲಿ ಹೊಸದಾಗಿ ಪರಿಚಯಿಸಿರ್ತಕ್ಕಂಥ ಕ್ರಮಗಳಾಗಿರ್ತವೆ. ಇದ್ರ ಜೊತೆಗೆ ಈಗಾಗಲೇ ಹೇಳಿದ ರೀತಿಯಲ್ಲಿ ಪ್ರಾಥಮಿಕ ವಿಚಾರಣೆ ಸಂದರ್ಭದಲ್ಲಿ ನಡೀತಕ್ಕಂಥದ್ದು. ಇದ್ರ ಜೊತೆಗೆ ಈ ಡಿಜಿಟಲ್ ಎವಿಡೆನ್ಸ್ ಕೊಡ್ತಕ್ಕಂಥದ್ದು, ನಾವು ಸಹ ಎಲ್ಲೇ ಪೊಲೀಸ್ ಅಧಿಕಾರಿಗಳು ನಾವು ತನಿಖೆ ನಡೆಸ್ತಂತ ಪ್ರಕರಣಗಳಿಗೆ ನಾವು ನ್ಯಾಯಾಲಯಕ್ಕೆ ಹೋಗಿ ಹಾಜರಾಗಿ ನಾವು ಸಾಕ್ಷಿ ಕೊಡ್ಬೇಕಾಗಿತ್ತು. ಈಗ ಅದನ್ನ
ಆ ನಾವು ಎಲ್ಲಿರ್ತೀವಿ ಅಲ್ಲಿ ವಿ ಸಿ ಮುಖಾಂತರ ಹಾಜರಾಗಿ ಕೊಡ್ತಕ್ಕಂಥ ಅವಕಾಶಗಳನ್ನ ಕಲ್ಪಿಸಿಕೊಡಲಾಗಿದೆ ಈ ಒಂದು BNSS ಅಲ್ಲಿ. ಆ ಇಷ್ಟು ನಾವು ತನಿಖೆ ಮಾಡಿ ದೋಷಾರೋಪಣಾ ಪಟ್ಟಿ ಸಲ್ಲಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಇರ್ತದೆ. ಇದು ಎಲ್ಲಾ ಪ್ರಕ್ರಿಯೆಗಳು ನಮ್ಮ BNSS ನ 173 ಸೆಕ್ಷನ್ ಇಂದ 193 ಸೆಕ್ಷನ್ ವರೆಗೆ ಇದೆ. ಆ ಈ ಈ ಪ್ರಕರಣಗಳಲ್ಲಿ ದೋಷಾರೋಪಣಾ ಪಟ್ಟಿ ಸಲ್ಲಿಸುವವರೆಗೆ ಇರ್ತದೆ. ಅದಾದ ನಂತರದಲ್ಲಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತದೆ. ವಿಚಾರಣೆ ನಡೆದು ವಿಚಾರಣೆಯಲ್ಲಿ ನ್ಯಾಯಾಧೀಶರು ಅದನ್ನ ಸಾಕ್ಷಿಗಳನ್ನ ವಿಚಾರಣೆ ಕಾಲದಲ್ಲಿ ವಿಚಾರಣೆ ಮಾಡಿ ಅದನ್ನ ಪ್ರಕರಣನ ಖುಲಾಸೆನೂ ಮಾಡಬಹುದು ಅಥವಾ ಶಿಕ್ಷೆನೂ ಸಹ ಕೊಡ್ಬೋದಾಗಿರ್ತದೆ. ಇದ್ರ ಜೊತೆಗೆ ಪ್ರಕರಣ ಯಾವುದೇ ಒಂದು ಪ್ರಕರಣ ತನಿಖೆ ಮಾಡಿ ನಾವು ಕಾಲಮಿತಿ ಒಳಗಡೆ ದೋಷಾರೋಪಣಾ ಪಟ್ಟಿ ಸಲ್ಲಿಸ್ಬೇಕು ಅಂತ ಹೇಳಿದೆ. ಆ ಕಾಲಮಿತಿ ಒಳಗಡೆ ದೋಷಾರೋಪಣಾ ಪಟ್ಟಿ ಸಲ್ಲಿಸ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರು ಮತ್ತೆ ವಿಚಾರಣೆ ಮುಗಿಯುವವರೆಗೂ ಸಹ ನಾವು ದೋಷಾರೋಪಣಾ ಪಟ್ಟಿನ ಹೆಚ್ಚುವರಿ ದೋಷಾರೋಪಣಾ ಪಟ್ಟಿ ಸಲ್ಲಿಸ್ಲಿಕ್ಕೂ ಸಹ ಅವಕಾಶ ಇದೆ. ಇದು ಈ ಒಂದು ವೇದಿಕೆಯಲ್ಲಿರ್ತಕ್ಕಂಥ ಕೆಲವು ಎಲ್ಲಾ ವಕೀಲರುಗಳಿಗೆ ಗೊತ್ತಿದೆ. ಸಾರ್ವಜನಿಕರು ಕೆಲವರು ಇದರಲ್ಲಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಹೇಳ್ತಾ ಇರೋದು. ಹಾಗಾಗಿ ಹೆಚ್ಚುವರಿ ದೋಷಾರೋಪಣಾ ಪಟ್ಟಿ ಸಲ್ಲಿಸ್ಲಿಕ್ಕೂ ಅವಕಾಶ ಇದೆ. ಮತ್ತೆ ಸಾಕ್ಷಿಗಳು ಇವನ್ ಎವಿಡೆನ್ಸ್ ನಡೀತಾ ಇರಬೇಕಾದ ಸಂದರ್ಭದಲ್ಲೂ ಸಹ ನಾವು ಕೆಲವು ಸಿಕ್ತಂತ ಸಾಕ್ಷಿಗಳನ್ನ ಹಾಜರುಪಡಿಸ್ಲಿಕ್ಕೂ ಸಹ ಅವಕಾಶ ಇದೆ. ಇಷ್ಟು ಇದೆ. ಮತ್ತೆ ಯಾವ್ದಾದ್ರು ಪಾಯಿಂಟ್ಸ್ ಮಿಸ್ ಆಗಿದ್ರೆ ಪುರುಷೋತ್ತಮ್ ಸರ್ ಇದರಲ್ಲಿ ಇಂಟರ್ಫಿಯರ್ ಆಗಿ ಹೇಳ್ಬೋದು. ನೋಡಿ, ಈಗ ನಾನ್ ಮಾತಾಡೋದಕ್ಕಿಂತ ಈ ಒಂದು ಜನಸಾಮಾನ್ಯರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಕಾರ್ಯಕ್ರಮವನ್ನ ನಾವು ಮಾಡಿದ್ದೀವಿ. ಸೊ ಈ ನಿಟ್ಟಿನಲ್ಲಿ ಸಾಹೇಬ್ರು ಸಾಕಷ್ಟು ಒಂದು ಫ್ರಮ್ ಪಾಯಿಂಟ್ ಆಫ್ ಕಂಪ್ಲೇಂಟ್ ಟು ಸಬ್ಮಿಷನ್ ಆಫ್ ಚಾರ್ಜ್ ಶೀಟ್ ಟು ದ ಕೋರ್ಟ್ ಮತ್ತು ಅರೆಸ್ಟ್ ಪ್ರೊಸೀಜರ್ಸ್, ಇನ್ ವಾಟ್ ಕೇಸಸ್ ಇನ್ ಅರೆಸ್ಟ್ ಈಸ್ ಬೀಯಿಂಗ್ ಮೇಡ್, ಈವನ್ ಹ್ಯಾಂಡ್ ಕಫ್ ವಿಚಾರದಲ್ಲಿ, ಡಿಜಿಟಲ್ ಎವಿಡೆನ್ಸ್ ವಿಚಾರದಲ್ಲಿ ಪ್ರತಿಯೊಂದು ಸಹ ಕೂಲಂಕುಷವಾಗಿ ಮೆಟಿಕ್ಯುಲಸ್ ಆಗಿ ಹೇಳಿದ್ದಾರೆ ಸಾಹೇಬ್ರು. ನಾನು ತಮ್ಮನ್ನ ಇನ್ವೈಟ್ ಮಾಡ್ತೀನಿ ಕ್ವಶನ್ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಲಿಕ್ಕೆ. ಪ್ರಶ್ನೆಗಳು ಡಿಬೇಟಬಲ್ ಆಗಬಾರ್ದು. ಏನು ವಸ್ತುಸ್ಥಿತಿ ಮತ್ತು ಸಬ್ಜೆಕ್ಟ್ಗೆ ಅನುಕೂಲವಾಗಿರುವಂತಹ ಮಾತ್ರ ಪ್ರಶ್ನೆಗಳನ್ನ ಕೇಳಿ, ಡಿಬೇಟ್ ಪ್ರಶ್ನೆಗಳನ್ನ ದಯವಿಟ್ಟು ಕೇಳ್ಬೇಡಿ. ಯಾಕೆ ಅಂತಂದ್ರೆ ಅದರಲ್ಲಿ ಡಿಬೇಟ್ ಅಂತಂದ್ರೆ ನೀನು ಅದ್ರ ಪರವಾಗೂ ಮಾತಾಡ್ಬೋದು, ಅದು ವಿರುದ್ಧವಾಗೂ ಮಾತಾಡ್ಬೋದು. ಆ ನಿಟ್ಟಿನಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಯಾಕೆಂತಂದ್ರೆ ಇದು ನಾವು ಒಂದು ಕಾನೂನು ಪ್ರಜ್ಞೆಯ ವಿಚಾರದಲ್ಲಿ, ಕಾನೂನು ಜಾಗೃತಿ ವಿಚಾರದಲ್ಲಿ ಅಪರಾಧವನ್ನ ತಡೆಯೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಾ ಇರೋದ್ರಿಂದ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಂಗೆ ಈಗ ಅಡಿಷನಲ್ ಚಾರ್ಜ್ ಶೀಟ್ ಹೇಳಿದ್ರು 173 ಕ್ಲಾಸ್ 8 ಅಲ್ಲಿ, ಈ ಮುಂಚೆ CRPC ಅಡಿಯಲ್ಲಿ ನಾವು ಇನ್ನು ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಹಾಕುವಂತದ್ರ ಬಗ್ಗೆ ಆ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಸರ್. ಸೋಕೋ ಟೀಮ್ ಬಗ್ಗೆ ತಾವು ಹೇಳ್ತಾ ಇದ್ರಿ, ಸೋಕೋ ಟೀಮ್ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಸರ್? ಸರ್ ಅದೇ ಈಗಾಗಲೇ 2 ವರ್ಷಗಳಿಂದ ಸೋಕೋ ಟೀಮ್ ಕಾರ್ಯನಿರ್ವಹಿಸ್ತಾ ಇದೆ ಎಲ್ಲಾ ಡಿಸ್ಟ್ರಿಕ್ಟ್ಗಳಲ್ಲಿ ಮತ್ತೆ ಎಲ್ಲ ಕಮಿಷನರೇಟ್ಗಳಲ್ಲಿ ಸೋಕೋ ಟೀಮು ನಿರ್ವಹಿಸ್ತಾ ಇದೆ. ಆದ್ರೆ ಸಂಖ್ಯೆ ಕಡಿಮೆ ಇರೋದ್ರಿಂದ ಸೋಕೋ ಅಂತಂದ್ರೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ಅಂದ್ಬಿಟ್ಟು ಹೇಳಿ ಅವರುಗಳಿಗೆ ಕೆಲವು ಪ್ರಕರಣಗಳಲ್ಲಿ ಯಾವ್ಯಾವ ಪ್ರಕರಣಗಳಲ್ಲಿ ಯಾವ ರೀತಿಯ ಸಾಕ್ಷ್ಯಗಳನ್ನ ಯಾವ ರೀತಿಯಲ್ಲಿ ಯಾವುದೇ ರೀತಿಯ ಸಾಕ್ಷ್ಯಗಳು ನಾಶ ಆಗದ ರೀತಿಯಲ್ಲಿ ಸಂಗ್ರಹಿಸಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಟ್ರೈನ್ ಅಪ್ ಮಾಡಿರ್ತಾರೆ. ಅವ್ರದ್ದು ಕೆಲಸ ಏನಂತಂದ್ರೆ ಈ ಜಸ್ಟ್ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಕ್ಕಂಥದ್ದು, ಅಂದ್ರೆ ಕಲೆಕ್ಷನ್ ಪ್ರಿಸರ್ವಿಂಗ್ ದ ಸೀನ್ ಆಫ್ ಕ್ರೈಮ್, ಪ್ರಿಸರ್ವೇಷನ್ ಆಫ್ ಸೀನ್ ಆಫ್ ಕ್ರೈಮ್ ಅಂಡ್ ಕಲೆಕ್ಷನ್ ಆಫ್ ಸೀನ್ ಆಫ್ ಕ್ರೈಮ್, ಲಿಫ್ಟಿಂಗ್ ದ ಇದು ಎವಿಡೆನ್ಸಸ್ ಲಿಫ್ಟ್ ಮಾಡ್ತಕ್ಕಂಥದ್ದು, ಪ್ಯಾಕಿಂಗ್ ಮಾಡ್ತಕ್ಕಂಥದ್ದು ಮತ್ತೆ FSL ಕಳಿಸ್ಕೊಡ್ಲಿಕ್ಕೆ ನಮಗೆ ಸಹಾಯ ಮಾಡ್ತಕ್ಕಂಥ ಕೆಲಸಗಳನ್ನ ಅವರುಗಳು ಮಾಡ್ತಾ ಇದ್ದಾರೆ. ಎಷ್ಟೋ ಪ್ರಕರಣಗಳಲ್ಲಿ ಅವರ ಒಂದು ಸಹಾಯದಿಂದ ಈ ಎಷ್ಟೋ ಪ್ರಕರಣಗಳಲ್ಲಿ ನಮ್ಗೆ ಯಾವ ಪ್ರಕರಣ ಈ ಕೆಲವು ಟೈಮಲ್ಲಿ ಏನಾಗಿರ್ತದೆ, ಆಕ್ಸಿಡೆಂಟ್ ಆಗಿರ್ತದೆ, ಒಂದು ಬಸ್ಸು ಅಥವಾ ಯಾವುದೋ ಒಂದು ವೆಹಿಕಲ್ ಒಬ್ಬ ವ್ಯಕ್ತಿ ಮೇಲೆ ಹರಿದು ಹೋಗಿರ್ತದೆ. ಈ ಸಾಮಾನ್ಯವಾಗಿ ನಮ್ಮ ಪೊಲೀಸವರು ಅಥವಾ ನಾವು ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಸುಮಾರು ಅಲ್ಲಿ ಲೋಕಲ್ ಸ್ಥಳೀಯರೆಲ್ಲ ಸೇರಿರ್ತಾರೆ. ಸರ್ ಯಾರೋ ಹೊಡೆದಾಕ್ ಹೋಗ್ಬಿಟ್ಟಿದ್ದಾರೆ, ಇದು ಪಕ್ಕಾ ಮರ್ಡ್ರೆ ಸರ್ ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಮೇಲ್ನೋಟಕ್ಕೆ ಅದು ಅದೇ ರೀತಿ ಕಾಣುತ್ತೆ. ಆದ್ರೆ ಸೈಂಟಿಫಿಕ್ ಆಗಿ ಒಂದು ತನಿಖೆ ಅಂದ್ರೆ ಸೈಂಟಿಫಿಕ್ ಆಗಿ ಅವರು ಫೋರೆನ್ಸಿಕ್ ಸೈನ್ಸ್ ಅನ್ನ ಸ್ಟಡಿ ಮಾಡಿರ್ತಕ್ಕಂಥ ಅಧಿಕಾರಿಗಳು ಅವರೆಲ್ಲ. ಅಂದ್ರೆ ಫೋರೆನ್ಸಿಕ್ ಸೈನ್ಸ್ ಅನ್ನೇ ಡಿಗ್ರಿ ಆಗಿ ಓದಿರ್ತಕ್ಕಂಥ ಕ್ವಾಲಿಫೈಡ್ ಕ್ವಾಲಿಫೈಡ್ ಡಿಗ್ರಿ ಹೋಲ್ಡರ್ಸ್ನ ಈ ಒಂದು ಸೋಕೋ ಆಫೀಸರ್ಸ್ನಾಗಿ ನೇಮಕ ಮಾಡ್ಕೊಳ್ಳಲಾಗಿದೆ.
ಅವರುಗಳು ನಮಗೆ ಆ ಟೈಮಲ್ಲಿ ಬಂದು ಸಾಕ್ಷ್ಯಗಳನ್ನ ಸಂಗ್ರಹಿಸಿ ಆ ಒಂದು ಪ್ರಕರಣ ಯಾವ ರೀತಿಯಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟು ನಮ್ಮ ತನಿಖೆಯ ದಿಕ್ಕನ್ನ ಸರಿದಾರಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಎಷ್ಟೋ ನಾವು UDR ಪ್ರಕರಣಗಳಲ್ಲಿ 302 ಆಗ್ತಕ್ಕಂಥ ಸಂದರ್ಭ ಬಂದಿದೆ. ಅಂತ ಪ್ರಕರಣಗಳಲ್ಲಿ ಕೆಲವು ಕೊಟ್ಟಿದ್ದಾರೆ. ಕೆಲವು ಪ್ರಕರಣಗಳಲ್ಲಿ ಎಷ್ಟೋ ಜನ ನಾನೇ ಒಂದು ಹೇಳ್ಬೇಕಂದ್ರೆ ಒಂದು ಲೈವ್ ಉದಾಹರಣೆ ಹೇಳ್ಬೇಕಂತಂದ್ರೆ ಇದು ಯಗಟಿ ಪೊಲೀಸ್ ಸ್ಟೇಷನ್ ಪಂಚನಹಳ್ಳಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಗಂಡ ಹೆಂಡತಿ ಇಬ್ರು ಇರ್ತಾರೆ. ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಕೋವಿಡ್ ಬಂದಾಗ ಅವರು ವಾಪಸ್ ಬಂದು ಹಳ್ಳಿನಲ್ಲೇ ಜೀವನ ಮಾಡ್ಕೊಂಡಿರ್ತಾರೆ. ಆ ಗಂಡನಿಗೆ ಒಂದ್ ಸ್ವಲ್ಪ ಕುಡಿಯೋದು ಅಭ್ಯಾಸ ಇರ್ತದೆ. ತುಂಬಾ ಕುಡಿತ ಚಟಕ್ ಬಿದ್ದ್ಬಿಟ್ಟಿರ್ತಾನೆ. ಅವನ ಒಂದು ಪ್ರಕರಣದಲ್ಲಿ ಅವನು ಏನ್ ಮಾಡ್ತಾನೆ, ಹೆಂಡತಿ ಬಗ್ಗೆ ಅನುಮಾನ ಪಡ್ತಕ್ಕಂಥದ್ದು ಇರ್ತದೆ. ಹೆಂಡತಿ ಬಗ್ಗೆ ಕುಡಿದು ಬಂದು ಜಗಳ ಮಾಡಿ ಹೊಡಿತಕ್ಕಂಥದ್ದು ಇರ್ತದೆ. ಆಗ ಒಂದಿನ ಗಂಡ ಹೆಂಡತಿ ಇಬ್ರೇ ಇರ್ತಾರೆ. ಅವರು ಆ ಪ್ರಕರಣದಲ್ಲಿ ಕುಡಿದು ಬಂದು ನಾವು ಇನ್ನು ಉಳಿಯೋದ್ ಬೇಡ, ನಾವು ಸತ್ ಬಿಡೋಣ ಅಂತ ಹೇಳಿ ಗಂಡ ಅವಳಿಗೆ ಹೊಡೆದು ಅವನು ಒಂದು ಹಗ್ಗನ ತಂದಿರ್ತಾನೆ. ಅವಳಿಗೂ ಕತ್ತಿಗೆ ಸುತ್ತಿಬಿಟ್ಟು ಅವನು ಸಹ ಸುತ್ಕೊಂಡು ಸಾಯ್ಲಿಕ್ಕೆ ಅಂತ ಪ್ರಯತ್ನ ಮಾಡಿದಾಗ ಅವಳೇನ್ ಮಾಡ್ತಾಳೆ, ಆ ಹಗ್ಗನ ಹಿಡಿದು ಬಿಡಿಸ್ಕೊಳಕೋಸ್ಕರ ಹಿಂಗೆ ಕತ್ತಿಗೆ ಹಾಕಿದಂತ ಹಗ್ಗ ಬಿಡಿಸ್ಕೊಳಕೋಸ್ಕರ ಹಿಂಗೆ ಎಳಿತಾಳೆ. ಎಳದ ತಕ್ಷಣನೇ ಅವನು ಕಟ್ಕೊಂಡಿರ್ತಕ್ಕಂಥ ಹಗ್ಗ ಟೈಟ್ ಆಗಿ ಅಲ್ಲೇ ಡೆತ್ ಆಗ್ಬಿಡ್ತಾನೆ. ಅವನು ಕತ್ತು ಸ್ಟ್ರಾಂಗ್ಲೇಟ್ ಆಗಿ ಅವನು ಡೆತ್ ಆಗ್ಬಿಡ್ತಾನೆ. ಡೆತ್ ಆಗಿದ ತಕ್ಷಣನೇ ಅವಳೇನ್ ಮಾಡ್ತಾಳೆ, ಅದು ಹಗ್ಗೆಲ್ಲ ಬಿಚ್ಚಿಬಿಟ್ಟು ಅಲ್ಲಿ ಡ್ರಿಂಕ್ಸ್ ಇರ್ತತೆ, ಅದ್ರ ಜೊತೆಗೆ ಒಂದ್ ಸ್ವಲ್ಪ ಅಲ್ಲಿ ಇದ್ದಂತ ಅವಳ ಮನೆಯಲ್ಲಿ ಇದ್ದಂತ ಒಂದು ಪಾಯ್ಸನ್ ಬಾಟಲ್ ತಂದ್ಬಿಟ್ಟು ಅದ್ರ ಮೇಲೆಲ್ಲ ಚೆಲ್ಬಿಟ್ಟು ಅದು ಮುಚ್ಚಿಬಿಟ್ಟು ಅವರ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ಹೊರಗಡೆ ಹೋಗಿ ಎಲ್ಲರಿಗೂ ಹೇಳ್ತಾಳೆ. ಹೇಳ್ಬಿಟ್ಟು ಬಂದು ನೋಡೋಷ್ಟೊತ್ತಿಗೆ ಕೆಲವರು ಬಂದು ನೋಡ್ತಾರೆ, ಇವನು ಪಾಯ್ಸನ್ ಕುಡ್ಸತ್ ಬಿಡದಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಸಂದರ್ಭದಲ್ಲಿ ಅದೇ ಊರಿನಲ್ಲಿ ಒಬ್ಬ ಗ್ರಾಮ ಪಂಚಾಯತ್ ಮೆಂಬರ್ ಇರ್ತಾನೆ. ಅವನು ಆ ರೈತರ ಆತ್ಮಹತ್ಯೆ ಅಂತ ಅಂದ್ಬಿಟ್ಟು ಹೇಳಿ ದುಡ್ಡು ಬರ್ತತೆ, 5 ಲಕ್ಷ ದುಡ್ಡು ಬರ್ತತೆ, ಇದನ್ನ ಪೊಲೀಸ್ ಕಂಪ್ಲೇಂಟ್ ಮಾಡೋಣ, ಕೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಹೇಳಿ ಪೊಲೀಸರಿಗೆ ಫೋನ್ ಮಾಡಿ ಅದನ್ನ ಕಂಪ್ಲೇಂಟ್ ಅನ್ನು ಕೊಡಿಸ್ತಾನೆ. ಕಂಪ್ಲೇಂಟ್ ಕೊಡಿಸಿದ ತಕ್ಷಣನೇ ಪೊಲೀಸ್ ಅಧಿಕಾರಿಗಳು ಬರ್ತಾರೆ, ಸೋಕೋ ಟೀಮು ಕರೆಸ್ತಾರೆ. ಸೋಕೋ ಟೀಮ್ನವರೆಲ್ಲ ವೆರಿಫೈ ಮಾಡಿ ನೋಡಿದಾಗ ಕತ್ತಲ್ಲಿ ಸ್ಟ್ರಾಂಗ್ಯುಲೇಷನ್ ಮಾರ್ಕ್ ಇದೆ, ಆದ್ರೆ ಪಾಯ್ಸನ್ ಕುಡಿದು ಸತ್ತದಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪಾಯ್ಸನ್ ಅವನ ಬಾಡಿ ಮೇಲೆಲ್ಲ ಬಿದ್ದಿದೆ, ಕೆಲವು ಇದೆಲ್ಲ ಬ್ಲಡ್ ಎಲ್ಲ ಸ್ವಲ್ಪ ಇದಾಗಿದೆ, ನೊರೆ ಎಲ್ಲ ಬಂದಿದೆ. ಈ ತರ ಒಂದು ಎಲ್ಲ ಸೈಂಟಿಫಿಕ್ ಎವಿಡೆನ್ಸಸ್ ನೆಲ್ಲ ನೋಡಿ ಕೂಲಂಕುಷವಾಗಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅವರು ನಮ್ಗೆ ಒಪಿನಿಯನ್ ಕೊಡ್ತಾರೆ. ಆ ಒಂದು ಬೇಸಿಸ್ ಮೇಲೆ ಯಾರ್ಯಾರಿದ್ರು, ಯಾವಾಗ ಘಟನೆ ನಡೀತು ಅಂತ ಅಂದ್ಬಿಟ್ಟು ಹೇಳಿ ಆ ಒಂದು ಲೇಡಿನ ಕರೆಕ್ಟ್ ಆಗಿ ಎನ್ಕ್ವೈರಿ ಮಾಡಿದಾಗ ಅವಳು ಇರೋ ವಿಚಾರ ಎಲ್ಲ ಹೇಳ್ತಾಳೆ. ಆಗ ಒಂದು ಪ್ರಕರಣಕ್ಕೆ ಕರೆಕ್ಟ್ ಆದ ಒಂದು ಸಿಗುತ್ತೆ. ಈಗಾಗ್ಲೇ ಅವ್ರು ಕೊಟ್ಟಿದ್ದಂತ ಪ್ರಕರಣ ಆತ್ಮಹತ್ಯೆ ಪ್ರಕರಣ, ಏನೋ ಒಂದು ಕ್ಲೈಮ್ ಮಾಡ್ಲಿಕ್ಕೆ ದುಡ್ಡು ತಗೊಂಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥ ಆತ್ಮಹತ್ಯೆ ಪ್ರಕರಣ, ಅದು ಕೊಲೆ ಪ್ರಕರಣವಾಗಿ ಮಾರ್ಪಾಡಾಗುತ್ತೆ. ಅದಕ್ಕೆ ಸಾಮಾನ್ಯವಾಗಿ ನಡೀತಕ್ಕಂಥ ಎಲ್ಲಾ ಪ್ರಕ್ರಿಯೆಗಳು ನಡೀತವೆ. ಇಂಥ ಒಂದು ಘಟನೆಗಳು ಈಗ ಸಿಕ್ಕಿರ್ತಕ್ಕಂಥ ಸೋಕೋ ಟೀಮಿಂದ ತುಂಬಾ ಘಟನೆಗಳು ಕರಾರುವಕ್ಕಾಗಿ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಕರಾರುವಕ್ಕಾಗಿ ತನಿಖೆ ನಡೆಸ್ತಕ್ಕಂಥ ಒಂದು ಇದೇ ಈಗಾಗಲೇ ಪ್ರಾರಂಭ ಆಗಿದೆ. ಅದು ಈಗಾಗಲೇ ರನ್ನಿಂಗ್ ಅಲ್ಲಿ ಇದೆ. ತಾವು ಯಾವಾಗಾದ್ರೂ ವಿಸಿಟ್ ಮಾಡಿದಾಗ ಕೇಳ್ಬೋದು ಸೋಕೋ ಅಧಿಕಾರಿಗಳ ಬಗ್ಗೆ. ಅವರು ಸಹ ಕೆಲವು ಸಂದರ್ಭಗಳಲ್ಲಿ ಮಾಹಿತಿನ ಸಾರ್ವಜನಿಕರು ಸಹ ಕೊಡ್ತಾ ಇರ್ತಾರೆ. ಅವ್ರಗಳನ್ನ ಕರೆಸಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಕ್ಕಂಥದ್ದು ನಡೀತಾ ಇದೆ. ಜೊತೆಗೆ ಈಗ ಹೊಸ ಆಕ್ಟ್ ಏನ್ ಕ್ರಿಮಿನಲ್ ಲಾ ಬಂದಿದೆ, ಅದ್ರ ಪ್ರಕಾರ 7 ವರ್ಷಕ್ಕಿಂತ ಮೇಲ್ಪಟ್ಟ ಎಲ್ಲಾ ಪ್ರಕರಣಗಳಲ್ಲಿ ಎಕ್ಸ್ಪರ್ಟ್ಸ್ ಟೀಮೇ ಮಹಾಜರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅವರೇ ಮಾಡ್ಬೇಕು ಅಂತ ಇದೆ. ಅದಕ್ಕೆ 5 ವರ್ಷಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಸರ್ಕಾರ. 5 ವರ್ಷಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವ್ಯವಸ್ಥೆಗಳನ್ನ ಮತ್ತೆ ಅಧಿಕಾರಿಗಳನ್ನ ನೇಮಕ ಮಾಡಿ, ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಗಳನ್ನ ನೇಮಕ ಮಾಡಿ ತನಿಖೆ ನಡೆಸಲಿಕ್ಕೆ ಎಷ್ಟೇ ಸ್ಟೇಷನ್, ಈಗ ನೋಡಿ ಬೆಂಗಳೂರಲ್ಲಿ 252 ಪೊಲೀಸ್ ಸ್ಟೇಷನ್ಗಳಿದಾವೆ. 252 ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರತಿದಿನ ಒಂದೊಂದು ಸ್ಟೇಷನ್ ಅಲ್ಲಿ 3-4 ಪ್ರಕರಣಗಳು ದಾಗ್ತಾ ಇರ್ತದೆ. ಅಷ್ಟು ಪ್ರಕರಣಗಳನ್ನ ಅಟೆಂಡ್ ಮಾಡ್ಲಿಕ್ಕೆ ಈಗ ಸಾಕಷ್ಟು ಸಂಖ್ಯೆಯ ಎಕ್ಸ್ಪರ್ಟ್ಸ್ ಇಲ್ಲ. ಹಾಗಾಗಿ ಇಲ್ಲ ಅಂತಂದ್ರು ಸಹ ಅಂತ ಸಿಚುವೇಶನ್ ಬಂದ್ರೆ ಪಕ್ಕದ ರಾಜ್ಯದಿಂದಲಾದ್ರೂ ಕರೆಸಿ ಅವ್ರ ಮುಖಾಂತರನೇ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಕಾನೂನು ಇದೆ. ಇನ್ನು 5 ವರ್ಷಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಎಲ್ಲ ವ್ಯವಸ್ಥೆ ಮಾಡ್ಕೊಂಡ್ಲಿಕ್ಕೆ, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ನೇಮಕ ಮಾಡ್ಲಿಕ್ಕೆ, ಮತ್ತೆ ಸಂಬಂಧಪಟ್ಟ ಎಕ್ವಿಪ್ಮೆಂಟ್ಸ್ ಕೊಡ್ಲಿಕ್ಕೆ,
ಸಂಬಂಧಪಟ್ಟಂತ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಎಲ್ಲದು ಆಗುತ್ತೆ. ಅಲ್ಲಿಯವರೆಗೆ ಈಗಿರ್ತಕ್ಕಂಥವರ ಸೋಕೋ ಅಧಿಕಾರಿಗಳನ್ನ ಬಳಸ್ಕೊಂಡು ತನಿಖೆಯಲ್ಲಿ ಅಳವಡಿಸಿಕೊಂಡು ನಡೆಸ್ಕೊಂಡು ಹೋಗ್ತಾ ಇದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಅದು ಸಹ ಪ್ರಾರಂಭ ಆಗುತ್ತೆ. ಸರ್, ತಮಗೆ ಸಮಯದ ಅಭಾವ ಏನಾದ್ರು ಇದೆಯಾ ಸರ್, ಅಥವಾ ಪ್ರಶ್ನೆ ಇನ್ನೊಂದು ಕೇಳ್ಬೋದಾ ಸರ್? ಇಲ್ಲ, ಕೇಳಿ ಕೇಳಿ. ಅದು ಕೌಂಟರ್ ಕಂಪ್ಲೇಂಟ್ ಮತ್ತು ಕಂಪ್ಲೇಂಟ್ ನಿಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಯಾವ ತರ ಇರ್ತದೆ? ಈಗ ಗಂಡ ಹೆಂಡತಿ ಇಬ್ರು ಕೊಡ್ತಾರೆ, ನಾನು ಕೊಡ್ತೀನಿ ನೀನು ಕೊಡ್ತೀನಿ ಅಂತ ಹೇಳಿ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಹೇಗೆ ತನಿಖೆ ಆಗ್ತದೆ ಸರ್ ಅಂತ? ಎಸ್ ಸರ್. ಈಗ ಸರ್ ಕಾಮನ್ ಆಗಿ ಈಗಾಗ್ಲೇ ಎಲ್ಲ ಒಂದು ಟ್ರೆಂಡ್ ಇದೆ ಸರ್. ಈಗ ಒಬ್ಬ ಏನೋ ಒಂದು ಘಟನೆ ನಡೆದಿದೆ ಅಂತ ಅಂದ್ಬಿಟ್ಟು ಹೇಳಿ ಬಂದಾಗ ಅವನ್ ಪರವಾಗಿ ಹೇಳ್ತಾನೆ, ಇವ್ರ ಪರವಾಗಿ ಹೇಳ್ತಾರೆ. ಆ ಇಬ್ರು ವ್ಯಕ್ತಿಗಳು ನಂದು ಸರಿ ಅನ್ನೋ ಲೆಕ್ಕದಲ್ಲಿ ಕಂಪ್ಲೇಂಟ್ ನಾನು ಕೊಡ್ತೀನಿ ಅಂತ ಕಂಪ್ಲೇಂಟ್ ಕೊಡ್ತಾಗ್ರೆ. ನಾವು ಆ ಟೈಮಲ್ಲಿ ಯಾರು ಸರಿ ಮಾಡಿದ್ರು ಯಾರು ತಪ್ಪು ಮಾಡಿದ್ರು ಅಂತ ಇನ್ವೆಸ್ಟಿಗೇಷನ್ ಮಾಡಿ ನಂತರದಲ್ಲಿ ಕೇಸ್ ತಗೊಂಡಿಕ್ಕೆ ಆಗಲ್ಲ. ನಾವು ಪ್ರಕರಣಗಳನ್ನ ದಾಖಲಿಸ್ಕೊಳ್ತೀವಿ, ಕೇಸ್ ಕೌಂಟರ್ ಕೇಸ್ ತಾವ್ ಹೇಳ್ದಂಗೆ. ಈಗ ಅದನ್ನ ನೋಡ್ಬೇಕಾಗಿ ಬಂದಾಗ ಯಾರಿಗೆ ಜಾಸ್ತಿ ಇಂಜುರಿ ಆಗಿದೆ ಅಥವಾ ಅವರು ಮೈ ಮೇಲೆ ಇರ್ತಕ್ಕಂಥ ಗಾಯಗಳಾಗಿರಲಿ ಅಥವಾ ನಡೆದಿರ್ತಕ್ಕಂಥ ಘಟನೆಗೆ ಇವರು ಬಂದಿರತಕ್ಕಂಥ ರೀತಿಗೆ ಮೇಲ್ನೋಟಕ್ಕೆ ಪ್ರೈಮಾಪಿಸಿ ಪ್ರೂವ್ ಆಗ್ತಕ್ಕಂಥ ಪ್ರಕರಣವನ್ನ ಕೇಸ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಅದರ ಇನ್ನೊಂದು ಪ್ರಕರಣವನ್ನ ಪ್ರತಿ ಪ್ರಕರಣ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಪ್ರಕರಣಗಳು ಎರಡೂ ಸಹ ಒಬ್ಬ ತನಿಖಾಧಿಕಾರಿನೇ ಮಾಡ್ಬೇಕು ಅಂತ ಇದೆ, ಒಬ್ಬರೇ ತನಿಖಾಧಿಕಾರಿನೇ ಮಾಡ್ಬೇಕಾದ್ರು. ಯಾಕಂದ್ರೆ ನಾನೊಂದು ಪ್ರಕರಣ ದಾಖಲಿಸಿ ನಾನೊಂದು ಪ್ರಕರಣದ ಇನ್ವೆಸ್ಟಿಗೇಷನ್ ಅಥವಾ ನಮ್ಮ ಸಬಾರ್ಡಿನೇಟ್ ಆಫೀಸರ್ಸ್ ಇನ್ನೊಂದು ಪ್ರಕರಣ ಮಾಡಿದ್ರೆ ಅವರ ತನಿಖೆನಲ್ಲಿ ಅವರ ಕಲೆಕ್ಟ್ ಮಾಡ್ತಕ್ಕಂಥ ಸಾಕ್ಷ್ಯಾಧಾರಗಳು ಅವ್ರಿಗೆ ಸಪೋರ್ಟಿವ್ ಆಗಿ ಹೇಳ್ತಕ್ಕಂಥ ಒಂದು ಸಂದರ್ಭ ಇರ್ತದೆ. ಹಾಗಾಗಿ ಒಬ್ಬ ತನಿಖಾಧಿಕಾರಿ ಎರಡು ಪ್ರಕರಣಗಳನ್ನ ತನಿಖೆ ಮಾಡಬೇಕು. ಒಬ್ಬ ಪ್ರಾಸಿಕ್ಯೂಟರ್ ಆ ಎರಡು ಪ್ರಕರಣಗಳನ್ನ ವಿಚಾರಣೆ ನಡೆಸಬೇಕು. ವಿಚಾರಣೆ ನಡೆಸುವ ಸಂದರ್ಭದಲ್ಲಿ ನಾವು ತನಿಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಆ ಎರಡೂ ಪ್ರಕರಣಗಳಿರ್ತಕ್ಕಂಥ ಸಾಕ್ಷಿದಾರರನ್ನ ಎನ್ಕ್ವೈರಿ ಮಾಡಿ ಅದರಲ್ಲಿ ಇದು ಏನು ನಿಜವಾಗಿ ವಿಕ್ಟಿಮ್ ಯಾರು. ಈಗ ಸಾಮಾನ್ಯವಾಗಿ ಯಾರೋ ಒಬ್ಬ ಏನೋ ಒಂದು ಫಿಲ್ತಿ ಲ್ಯಾಂಗ್ವೇಜ್ ಬೈದ್ ಬಿಡ್ತಾನೆ. ಬೈದಾಗ ಇನ್ನೊಬ್ಬ ವ್ಯಕ್ತಿ ಅವನಿಗೆ ಪ್ರವೋಕ್ ಆದಾಗ ಹೊಡಿತಾನೆ. ಹೊಡೆದಾಗ ಇಂಜುರೀಸ್ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ತಪ್ಪು ಯಾರ ಕಡೆಯಿಂದ ಹೆಚ್ಚಾಗಿ ಆಗಿದೆ ಆ ಪ್ರಕರಣಗಳಲ್ಲಿ ಅವನು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಅವನ ಮೇಲೆ ಚಾರ್ಜ್ ಶೀಟ್ ಬೀಳ್ತದೆ, ಇವನ್ ಮಾಡಿರ್ತಕ್ಕಂಥ ಪ್ರಕರಣಗಳಿಗೆ ಇವನ್ ಮೇಲೆ ಚಾರ್ಜ್ ಶೀಟ್ ಬೀಳ್ತದೆ. ಆದ್ರೆ ಅದರಲ್ಲಿ ಯಾರ್ದು ಗ್ರಾವಿಟಿ ಜಾಸ್ತಿ ಇದೆ, ಯಾರ್ದು ಕ್ರಿಮಿನಲ್ ಇಂಟೆನ್ಷನ್ ಇತ್ತು, ಯಾರ್ದು ಕ್ರಿಮಿನಲ್ ಇಂಟೆನ್ಷನ್ ಇಲ್ಲ ಆದ್ರೆ ಸಡನ್ ಪ್ರೊವೊಕೇಶನ್ ಇದೆ, ಅಂತವುಗಳನ್ನೆಲ್ಲ ಕನ್ಸಿಡರ್ ಮಾಡಿ ದೋಷಾರೋಪಣಾ ಪಟ್ಟಿ ಸಲ್ಲಿಸ್ತಕ್ಕಂಥದ್ದು ಅಥವಾ ಕೆಲವು ಪ್ರಕರಣಗಳಲ್ಲಿ ಬಿ ಅಂತಿಮ ವರದಿ ಸಲ್ಲಿಸ್ತಕ್ಕಂಥದ್ದು. ಒಂದು ಚಾರ್ಜ್ ಶೀಟ್ ಆಗುತ್ತೆ, ಒಂದು ಬಿ ಅಂತಿಮ ವರದಿ ಸಲ್ಲಿಸ್ತೀವಿ. ಆದ್ರೆ ಆ ಎರಡೂ ಪ್ರಕರಣಗಳಲ್ಲಿ ಏನ್ ಮಾಡಿದ್ವಿ ಅನ್ನೋದು ವಿಚಾರನ ನಾವು ಎರಡೂ ಪ್ರಕರಣಗಳ ಅಂತಿಮ ವರದಿಗಳಲ್ಲಿ ಸೇರಿಸಿ ಮಾನ್ಯ ಘನ ನ್ಯಾಯಾಲಯದ ನ್ಯಾಯಾಧೀಶರುಗಳ ಗಮನಕ್ಕೆ ತರ್ತಕ್ಕಂಥದ್ದು ಸಹ ಆಗುತ್ತೆ. ಅಲ್ಲಿ ತಮಗೆ ಗೊತ್ತಿದೆ, ಅಲ್ಲಿ ಅದನ್ನ ಒಬ್ರೇ ಜಡ್ಜ್ ಇಬ್ರು ಸಹ ಅದನ್ನು ಸಹ ಹಂಗೆ ಇದೆ. ಒಬ್ರೇ ಜಡ್ಜು ಅದನ್ನ ವಿಚಾರಣೆ ನಡೆಸಬೇಕು ಅಂತ ಅಂದ್ಬಿಟ್ಟು ಇದೆ. ಇಂಥ ಒಂದು ಕೌಂಟರ್ ಕೇಸ್ಗಳಲ್ಲಿ ಎರಡೂ ಸಾಕ್ಷ್ಯದಾರಗಳನ್ನ ಎರಡು ಕಡೆ ಸಾಕ್ಷ್ಯದಾರಗಳನ್ನ ವಿಚಾರಿಸಿ ಕರೆಕ್ಟ್ ಆದ ಒಂದು ಡಿಸಿಷನ್ ಬರ್ತಕ್ಕಂಥ ಒಂದು ಪ್ರಕ್ರಿಯೆ ನಡಿಬೇಕಾಗುತ್ತೆ. ಅದು ನಡೀತದೆ ಕೆಲವು ಪ್ರಕರಣಗಳಲ್ಲಿ. ಕೆಲವು ಪ್ರಕರಣಗಳಲ್ಲಿ ಅದೇ ಹೇಳ್ದಂಗೆ ಒಬ್ರು ದಿಕ್ಕನ್ನು ತಪ್ಪಿಸ್ತಕ್ಕಂಥ ಮಾಡ್ತಕ್ಕಂಥದ್ದು ಇರ್ತದೆ. ಅದನ್ನ ಆ ತನಿಖೆ ದಿಕ್ಕು ತಪ್ಪಬಾರದನ್ನ ಕಾರಣಕ್ಕೋಸ್ಕರನೇ ಒಬ್ಬರೇ ತನಿಖಾಧಿಕಾರಿಗಳು ತನಿಖೆ ಮಾಡ್ಬೇಕು, ಒಬ್ಬರೇ ಪ್ರಾಸಿಕ್ಯೂಟ್ ಮಾಡ್ಬೇಕು, ಅಂದ್ರೆ ವಿಚಾರಣೆ ಟ್ರಯಲ್ ನಡೆಸ್ಬೇಕು, ಒಬ್ಬರೇ ಜಡ್ಜ್ ನ್ಯಾಯಾಧೀಶರು ಅದನ್ನ ವಿಚಾರಣೆ ನಡೆಸಿ ಅಂತಿಮ ಒಂದು ತೀರ್ಪನ್ನು ಕೊಡ್ಬೇಕು ಅಂತ ಅನ್ಬಿಟ್ಟು ಕೆಲವೊಂದು ಸುತ್ತೋಲೆಗಳು ಮತ್ತೆ ಕೆಲವೊಂದು ಜಡ್ಜ್ಮೆಂಟ್ಗಳಲ್ಲಿ ಇದೆ ಸರ್. ಸರ್, ಕೊನೆಯದಾಗಿ ಪ್ರಶ್ನೆ ಸರ್. ಈ ಪೊಲೀಸ್ ಅಂತ ಬಂದಾಗ ನಮ್ಗೆ ನೆನಪು ಬರೋದು ಏನು ಅಂತಂದ್ರೆ ಫೈರಿಂಗ್ ಮಾಡುವಂತದ್ದು ಅಥವಾ ಗನ್ ಶಾಟ್ ಮಾಡುವಂತದ್ದು ಯಾವ ಸಂದರ್ಭದಲ್ಲಿ ಅದು ಯಾವ ಥ್ರೆಶೋಲ್ಡ್ ಲೆವೆಲ್ ಅಲ್ಲಿ ಅದು ಜರುಗುತ್ತೆ ಅಂತ ಸರ್? ಸರ್ ಎಸ್ ಸರ್, ಅದು ತಮಗೆ ಗೊತ್ತೇ ಇದೆ. ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಅಂತ ಅಂದ್ಬಿಟ್ಟು ಹೇಳಿ ಇದು ಪೊಲೀಸ್ ಅಧಿಕಾರಿಗಳಿಗೆ ಅಷ್ಟೇ ಅಲ್ಲ, ಬೇರೆ ಸಾರ್ವಜನಿಕರಿಗೂ ಸಹ ಒಂದು ರೈಟ್ ಆಫ್ ಪ್ರೈವೇಟ್ ಡಿಫೆನ್ಸ್ ಅಂತ ಇದೆ. ಈಗ ಯಾರೋ ಒಬ್ಬ ವ್ಯಕ್ತಿ ಕಳ್ಳ ಅಥವಾ ದರೋಡೆಕೋರ ಅಥವಾ ಯಾವುದೋ ಒಂದು ಅಫೆನ್ಸ್ ಮಾಡ್ತಕ್ಕಂಥ ಬಂದಂತ ಸಂದರ್ಭದಲ್ಲಿ ಈಗಾಗಲೇ ತಾವೆಲ್ಲರೂ ಸಿವಿಲ್ ರೈಫಲ್ ಟ್ರೈನಿಂಗ್ ಎಲ್ಲ ಮಾಡಿರ್ತಾರೆ. ಅವ್ರಗಳ ಹತ್ರ ವೆಪನ್ಗಳು ಇರ್ತದೆ. ಕೆಲವ್ರ ಹತ್ರ ಯಾರು ತಮ್ಮ ಒಂದು ಸೇಫ್ಟಿ ಬಗ್ಗೆ ಹೆಚ್ಚು ಇದು ಮಾಡಿರ್ತಾರೆ, ಆಂಟಿಸಿಪೇಟ್ ಮಾಡಿರ್ತಾರೆ, ನನಗೆ ಅವಶ್ಯಕತೆ ಇದೆ ಅಂತ ಅವರು ಪ್ರೈವೇಟ್ ಡಿಫೆನ್ಸ್ಗೋಸ್ಕರ ಅವ್ರ ಹತ್ರ ಸಹ ವೆಪನ್ ಇಟ್ಕೊಂಡಿರ್ತಾರೆ.
ಈ ಎಲ್ಲಾ ಪ್ರಕರಣಗಳಲ್ಲೂ ಸಹ ಒಂದೇ ಕಾನೂನು ಅಪ್ಲೈ ಆಗುತ್ತೆ. ಹೆಚ್ಚಾಗಿ ನಾವುಗಳು ಅಪರಾಧಿಗಳನ್ನ ಆರೋಪಿಗಳನ್ನ ಅಪರಾಧಿಗಳಂತ ಹೇಳಕ್ಕಲ್ಲ, ಆರೋಪಿಗಳನ್ನ ಹಿಡಿಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಅಥವಾ ನಾವು ಅವ್ರನ್ನ ಚೇಸ್ ಮಾಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಎಸ್ಕೇಪ್ ಆಗ್ಲಿಕ್ಕೋಸ್ಕರ ಅಥವಾ ಅವರು ನಮ್ಮನ್ನ ಎದುರಿಸ್ಲಿಕ್ಕೋಸ್ಕರ ಅವ್ರ ಕಡೆಯಿಂದ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಕ್ಕಂಥ ಸಂದರ್ಭ ಬರುತ್ತೆ. ಆಗ ಅಂತ ಸಂದರ್ಭಗಳಲ್ಲಿ ನಾವು ನಮ್ಮ ಪ್ರಾಣ ರಕ್ಷಣೆಗೋಸ್ಕರ ಮತ್ತೆ ಆ ಒಂದು ಸಂದರ್ಭದಲ್ಲಿ ಯಾರನ್ನೋ ಒಬ್ಬರನ್ನ ಹೊಡಿತಾ ಇರ್ತಾನೆ, ನಮ್ಮ ಕಣ್ಣೆದುರುಗಡೆನೆ ಆ ಘಟನೆ ನಡೀತಾ ಇರ್ತದೆ. ಅಂತ ಸಂದರ್ಭದಲ್ಲಿ ನಾವು ಅವನಿಗೆ ವಾರ್ನ್ ಮಾಡಿ ನಾವು ಅವರಿಗೆ ನೀವು ಮಾಡ್ತಿರ್ತಕ್ಕಂಥ ತಪ್ಪು, ನೀವು ಮಾಡ್ತಿರ್ತಕ್ಕಂಥದ್ದು ಹಿಂಗೆ ಕಾನೂನು ರೀತಿಯಲ್ಲಿ ತಪ್ಪಾಗುತ್ತದೆ ಅಂತ ಹೇಳಿ ವಾರ್ನ್ ಮಾಡಿ ಹಂಗೂ ಸಹ ಕೇಳ್ದಲೆ ಅವನ ಮೇಲೆ ಹಲ್ಲೆ ಮಾಡಿ ಅವನ ಪ್ರಾಣ ತೆಗಿತಾನೆ ಅಂತ ಸಿಚುವೇಶನ್ ಬಂದಾಗ ಆ ವ್ಯಕ್ತಿಗೆ ಕಾಲಿಗೆ ಒಂದು ಭಯ ಪಡಿಸ್ಲಿಕ್ಕೋಸ್ಕರ ಕಾಲಿಗೆ ಗುಂಡು ಹೊಡಿಸ್ತಕ್ಕಂಥದ್ದು, ಇನ್ ಕೇಸ್ ಅವಶ್ಯಕತೆ ಬಿದ್ದಾಗ ಅದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವು ಟೈಮಲ್ಲಿ ಶೂಟ್ ಔಟ್ ಮಾಡಿ ಡೆತ್ ಆಗಿರ್ತಕ್ಕಂಥದ್ದು ಸಹ ತಾವೆಲ್ಲ ಮೀಡಿಯಾಗಳಲ್ಲಿ ಅಥವಾ ಘಟನೆಗಳು ಸಹ ನೋಡಿರ್ತೀರಿ. ಅಂತ ಸಂದರ್ಭದಲ್ಲಿ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ಗೋಸ್ಕರ ನಮ್ಮ ಒಂದು ಪ್ರಾಣ ರಕ್ಷಣೆಗೋಸ್ಕರ ಮತ್ತೆ ನಮ್ಮ ಸಿಬ್ಬಂದಿಗಳ ಪ್ರಾಣ ರಕ್ಷಣೆಗೋಸ್ಕರ ಮತ್ತೆ ಇನ್ ಕೇಸ್ ಯಾರಾದ್ರೂ ವಿಕ್ಟಿಮ್ ಇದ್ರೆ ಅವರ ಒಂದು ರಕ್ಷಣೆಗೋಸ್ಕರ ನಾವು ಆ ಒಂದು ಫೈರಿಂಗ್ ಮಾಡ್ತಕ್ಕಂಥದ್ದು ಕಾಮನ್ ಆಗಿದೆ. ಇದು ಈವನ್ ಪಬ್ಲಿಕ್ ಸಹ ಆ ಒಂದು ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ನ ತಗೊಳ್ತಕ್ಕಂಥ ಸಿಚುವೇಶನ್ ಸಹ ಇದೆ ಸರ್. ಈ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಪೊಲೀಸ್ ಟಾರ್ಚರ್ ಯಾವ ಒಂದು ಅಫೆನ್ಸ್, ಹೀನಿಯಸ್ ಅಫೆನ್ಸ್ ಅಲ್ಲಿ, ನಾನ್ ಹೀನಿಯಸ್ ಅಫೆನ್ಸ್, ಹೀನಿಯಸ್ ಅಫೆನ್ಸ್, ಕಾಗ್ನಿಸಬಲ್ ಅಫೆನ್ಸ್, ಯಾವ ಒಂದು ಅಫೆನ್ಸ್ ಗಳಲ್ಲಿ ಟಾರ್ಚರ್ ಅಂದ್ರೆ ಯಾವ ಮಟ್ಟದ್ದು ಒಂದು ಅದನ್ನ ಕೊಡ್ಲೇಬೇಕಾಗುತ್ತಾ ಅಥವಾ ಅದನ್ನ ಯಾವ ರೀತಿಯಲ್ಲಿ ತಾವು ವಿಶ್ಲೇಷಣೆ ಕೊಡ್ತೀರಾ ಸರ್? ಸರ್ ಅದು ಪೊಲೀಸ್ ಟಾರ್ಚರ್ ಅನ್ನೋ ವಿಚಾರ ಬಂದಾಗ ಈಗ ಅದನ್ನ ಯಾವ ರೀತಿ ಡಿಫೆಂಡ್ ಮಾಡ್ಬೇಕಂತಂದ್ರೆ ನೀವು ಯಾವ ರೀತಿ ಬೇಕಾದ್ರೂ ಡಿಫೆಂಡ್ ಮಾಡಬಹುದು. ಕೆಲವೊಂದು ಪ್ರಕರಣಗಳಲ್ಲಿ ಕೆಲವ್ರನ್ನ ಕರೆಸಿ ಎನ್ಕ್ವೈರಿ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದೇ ಒಂದು ಟಾರ್ಚರ್ ಅಂತ ಅನ್ಕೊಂತಾರೆ. ಕೆಲವು ಪ್ರಕರಣಗಳಲ್ಲಿ ಕಳ್ತನ ಪ್ರಕರಣಗಳಲ್ಲಿ ಸಹ ಯಾರು ಮುಂದೆ ಬಂದು ಅದನ್ನ ಹೇಳಲ್ಲ. ಅಂದ್ರೆ ಈಗ ನಾನು ಕದ್ದಿರೋ ವಸ್ತುನ ಕದ್ದಿದ್ದೀನಿ ಅಥವಾ ಇಂಥ ಕಡೆ ಕೊಟ್ಟಿದ್ದೀನಿ ಅಥವಾ ಹೇಳಲ್ಲ, ಅವ್ರನ್ನ ತರ ಎನ್ಕ್ವೈರಿ ಮಾಡ್ಬೇಕಾಗುತ್ತೆ. ಅಂತ ಸಂದರ್ಭಗಳಲ್ಲಿ ಅವ್ರಿಗೆ ಟಾರ್ಚರ್ ಅಂತ ಅನಿಸ್ಬೋದು. ಅದು ಬಿಟ್ಟು ಬೇರೆ ಏನು ನಾವು ಕೇಳಿದ್ವಿ, 3rd ಡಿಗ್ರಿ ಅಥವಾ ಹೊಡಿತಕ್ಕಂಥದ್ದು ಅಥವಾ ಅವ್ರಿಗೆ ಬೇರೆ ಬೇರೆ ರೀತಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಅಂತ ಅಂದ್ಬಿಟ್ಟು ಕೇಳ್ಪಟ್ಟಿದ್ವಿ. ಅದು ಯಾವುದು ಇಲ್ಲ. ಅದನ್ನ ಕೊಡ್ತಕ್ಕಂಥದ್ದು ಏನು ಕಾನೂನಲ್ಲಿ ಅವಕಾಶ ಇಲ್ಲ. ಆದ್ರೆ ಈಗ ಸೈಂಟಿಫಿಕ್ ಮೆಥಡ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವೊಂದು ಸಂದರ್ಭದಲ್ಲಿ ಅವರ ಮೊಬೈಲ್ ಫೋನ್ಗಳಲ್ಲಿ ಸಹ ಎಷ್ಟೋ ನಮಗೆ ಕ್ಲೂಗಳು ಇದ್ದೇ ಇರ್ತವೆ. ಅಂದ್ರೆ ಕೆಲವು ಅಕೌಂಟ್ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು ಅಥವಾ ಬೇರೆಯವರಿಗೆ ಫೋನ್ ಪೇ ಮಾಡಿರ್ತಕ್ಕಂಥದ್ದು ಅಥವಾ ಕೆಲವೊಂದು ವಿಡಿಯೋಗಳು, ಕೆಲವೊಂದು ಆಡಿಯೋಗಳು ಇರ್ತಕ್ಕಂಥದ್ದೆಲ್ಲ ಸಿಕ್ಕುತ್ತೆ. ಅಂತ ಸಂದರ್ಭದಲ್ಲಿ ನಾವು ತರ ಎನ್ಕ್ವೈರಿಗಳು ಮಾಡ್ಲೇಬೇಕಾಗುತ್ತೆ. ಅವ್ರುಗಳ್ನ ಕೂರ್ಸಿ ಈಗ ಕೆಲವರು ಎಲ್ಲ ಕೇಳ್ತಾರೆ ಟಾರ್ಚರ್ ಅಂತಂದ್ರೆ ಎಷ್ಟು ಜಾಸ್ತಿ ಹೊತ್ತು ಕೂರ್ಸೋದು ಟಾರ್ಚರ್ ಅನ್ಸ್ಬಿಡ್ತದೆ ಕೆಲವರಿಗೆಲ್ಲ. ಅಂತ ಸಂದರ್ಭದಲ್ಲಿ ದೀರ್ಘವಾದ ವಿಚಾರಣೆ ಮಾಡೋದು ಟಾರ್ಚರ್ ಅನ್ಸುತ್ತೆ. ಆದ್ರೆ ಅದನ್ನ ಟಾರ್ಚರ್ ಅಂತ ಕರೀಲಿಕ್ಕೆ ಆಗಲ್ಲ. ಕೆಲವೊಂದು ಪ್ರಕರಣಗಳಲ್ಲಿ ಆ ಮಟ್ಟದ ಎನ್ಕ್ವೈರಿ ಅಥವಾ ಆ ಮಟ್ಟದ ಒಂದು ತನಿಖೆ ಅವಶ್ಯಕತೆ ಇದೆ ಅನ್ಸುತ್ತೆ. ಹಾಗಾಗಿ ಅದನ್ನ ಮಾಡಲೇಬೇಕಾಗುತ್ತೆ. ಅದನ್ನ ಈಗ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ CCTV ಕ್ಯಾಮ್ರಾಗಳಿದೆ. ಅವು 24x7 ಎಲ್ಲಾ ಟೈಮಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲಿ 4 ಕ್ಯಾಮ್ರಾಗಳನ್ನ ಹೈ ರೆಸಲ್ಯೂಷನ್ ಇರ್ತಕ್ಕಂಥ ಕ್ಯಾಮ್ರಾಗಳನ್ನ ಹಾಕಿದ್ದಾರೆ. ಆ ಒಂದು ಈಗಾಗಲೇ ಕೆಲವರು ತಮ್ಗೆಲ್ಲ ಗೊತ್ತಿರ್ಬೇಕು, ಈಗಾಗಲೇ ಪೊಲೀಸರು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ, ಏನು ಪತ್ತೆ ಹಚ್ಚಲಿಲ್ಲ ಅಥವಾ ಏನು ಕಂಡಿಡ್ ಕೊಡ್ಲಿಲ್ಲ ಅಂತ ಒಂದು ಆರೋಪಗಳು ಸಹ ಕೇಳಿ ಬರ್ತದೆ. ಅದಕ್ಕೇನಂತಂದ್ರೆ ಈ ಎಲ್ಲಾ ವಿಚಾರಗಳು. ಅದು ಬಿಟ್ಟು ಮೊದಲು ಕೆಲವು ಪ್ರಕರಣಗಳಲ್ಲೆಲ್ಲ ಪತ್ತೆ ಆಗ್ತಾ ಇತ್ತು. ಅದಕ್ಕೇನ್ ಕಾರಣ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಅದನ್ನ ನಾನು ಇಲ್ಲಿ ಹೇಳ್ಲಿಕ್ಕೆ ಹೋಗಲ್ಲ. ಜೊತೆಗೆ ಈಗೇನಾದ್ರೂ ಇದ್ರೆ ನಾವು ಈ ರೀತಿ ಒಂದು ಸೈಂಟಿಫಿಕ್ ಮೆಥಡ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಅಥವಾ ಸೈಂಟಿಫಿಕ್ ಮೆಥಡ್ ಅಲ್ಲಿ ಇಂಟ್ರೋಗೇಷನ್ ಮಾಡಿ ಅವ್ರ ಕಡೆಯಿಂದ ಬಾಯ್ ಬಿಡಿಸ್ತಕ್ಕಂಥ ಒಂದು ಕಾರ್ಯಗಳು ಆಗ್ತದೆ. ಅದು ಬಿಟ್ರೆ ಬೇರೆ 3rd ಡಿಗ್ರಿ ಅಥವಾ ಟಾರ್ಚರ್ ಕೊಟ್ಟು ಮಾಡ್ಲಿಕ್ಕೆ ಈಗ ಯಾರು ಆ ಒಂದು ರಿಸ್ಕ್ ತಗೊಳ್ಲಿಕ್ಕೆ ಹೋಗಲ್ಲ. ಯಾಕಂದ್ರೆ ಗೊತ್ತಿದೆ, ಮಾನವ ಹಕ್ಕುಗಳ ಆಯೋಗ ಅಥವಾ ಬೇರೆ ಬೇರೆ ಒಂದು ಅವಕಾಶಗಳು ನೇರವಾಗಿ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸ್ತಕ್ಕಂಥದ್ದಾಗಿರ್ಲಿ ಅಥವಾ ಪ್ರಕರಣಗಳನ್ನ
ಕೆಲವು ಆಯೋಗಗಳ ಮುಖಾಂತರ ದಾಖಲಿಸ್ತಕ್ಕಂಥದ್ದಾಗ್ಲಿ, ಮೇಲಧಿಕಾರಿಗಳಿಗೆ ದೂರು ಕೊಟ್ಟು ಕ್ರಮ ಕೈಗೊಳ್ಳತಕ್ಕಂಥದ್ದಾಗ್ಲಿ ಆಗಿರ್ತಾ ಇದೆ. ಈಗೇನಾಗಿದೆ ಅಂತಂದ್ರೆ ಈ ಕಂಪ್ಲೇಂಟ್ ಈಗ ನನಗೆ ಇಷ್ಟು ಲಾಸ್ ಆಗಿದೆ ಅಥವಾ ನನ್ನ ಕಳ್ತನ ಆಗಿದೆ ಅಥವಾ ನನಗೆ ಮೋಸ ಆಗಿದೆ ಅಂತ ಅಂದ್ಬಿಟ್ಟು ಹೇಳಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅವ್ರನ್ನ ಎಕ್ಸ್ಪೆಕ್ಟೇಷನ್ ಏನಿರ್ತದೆ, ನನ್ನ ವಸ್ತುನ ಅವ್ರು ವಸೂಲು ಮಾಡಿಕೊಡ್ಬೇಕು ಅನ್ನೋ ಒಂದು ಇದಿರ್ತದೆ. ಆದ್ರೆ ಈ ಕಾನೂನುಗಳಲ್ಲಿ ಅಥವಾ ಈ 4 CC ಕ್ಯಾಮ್ರಾಗಳ ಮಧ್ಯದಲ್ಲಿ ಕೂರ್ತು ಅವನನ್ನ ಗೌರವಯುತವಾಗಿ ಕೂರಿಸಿ ವಿಚಾರಿಸಿ ಅವನು ಹೇಳ್ದಂತ ಏನು ಸ್ಟೇಟ್ಮೆಂಟ್ ನ ರೆಕಾರ್ಡ್ ಮಾಡ್ಕೊಂಡು ಅದ್ರ ಪ್ರಕಾರವಾಗಿ ಅವನೇನಾದ್ರು ರಿಕವರಿ ಕೊಟ್ಟರೆ ರಿಕವರಿ ಮಾಡ್ತಕ್ಕಂಥದ್ದು, ರಿಕವರಿ ಕೊಡ್ಲಿಲ್ಲ ಅಂದ್ರೆ ಆಸ್ ಇಟ್ ಈಸ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಿ ಈ ತರ ಮಾಡಿದ್ವಿ ಅಂತ ಹೇಳಿ ಕೊಡ್ತಕ್ಕಂಥದ್ದು ಅಷ್ಟೇ ಮಾಡ್ಬೇಕು ಅಂತ ಇದೆ. ಈಗ ಅಷ್ಟೇ ನಡೀತಾ ಇದೆ. ಕೆಲವೊಂದು ಪ್ರಕರಣಗಳಲ್ಲಿ ಯಾರು ರಿಸ್ಕ್ ತಗೊಳ್ಲಿಕ್ಕೆ ಹೋಗ್ತಾ ಇಲ್ಲ. ಮೊದ್ಲೆಲ್ಲ ರಿಸ್ಕ್ ತಗೊಂಡು ರಿಕವರಿ ಮಾಡಿ ಎಷ್ಟೋ ಸ್ವತ್ತನ್ನ ರಿಕವರಿ ಮಾಡಿ ಕೊಡ್ತಾ ಇದ್ರು. ಈಗ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗ್ತದೆ ಅಷ್ಟೇ. ಇಷ್ಟೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಜನಸ್ನೇಹಿ ಪೊಲೀಸ್ ಈ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಈ ಪೊಲೀಸ್ ಇಲಾಖೆಗೆ ಅವರು ಸಹ ಸಹಕಾರವನ್ನ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಏನು ಸಂದೇಶವನ್ನ ಸಾರ್ತೀರಾ ಸರ್? ತಾವು ಇವತ್ತೇನು ಪ್ರೋಗ್ರಾಮ್ ಮಾಡ್ತಾ ಇದ್ರಿ, ತಾವು ಸಹ ಒಂದು ಜನಪರವಾಗಿ ಈ ಇಷ್ಟು ಕಾನೂನುಗಳ ಬಗ್ಗೆ ಎಷ್ಟೋ ಜನಗಳಿಗೆ ಗೊತ್ತಾಗ್ಬೇಕು ಅನ್ನೋ ಒಂದು ಇದು ಉದ್ದೇಶದಿಂದ ನೀವು ಈ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾ ಇದ್ರಿ. ನಾವು ಸಹ ನಮ್ಮ ಇಲಾಖೆಯ ಅಧಿಕಾರಿಗಳಿಂದ ಈಗಾಗಲೇ ತಾವು ನೋಡ್ತಾ ಇದ್ರಿ, ಈಗ ಟ್ರೆಂಡ್ ಅಲ್ಲಿ ಇರ್ತಕ್ಕಂಥದ್ದು ಮೊದ್ಲಿನ ತರ ಡೈರೆಕ್ಟ್ ಆಗಿ ಬಂದು ಕಳ್ತನ ಮಾಡ್ಕೊಂಡು ಹೋಗ್ತಕ್ಕಂಥದ್ದಾಗಿರ್ಲಿ ಅಥವಾ ಡೈರೆಕ್ಟ್ ಆಗಿ ಬಂದು ಅಫೆನ್ಸ್ ಮಾಡ್ತಕ್ಕಂಥದ್ದಾಗ್ಲಿ ಯಾವುದೂ ಇಲ್ಲ. ಈಗ ನಾನು ಇಲ್ಲಿ ಕೂತಿರ್ತೀನಿ, ಎಲ್ಲೋ ಕೂತು ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವ್ರಿಗೆ ಕೆಟ್ಟ ಕಮೆಂಟ್ಸ್ ಮಾಡ್ತಕ್ಕಂಥದ್ದಾಗಿರ್ಲಿ ಅಥವಾ ಡೆರೋಗೇಟಿವ್ ಸ್ಟೇಟ್ಮೆಂಟ್ ಕೊಡ್ತಕ್ಕಂಥದ್ದಾಗಿರ್ಲಿ ಅದು ನಡೀತಾ ಇದೆ, ಅದು ಅಫೆನ್ಸ್. ಜೊತೆಗೆ ಸೈಬರ್ ಫ್ರಾಡ್ ಆಗ್ತಕ್ಕಂಥದ್ದು, ಇದು ಅತಿ ಹೆಚ್ಚಾಗಿ ನಡೀತಕ್ಕಂಥ ಸೈಬರ್ ಫ್ರಾಡ್. ಪ್ರತಿದಿನ ಲಕ್ಷಾಂತರ ಕೋಟಿಗಳನ್ನ ಜನ ಕಳ್ಕೊಂತ ಇರ್ತಾರೆ. ಇಂಥ ಪ್ರಕರಣಗಳಲ್ಲಿ ಬಲಿ ಆಗ್ಬಾರ್ದು, ಇಂಥ ಪ್ರಕರಣಗಳಲ್ಲಿ ಲಾಸ್ ಆಗ್ಬಾರ್ದು, ಪ್ರಕರಣಗಳಲ್ಲಿ ಮೋಸ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಾರ್ವಜನಿಕರಿಗೆ ಪ್ರತಿದಿನ ಪ್ರತಿ ಸಂದರ್ಭಗಳಲ್ಲೂ ಸಹ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಈ ಅಪರಾಧ ತಡೆ ಮಾಸಾಚರಣೆ, ವಿಶೇಷವಾಗಿ ಡಿಸೆಂಬರ್ ತಿಂಗಳನ್ನ ನಾವು ಅಪರಾಧ ತಡೆ ಮಾಸಾಚರಣೆ ಅಂತ ಅಂದ್ಬಿಟ್ಟು ಹೇಳಿ ಆಚರಿಸ್ತೀವಿ. ಆ ಒಂದು ಆಚರಣೆ ಸಂದರ್ಭದಲ್ಲಿ ಶಾಲಾ ಮಕ್ಕಳುಗಳಿಗೆ ನಾವು ಕಂಟಿನ್ಯೂಸ್ ಆಗಿ ಪ್ರತಿ ವಾರ ತೆರೆದ ಮನೆ ಅಂತ ಅಂದ್ಬಿಟ್ಟು ಹೇಳಿ ಒಂದು ಕಾರ್ಯಕ್ರಮಗಳನ್ನ ಮಾಡ್ತೀವಿ ಪ್ರತಿ ತಿಂಗಳು. ಆ ದಿನ ನಾವು ಯಾವ ರೀತಿಯ ಸ್ಟೇಷನ್ಗಳಲ್ಲಿ ಯಾವ ರೀತಿಯ ಕಾರ್ಯನಿರ್ವಹಿಸ್ತೀವಿ, ಮತ್ತೆ ಪ್ರಕರಣಗಳನ್ನ ಯಾವ ರೀತಿ ದಾಖಲಿಸ್ತೀವಿ, ಯಾವ ರೀತಿ ನಾವು ಈ ಪ್ರಿಕಾಷನ್ ತಗೋಬೇಕಾಗುತ್ತೆ, ಸಾರ್ವಜನಿಕರಾಗಿ ನಾವು ಪೊಲೀಸರ ಜೊತೆಗೆ ಯಾವ ರೀತಿಯ ಒಂದು ಮಾಹಿತಿಯನ್ನ ನೀವು ಕೊಡ್ಬೇಕಾಗುತ್ತೆ, ಅಥವಾ ನೀವು ನಮ್ಮ ಜೊತೆಗೆ ಯಾವ ರೀತಿ ಕೈ ಜೋಡಿಸಿದ್ರೆ ಈ ಅಪರಾಧವನ್ನ ಕಡಿಮೆ ಮಾಡ್ಲಿಕ್ಕೆ ಅಥವಾ ಅಪರಾಧಗಳನ್ನ ಘಟಿಸದೇ ಇರ್ಲಿಕ್ಕೆ ನೋಡ್ಕೊಂಡ್ಲಿಕ್ಕೆ ನೀವೆಲ್ಲರೂ ಯಾವ ರೀತಿ ಸಹಕಾರ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಅವ್ರಿಗೆ ಮನವರಿಕೆ ಮಾಡ್ಕೊಡ್ತಕ್ಕಂಥದ್ದು. ಅಥವಾ ಈ ಕ್ರೈಮ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಸರ್. ಆ ರೀತಿನಲ್ಲಿ ಯಾವುದೇ ಒಂದು ಘಟನೆ ಆಗಿ ಅವ್ರಿಗೆ ನೋವಾಗೋದಕ್ಕಿಂತ ಆ ಘಟನೆ ಆಗದ ರೀತಿಯಲ್ಲಿ ಪ್ರಿವೆಂಟ್ ಮಾಡೋದ್ರಿಂದ, ಆ ಘಟನೆ ಆಗದ ರೀತಿಯಲ್ಲಿ ನಾವು ಮುನ್ನೆಚ್ಚರಿಕೆ ಕೈಗೊಳ್ಳೋದ್ರಿಂದ ನಾವು ಆ ಒಂದು ಲಾಸ್ ಇಂದ ಹೊರಗಡೆ ಬರ್ಬೋದು ಅಂತ ಅಂದ್ಬಿಟ್ಟು ಹೇಳಿ ನಾವು ಕಂಟಿನ್ಯೂಸ್ ಆಗಿ ಈ ಒಂದು ಎಫರ್ಟ್ಸ್ ಆಗ್ತಾ ಇರ್ತೀವಿ. ಪ್ರತಿದಿನ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ನಮ್ಮ ಟ್ವಿಟರ್ಗಳಲ್ಲಿ, ನಮ್ಮ ವಾಟ್ಸಪ್ಗಳಲ್ಲಿ, ಸ್ಟೇಟಸ್ಗಳಲ್ಲಿ ಕೆಲವೊಂದು ವಿಡಿಯೋಗಳು ತಾವು ಸಹ ನೋಡಿರ್ತೀರಿ. ಎಲ್ಲಾ ಕ್ರೈಮ್ ಪ್ರಿವೆನ್ಷನ್ ಬಗ್ಗೆ, ಚೈನ್ ಸ್ನ್ಯಾಚಿಂಗ್ ಬಗ್ಗೆ ಆಗಿರ್ಲಿ, ಥೆಫ್ಟ್ ಆಗೋದ್ರ ಬಗ್ಗೆ ಆಗಿರ್ಲಿ, ಅಥವಾ ಸೋಷಿಯಲ್ ಮೀಡಿಯಾ ಕೆಲವು ಮೀಡಿಯಾ ಪ್ರೊಫೈಲ್ಗಳನ್ನ ನಾವು ಪ್ರೊಟೆಕ್ಟ್ ಮಾಡೋದ್ರ ಬಗ್ಗೆ ಆಗಿರ್ಲಿ, ಅಥವಾ ಇತ್ತೀಚಿನ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನ ಉಪಯೋಗಿಸೋದ್ರ ಬಗ್ಗೆ ಆಗಿರ್ಲಿ, ನಾವು ಯಾವ ರೀತಿ ಉಪಯೋಗಿಸ್ಬೇಕು, ಮತ್ತೆ ನಾವು OTP ಶೇರ್ ಮಾಡೋದಾಗಿರ್ಲಿ, ಎಲ್ಲಿ ಶೇರ್ ಮಾಡಕ್ ಹೋಗ್ಬಾರ್ದು. ಇತ್ತೀಚಿನ ಒಂದು ಟ್ರೆಂಡ್ ಡಿಜಿಟಲ್ ಅರೆಸ್ಟ್ ಬಗ್ಗೆ. ಈಗ ತಾವು ಯಾರಿಗೆ ಫೋನ್ ಮಾಡಿದ್ರು ಸಹ ಫೋನ್ಗಳಲ್ಲಿ ಒಂದು ಅಲರ್ಟ್ ಮೆಸೇಜ್ ಇದೆ. ಬೆಂಗಳೂರಲ್ಲಿ ಸಾಮಾನ್ಯವಾಗಿ ನಮ್ಮ ಕಮಿಷನರ್ ಸಾಹೇಬ್ರು ಈ ತರ ಕಾಲ್ ಮಾಡಿ ನಿಮಗೆ ಮೋಸ ಮಾಡ್ತಾರೆ, ಅದ್ರ ಬಗ್ಗೆ ಅಲರ್ಟ್ ಆಗಿರಿ ಅಂತ ಅಂದ್ಬಿಟ್ಟು ಹೇಳಿ ಕೇಳ್ತಕ್ಕಂಥದ್ದು ಇದು ಸಾಮಾನ್ಯವಾಗಿ ನಡೀತಾ ಇದೆ. ಈಗಲೂ ಸಹ ತಾವು ಫೋನ್ ಮಾಡಿದ್ರೆ, ಯಾರಿಗಾದ್ರೂ ಫೋನ್ ಮಾಡಿದ್ರೆ ಅದು ಇವನ್ ರಿಂಗ್ ಟೋನ್ ಆಗಿ ಅಥವಾ ಹಲೋ ಟೋನ್ ಆಗಿ ಬರ್ತದೆ ಸರ್. ಇದು ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಸರ್ ನಮ್ಮ ಡಿಪಾರ್ಟ್ಮೆಂಟ್ ಇಂದ. ಮತ್ತೆ ತಾವು ಸಹ ಸಾರ್ವಜನಿಕರು ಸಹ ತಮ್ಗೆಲ್ಲ ಗೊತ್ತಿರೋಂಥವ್ರು ಸಹ ತಮ್ದು ಜವಾಬ್ದಾರಿ ಕಂಟಿನ್ಯೂಸ್ ಆಗಿ ಇದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಮುಖಾಂತರ
ಎಲ್ಲ ಸಾರ್ವಜನಿಕರು ಒಂದು ಆಸ್ತಿ ಪಾಸ್ತಿ ನಷ್ಟ ಮಾಡ್ಕೊಳ್ತಕ್ಕಂಥದ್ದನ್ನ ಅವಾಯ್ಡ್ ಮಾಡ್ಬೋದು ಸರ್. ಬಹಳ ಸರ್ ನಮಸ್ಕಾರ ಧನ್ಯವಾದಗಳು ಸರ್. ಸರ್. ಎಷ್ಟು ವಿಚಾರಗಳನ್ನು ಹೇಳಿದ್ರಿ, ಇಷ್ಟು ಸಮಯ ಮಾಡ್ಕೊಂಡಿದ್ರಿ, ನಿಮ್ಗೆ ಕೋಟಿ ಕೋಟಿ ಧನ್ಯವಾದಗಳು ಸರ್. Thank you, thank you, ಇವತ್ತಿನ thank you ಒಂದು so much. ಕಾರ್ಯಕ್ರಮ Thank you. ಲಕ್ಷಾಂತರ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಒಂದು Yes, ಕಾನೂನು sir. ಜಾಗೃತಿ ಸರ್ ಒಂದು ಸಬ್ಮಿಷನ್ ಸರ್. ಯಾರೋ ಒಬ್ರು 0FR ಬಗ್ಗೆ ಒಂದು ಮೆಸೇಜ್ ಮಾಡಿದ್ರು. ಹೇಳಿದ್ರಿ. ಎಸ್ ಸರ್. ಅದ್ರ ಬಗ್ಗೆ ಏನಪ್ಪ ಅಂತಂದ್ರೆ, ಈಗ ತಾವೆಲ್ಲರೂ ಸ್ಟೇಷನ್ ವಿಸಿಟ್ ಮಾಡಿದಾಗ ಸಾಮಾನ್ಯವಾಗಿ ಜೂರಿಸ್ಟಿಕ್ಷನ್ ನಮಗ್ ಬರಲ್ಲ ಅಂತ ಅಂದ್ಬಿಟ್ಟು ಹೇಳಿ ಒಂದ್ ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ, ಇನ್ನೊಂದು ಸ್ಟೇಷನ್ ಇಂದ ಮತ್ತೊಂದು ಸ್ಟೇಷನ್ಗೆ ಕಳಿಸ್ಕೊಡ್ತಕ್ಕಂಥದ್ದು ನೋಡಿದಿರಿ. ಸಾಮಾನ್ಯವಾಗಿ ಇದು ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದಂಥವ್ರಿಗೆ ಎಲ್ಲರಿಗೂ ಗಮನ ಬಂದಿರ್ತತೆ. ಇದು ಈಗ ಬೆಂಗಳೂರಂತ ನಗರಗಳಲ್ಲಿ ಕೆಲವು ಸ್ಟೇಟ್ಗಳಲ್ಲೂ ಸಹ ಅಫೆನ್ಸ್ಗಳಾಗಿರ್ತದೆ. ಅಂತ ಸಂದರ್ಭದಲ್ಲಿ ನಾವು ಕೆಲವು ಎವಿಡೆನ್ಸಸ್ ಬೆಂಗಳೂರಲ್ಲಿ ಅಥವಾ ನಮ್ಮ ಸ್ಟೇಷನ್ ಜೂರಿಸ್ಟಿಕ್ಷನ್ ಅಲ್ಲಿ ನಡೆದಿರ್ತದೆ. ಅಂದ್ರೆ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ಒಬ್ಬ ಹುಡುಗಿನ ಯಾವ್ದೋ UP ನಲ್ಲಿ ಯಾವ್ದೋ ಒಂದು ಮನೆಯಿಂದ ಕಿಡ್ನಾಪ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದು ಯಾವ್ದೋ ಒಂದು ಲಾಡ್ಜ್ ಅಲ್ಲಿ ಇಟ್ಬಿಟ್ಟು ಅಲ್ಲಿ ಸೆಕ್ಷುವಲ್ ಅಸಾಲ್ಟ್ ಮಾಡ್ತಕ್ಕಂಥದ್ದು ಅಥವಾ ರೇಪ್ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಆ ಹುಡುಗಿ ಏನಾದ್ರೂ ನಮ್ಮ ಇಮಿಡಿಯೇಟ್ ಅಂದ್ರೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಬಂದ್ರೆ, ಓ ನೀನು ಎಲ್ಲಿಂದ ಕಿಡ್ನಾಪ್ ಆಗಿದ್ಯಾ, ಇದು ನಮಗೆ ಬರಲ್ಲ, ನೀನು ಹೋಗಿ UP ನಲ್ಲಿ ಯಾವ್ದೋ ಒಂದು ಪೊಲೀಸ್ ಸ್ಟೇಷನ್ ಬರ್ತದೆ, ಅಲ್ಲಿ ಹೋಗಿ ನೀನು ದೂರ ದಾಖಲಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥದ್ದು ನಡೀತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಆ ಹುಡುಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ದೂರ ದಾಖಲಿಸಿ ಅಷ್ಟು ಬರೋ ಆ ಒಂದು ತನಿಖಾಧಿಕಾರಿಗಳು ಇಲ್ಲಿಗೆ ಬಂದು ಇಲ್ಲಿ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡೋ ಅಷ್ಟೊತ್ತಿಗೆ ಇಲ್ಲಿರ್ತಕ್ಕಂಥ ಎವಿಡೆನ್ಸಸ್ ಎಲ್ಲ ಡೆಸ್ಟ್ರಾಯ್ ಆಗಿರ್ತದೆ, ನಾಶ ಆಗಿರ್ತದೆ ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಈ ನೊಂದ ವ್ಯಕ್ತಿಗಳಿಗೆ ಈ ಓಡಾಡ್ಸ್ತಕ್ಕಂಥದ್ದು ಅಥವಾ ಈ ನೊಂದ ವ್ಯಕ್ತಿಗಳಿಗೆ ಸರಿಯಾಗಿ ಸ್ಪಂದನೆ ಸಿಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ BNSS ಅಲ್ಲಿ 0FR ವ್ಯವಸ್ಥೆನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 0FR ಅಂತಂದ್ರೆ ಈಗ ನಾವು ರೆಗ್ಯುಲರ್ FIR ಯಾವ ರೀತಿ ಆಗ್ತಾ ಇದೀವಿ ಅದೇ ರೀತಿ ಆಗ್ತೀವಿ. ಅದರಲ್ಲಿ ಏನ್ ಮೆನ್ಷನ್ ಮಾಡ್ತೀವಿ ಅಂದ್ರೆ ಪ್ಲೇಸ್ ಆಫ್ ಅಕರೆನ್ಸ್ ಎಲ್ಲಿ ನಡೆದಿದೆಯೋ ಆ ಪೊಲೀಸ್ ಸ್ಟೇಷನ್ ಜೂರಿಸ್ಟಿಕ್ಷನ್ ನಾವು ಅದರಲ್ಲಿ ಮೆನ್ಷನ್ ಮಾಡಿ ಆ ಒಂದು ಸಂದರ್ಭದಲ್ಲಿ ನಮಗೆ ಆ ವ್ಯಕ್ತಿ ಯಾರು ನಮಗೆ FIR ಕೊಟ್ಟಿರ್ತಾರೆ ಆ ವ್ಯಕ್ತಿ ನಮ್ಮ ಜೂರಿಸ್ಟಿಕ್ಷನ್ ಲಿಮಿಟ್ಸ್ ಅಲ್ಲಿ ಏನಾದ್ರೂ ಸಾಕ್ಷ್ಯಾಧಾರಗಳ ಬಗ್ಗೆ ನಮ್ಗೆ ಹೇಳಿದ್ರೆ ಅದನ್ನು ಸಹ ನಾವು ಸೀಸ್ ಮಾಡಿ ಅದನ್ನು ಸಹ ಮಾಜರ್ ಮುಖಾಂತರ ಕಾನೂನು ಕ್ರಮ ಕೈಗೊಂಡು ನಂತರದಲ್ಲಿ ಗಣನ್ಯಾಯಾಲಯದಿಂದ ಅನುಮತಿ ಪಡೆದುಕೊಂಡು ಈ ಒಂದು ಘಟನೆ ಇಂಥ ಜೂರಿಸ್ಟಿಕ್ಷನ್ ಅಲ್ಲಿ ಆಗಿದೆ, ಅಲ್ಲಿಗೆ ನಾವು ಟ್ರಾನ್ಸ್ಫರ್ ಕೊಡ್ಲಿಕ್ಕೆ ಅನುಮತಿ ಕೊಡಿ ಅಂತ ಅಂದ್ಬಿಟ್ಟು ಅನುಮತಿ ಪಡ್ಕೊಂಡು ನಾವು ಆ ಪೊಲೀಸ್ ಸ್ಟೇಷನ್ಗೆ ಆ ಪೊಲೀಸ್ ಸ್ಟೇಷನ್ಗೆ ಈ FIR ನ ವರ್ಗಾಯಿಸ್ತಕ್ಕಂತ ಒಂದು ವ್ಯವಸ್ಥೆ ಇದೆ. ಇದು ತುಂಬಾ ಎಲ್ಲ ಅನುಕೂಲ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆ ಸರ್. ಥ್ಯಾಂಕ್ ಯು ಸರ್. ಬಹಳ ಧನ್ಯವಾದಗಳು ಸರ್. ನಾವು ಹೀಗೆ ತಾವು ಹೇಳ್ದಂಗೆ ನಾವು ಇಲಾಖೆಗೂ ಸಹ ಸಹಕಾರವನ್ನು ಕೊಡ್ತಾ ಈ ಒಂದು ಅಪರಾಧ ತಡೆಯೋ ನಿಟ್ಟಿನಲ್ಲಿ ಏನು ಸಹಕಾರಿ ಆಗ್ತೀವಿ ಅಂತ ಏನು ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಂತಹ ಇನ್ನು ಶ್ರೀಯುತ ಗುರುಪ್ರಸಾದ್ ಸಾಹೇಬ್ರಿಗೆ ಇನ್ನು ಧನ್ಯವಾದಗಳನ್ನ ಅರ್ಪಿಸ್ತೀವಿ ಸರ್. ಧನ್ಯವಾದಗಳು ಸರ್. ಬಹಳಷ್ಟು ವಿಚಾರಗಳನ್ನ ಕಲ್ತ್ವಿ ಸರ್. ತಾವು ಏನು ನಾನು ಎಷ್ಟೋ ಸಲ ಹೇಳ್ತಾ ಇರ್ತೀನಿ, ಅಪರಾಧ ಶಾಸ್ತ್ರದಲ್ಲಿ ಪೊಲೀಸ್ನವ್ರಿಗಿಂತ ಯಾರು ಅಷ್ಟು ಅನುಭವಿಗಳಿರೋದಿಲ್ಲ. ಈವನ್ ವಕೀಲರು ಸಹ ಎಲ್ಲೋ ಒಂದ್ ಕಡೆ ಕಾನೂನು ಚೌಕಟ್ಟಿನಲ್ಲಿ ಕೆಲಸವನ್ನ ಮಾಡಿದ್ರು. ಸೊ ಗ್ರೌಂಡ್ ವರ್ಕ್ ಅಲ್ಲಿ ರಿಯಾಲಿಟಿಯಲ್ಲಿ ಏನು ಪೊಲೀಸ್ನವ್ರು ವರ್ಕ್ ಮಾಡ್ತಾ ಇರ್ತಾರೆ. ಹಾಗಾಗಿ ಅವ್ರನ್ನ ಗೌರವಿಸ್ಬೇಕು, ಅವ್ರಿಗೆ ನಾವು ಸಹಕಾರವನ್ನ ಕೊಡ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನು ನ್ಯಾಯವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಎಲ್ಲರೂ ಸಹ ನಾವು ಕೆಲಸವನ್ನ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಬಂದಂತ ಎಲ್ರಿಗೂ ಸಹ ನೋಡಿ ಸಾಹೇಬ್ರು 10 ಗಂಟೆ 6ವರೆಗೂ ತೋರಿಸಿದ್ರು. 6ವರೆಗೂ ಸಹ ಈ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ. ಅದು ಅವರ ಒಂದು ಕಾಳಜಿಯನ್ನ ತೋರಿಸುತ್ತೆ. ಒಬ್ಬ ಕರ್ತವ್ಯವನ್ನ ಹೊತ್ತಿರುವಂತಹ ದಕ್ಷ ಅಧಿಕಾರಿಯ ಒಂದು ಏನು ಒಂದು ನಡವಳಿಕೆ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ಎಲ್ಲರೂ ಸಹ ಅವರಿಗೆ ವಂದನೆಗಳನ್ನ ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ಸು ಆಗ್ಲಿಕ್ಕೆ ಸಹಕಾರ ತೋರಿಸಿದಂತಹ ಸಾಹೇಬರಿಗೆ, ಗುರುಪ್ರಸಾದ್ ಸಾಹೇಬರಿಗೆ ಹಾಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ತಾವು ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಹಾಗೂ ತಮಗೆ ಎಸ್ಪೆಷಲಿ ಆಗಿ ಪುರುಷೋತ್ತಮ್ ಸರ್ಗೆ ಮತ್ತೆ ನಮ್ಮ ಮಹಾಂತೇಶ್ ಅಂತ ಅಂದ್ಬಿಟ್ಟು ಹೇಳಿ PSI ಇದ್ರು, ನಾಳೆ ಬರ್ತಾರೆ ಸರ್. ಮಹಾಂತೇಶ್ ಸಾಹೇಬ್ರು ನಾಳೆ ಬರ್ತಾರೆ ಸರ್. ಅವರು ಸಹ ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ. ಸೊ ಅವ್ರ ಕಡೆಯಿಂದಲೂ ನಾವು ಮಾಹಿತಿ ತಗೋತೀವಿ ಸರ್ ನಾಳೆ. Yes, thank you so much, sir. Thank you so much, sir. Thank you so much, sir.